independent, fully present, girl power in ascendant, witty brain, gritty lane, raising high and splendid. The hustle is real, so is the resolute. She grew, here she comes to inspire you. Make way for ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಓಕೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಲೋಕಾ ಮಾಮ್ ಪಾಡ್ಕಾಸ್ಟ್. ಸೊ ನನ್ನ ಹೆಸರು ಸ್ವಾತಿ. ಇವತ್ತು ನಾವಿಲ್ಲಿ 4 ಜನ ಕೂತ್ಕೊಂಡು ವಿ ಆರ್ ಟಾಕಿಂಗ್ ಅಬೌಟ್ ಮೆಂಟಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ ಫ್ಯಾಕ್ಟರ್ಸ್ ಇರ್ಬೋದು. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ಕೂತಿದ್ದೀವಿ. ಸೊ ನನ್ನ ಜೊತೆ ಐ ಹ್ಯಾವ್ ಮುತ್ತು, ಶ್ರೀ ಆ್ಯಂಡ್ ಅನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಗ್ರೀಯಿಂಗ್ ಟು ಡೂ ದಿಸ್. ಸೊ ನಾವು 4 ಜನ ಇವತ್ತು ಎಸ್ಪೆಷಲಿ ಒತ್ತಡದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾವು 4 ಜನ ಹೆಂಗೆ ಪರಿಚಯ ಅಂತ ಅಂದರೆ, ಸೊ ವಿ ಆರ್ ಇನ್ ಮೆಂಟಲ್ ಹೆಲ್ತ್ ಪ್ರೊಫೆಷನ್ ಸಿನ್ಸ್ ಪಾಸ್ಟ್ 9-10 years. 10 years? Almost 10 years. Almost 10 years. ಸೊ 10 years ಇಂದ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಲಿ ಇದ್ದೀವಿ. ಕೊಲೀಗ್ಸ್, ಬಟ್ ಫ್ರೆಂಡ್ಸ್ ಮೋರ್ ದ್ಯಾನ್ ಕೊಲೀಗ್ಸ್. ಸೊ ಸ್ಟಾರ್ಟೆಡ್ ವಿತ್ ಕೊಲೀಗ್ಸ್ ಆಗಿ ಶುರು ಮಾಡಿ and then we have become friends and ಇವಾಗ ಅಟೆಂಡೆಡ್ ವೆಡ್ಡಿಂಗ್ಸ್ ಅಂಡ್ ಇವಾಗ ಮಕ್ಕಳು ಅಂದ್ಕೊಂಡು ಮಾತುಕತೆ ನಡೆಸ್ತಾ ಇರ್ತೀವಿ. ಸೊ ಹಾಗಾಗಿ ವಿ ಆರ್ ಆಲ್ ಸಿಟಿಂಗ್ ಹಿಯರ್ ಟುಗೆದರ್ ಟು ಟಾಕ್ ಅಬೌಟ್ ಸ್ಟ್ರೆಸ್. ನಾವು ಇಲ್ಲಿ ನಮ್ಮ ಪ್ರಕಾರ ಸ್ಟ್ರೆಸ್ ಅಂದ್ರೇನು, ನಮಗೆ ಹೇಗಾಗುತ್ತೆ ಆ್ಯಂಡ್ ನಾವು ಹೇಗೆ ಕೋಪ್ ಮಾಡ್ತೀವಿ ಅದನ್ನು ಅನ್ನೋದ್ರ ಬಗ್ಗೆ ವಿ ಆರ್ ಟಾಕಿಂಗ್ ಟುಡೇ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸ್ಟ್ರೆಸ್ ಅಂದರೆ ನಿಮ್ಮ ಪ್ರಕಾರ ಏನು? ಅದು ನಮ್ಮ ಪ್ರಕಾರ ಏನು? ಎನಿಬಡಿ ಕ್ಯಾನ್ ಸ್ಟಾರ್ಟ್. I think for me, getting into something new or probably just sitting idle is stress according to me. ಒಂದು ಸ್ವಲ್ಪ ಬ್ಯುಸಿಯಾಗಿ ಅಥವಾ ಆ್ಯಕ್ಟಿವ್ ಆಗಿ ಇದ್ದರೆ ಸ್ಟ್ರೆಸ್ ಅನ್ನಿಸ್ದಲ್ಲೇ ಇರಬಹುದೇನೋ. ಸೊ I think that's stress for me. That's how I see stress in life. ಓಕೆ, ನನಗೆ ಆ್ಯಕ್ಚುಲಿ ಸ್ಟ್ರೆಸ್ ಅಂದ್ರೆ ಹೆಂಗೆ ಅಂದರೆ, ಏನೂ ಇಲ್ಲ ಅಂದರೆ ತಲೆಯಲ್ಲಿ ಏನಾದರೂ ಒಂದು ಓಡ್ತಿರ್ಬೇಕು, ಅಥವಾ ಮುಂದೆ ಏನಾದರೂ ಒಂದು ಕೆಲಸ ಇರಬೇಕು, ಯಾರ ಜೊತೆ ಮಾತಾಡಬೇಕು, ಅಥವಾ ಇನ್ನೊಂದನ್ನೇನೋ ನೋಡಬೇಕು. ಒಂಟಿಯಾಗಿ ಕುಳಿತುಕೊಂಡು ಸುಮ್ಮನೆ ಜಾಸ್ತಿ ಹೊತ್ತು, ಅಂದರೆ ಅದಕ್ಕೂ ಒಬ್ಬನೇ ಕುಳಿತುಕೊಂಡು ಇರ್ತೀವಿ, ಬಟ್ ಜಾಸ್ತಿ ಹೊತ್ತು ಯಾವಾಗ ಕುಳಿತುಕೊಂಡು ಏನು ಇರೋಲ್ವಲ್ಲ ಅದು ಸ್ಟ್ರೆಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಕುಳಿತುಕೊಂಡಿರೋಕ್ಕಾಗಲ್ಲ ಆ್ಯಕ್ಚುಲಿ, ಎದ್ದೋಗ್ಬೇಕು, ಎಲ್ಲೋ ಒಂದು ಕಡೆ ಹೋಗ್ಬೇಕು, ಏನೋ ಮಾಡಬೇಕು, ಅದು ನನಗೆ ಸ್ಟ್ರೆಸ್ ಅಂತ ನನಗೆ ಅನಿಸೋದು ಆ್ಯಕ್ಚುಲಿ, ನನಗೆ ಪರ್ಸ್ನಲಿ. ಸೊ ಬೀಯಿಂಗ್ ಬಿಸಿ, ಅದರಿಂದ ಸ್ಟ್ರೆಸ್ ಹೊರಗಡೆ ಬರಲ್ಲ, ಹತ್ರ ಬರಲ್ಲ. ನನಗೆ ಏನಾದ್ರು ಮಾಡ್ತಾ ಇದ್ರೆ ಅದ್ರ ಮೇಲೆ ಅದ್ರ ಜೊತೆ ಕೆಲಸ ಮಾಡ್ತಾ ಇರ್ತೀನಿ, ಅಥವಾ ಅದೇನೋ ಬ್ಯುಸಿ ಆಗಿರ್ತೀನಿ. ಸುಮ್ಮನೆ ಕುಳಿತಿದ್ದಾಗ ಅದೊಂಥರ ಇರೋದಕ್ಕಾಗಲ್ಲ ಆ್ಯಕ್ಚುಲಿ. ಅಂದ್ರೆ ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾ ಪರ್ಸನಲಿ ಯಾವುದೇ ಒಂದು ಅಂಶ ಇದ್ದಾಗ ಹೇಳಕ್ಕಾಗಲ್ಲ, ಡೆಫಿನೇಷನ್ ಕೊಟ್ಟು ಹೇಳ್ಬಿಡ್ಬೋದು. ಇದು ನನ್ನ ಅನುಭವ ಅಷ್ಟೇ. ನನಗೆ ಸ್ಟ್ರೆಸ್ ಅಂದರೆ ನಾನು ಅಂದ್ಕೊಂಡಿದ್ದು ಮಾಡೋಕ್ಕಾಗ್ದಲೇ ಇದ್ದರೆ ಐ ಫೀಲ್ ಸ್ಟ್ರೆಸ್. ಫಾರ್ ಎಕ್ಸಾಂಪಲ್, ನಾನು ಕಮಿಟ್ ಆಗಿದ್ದೆ ಇವತ್ತು ಬರ್ತೀನಿ ಅಂತ, ಆ್ಯಂಡ್ ಮೈ ಹೆಲ್ತ್ ಇಸ್ ನಾಟ್ ಸಪೋರ್ಟಿಂಗ್ ಮೀ. ಕೋಲ್ಡ್ ಇದೆ, ಐ ಆಮ್ ಅನೇಬಲ್ ಟು ಸ್ಪೀಕ್, ಕರೆಂಟ್ಲಿ ಸಿಟ್ಟಿಂಗ್ ವಿತ್ ಸ್ಟ್ರೆಸ್. ರೈಟ್, ಅನು ಹೇಳಿದ್ರು ನನಗೆ ಆ್ಯಕ್ಚುಲಿ ಕೋಲ್ಡ್ ಇದೆ, ವಾಯ್ಸ್ ಇದಾಗಿದೆ ಅಂತ. ಬಟ್ ಫಾರ್ ಮೈ ಮಾರಲ್ ಸಪೋರ್ಟ್ ಪ್ಲೀಸ್ ಅದು ಬಾ ನೀನು ಅಂತ ಕರೆದ್ಬಿಟ್ಟು, ಇಟ್ಸ್ ಓಕೆ ಇವನ್ ಇಫ್ ಯು ಟಾಕ್ ಅ ಲಿಟಲ್ ಲೆಸ್, ಬಟ್ ಬಿ ವಿತ್ ಅಸ್. ಎನಿವೆ, ನಿಮ್ ಪರಸ್ಪರ ಇಬ್ರಿಗೂ ಸ್ಟ್ರೆಸ್ ಇದೆ ಈಗ? ಯಾ ಮೇಜರ್. ಓಕೆ, ಐ ಥಿಂಕ್ ನಮ್ಮಿಬ್ರಿಗೂ ಸ್ಟ್ರೆಸ್ ಇದೆ, ಅವರಿಬ್ರಿಗೆ ಅದು ಐ ಥಿಂಕ್ ಯಾಕೆ ಅಂದ್ರೆ ವಿ ಆರ್ ಯೂಸ್ ಟು ಟಾಕ್ ಅಬೌಟ್ ಸ್ಟ್ರೆಸ್ ಟು ಅದರ್ ಪೀಪಲ್. ಬೇರೆಯವ್ರಿಗೆ ಏನ್ ಸ್ಟ್ರೆಸ್ ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೆಂಗಿರ್ಬೇಕು, ಎಲ್ಲದೂ ಹೇಳ್ತೀವಿ. ಬಟ್ ಅದು ನಮಗೆ ಬಂದಾಗ ಐ ಥಿಂಕ್ ವಿ ಫೀಲ್ ಸ್ಟ್ರೆಸ್ಫುಲ್ ದಟ್ ಹೇಗಪ್ಪ ಇದನ್ನ ಕಮ್ಯುನಿಕೇಟ್ ಮಾಡೋದು. ವಿ ಫೀಲ್ ವಲ್ನರಬಲ್ ಸಮ್ಹೌ. ಅಲ್ಲ, ಇವಾಗ ಈ ಸನ್ನಿವೇಶನ ತಗೊಳ್ಳೋಣ. ನಾನು ನಿಮ್ಗೆ ಅಂದ್ರೆ ಅನುಗೂ ಮತ್ತೆ ನಿನಗೆ ಸ್ಟ್ರೆಸ್ ಇದೆ ಅಂತ ಹೇಳಿದೆ. ಶ್ರೀ ಹೇಳಿದ್ಲು ಇಲ್ಲ ನಮಗೂ ಸ್ಟ್ರೆಸ್ ಇದೆ ಅಂತ. ಅಂದ್ರೆ ನನಗೆ ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ, ಬೇರೆಯವ್ರು ನೋಡಿ ಅವ್ರಿಗೆ ಸ್ಟ್ರೆಸ್ ಇದೆ ಇಲ್ವೋ ಅಂತ ಅನ್ಕೊಂಡ್ಬಿಡ್ತೀವಿ. ನಮ್ ಕಡೆ ನೋಡೋದು ನಾವು ಕಡಿಮೆನೆ ಆಕ್ಚುಲಿ. ನಮ್ಗೆ ಏನಾಗ್ತಾ ಇದೆ ಅಂತ ಅನ್ನೋದು ಅನ್ಲೆಸ್ ಬೇರೆಯವ್ರು ಐಡೆಂಟಿಫೈ ಮಾಡಿ ನೋಡ್ದೇನೆ, ಅಥವಾ ಅದೊಂದು ಬಲೂನ್ ತರ ದೊಡ್ಡದಾಗ ಆಗಿ ಲಾಸ್ಟಿಗೆ ಗೊತ್ತಾಗುತ್ತೆ ನಮ್ಗೂ, ಅಯ್ಯೋ ಏನೋ ಆಗ್ತಾ ಇದೆ ಸರಿ ಇಲ್ಲ ಅಂತ. ಬಟ್ ಬೇರೆಯವ್ರಿಗೆ ಆಕ್ಚುಲಿ ಗೊತ್ತಾಗುತ್ತೆ ಇನ್ನೊಬ್ರು ಎಲ್ಲ ಒಂದ್ ಕಡೆ ಸ್ಟ್ರೆಸ್ ಅಲ್ಲಿ ಇದಾರೆ ಅಂತ. ಅದಕ್ಕೆ ಎಷ್ಟೋ ಬಾರಿ ನಮಗೆ ಗೊತ್ತಾಗೋದಿಲ್ಲ ನಮಗೆ ಸ್ಟ್ರೆಸ್ ಅಲ್ಲಿ ಇದೀವಿ ಅಂತ.
ಸೊ ಅದು ಇರ್ಬೋದು. ಈಗ ಇವಳು ಹೇಳಿದಕ್ಕೆ ಅನ್ಸುತ್ತೆ ಓಕೆ, ಓ ಶ್ರೀ ಹೇಳಿದ್ ಕರೆಕ್ಟು, ನಮಗೂ ಇರ್ಬೋದು. ಅದಕ್ಕಾಗಿ ನಾನು ಬೇರೆ ರೀತಿ ಹೇಳ್ತಾ ಇದ್ದೀನಿ ನಿಮಗೆ, ಓ ನಿಮಗೆ ಸ್ಟ್ರೆಸ್ ಇದೆ ಅಂತ. ಸೊ ಐ ಥಿಂಕ್ ಇದು ಎಲ್ಲರಿಗೂ ಆಗತ್ತಲ್ವಾ, ಅಂದ್ರೆ ಬೇರೆಯವ್ರನ್ನೇ ನಾವು ನೋಡ್ತಿರ್ತೀವಿ, ಅವ್ರಿಗೆ ಸ್ಟ್ರೆಸ್ ಇದೆ, ಇವ್ರಿಗೆ ಸ್ಟ್ರೆಸ್ ಇದೆ, ಅಲ್ಲಿ ಹಿಂಗೆ ಅಂತ. ವಿ ಫೇಲ್ ಟು ಲುಕ್ ಎಟ್ ಅವರ್ ಸೆಲ್ಸ್. ನಮಗೇನಿದೆ, ನನಗೆ ಸ್ಟ್ರೆಸ್ ಇದೆಯೋ ಇಲ್ವೋ, ನಾನು ಯಾವ ಸ್ಟೇಜಲ್ಲಿ ಇದ್ದೀನಿ, ಹಿಂಗಿದ್ದೀನಿ ಅಂತ. ಸೊ ಐ ಥಿಂಕ್ ಚೆನ್ನಾಗಿ ನಾನು ಹೇಳ್ತೀನಿ ನನಗೆ. ಓಕೆ, ಸೊ ನನಗೆ ಸ್ಟ್ರೆಸ್ ಅಂತಂದ್ರೆ ಅಗೇನ್ ನಾನು ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು, ಬಟ್ ನನ್ನ ಮೈಂಡ್ ಒಂದು ಹೇಳುತ್ತೆ, ನನ್ನ ಬಾಡಿ ಒಂದು ಹೇಳ್ತಿದೆ. ಸೊ ದಟ್ ಗ್ಯಾಪ್ ಜಾಸ್ತಿ ಆಗ್ತಾ ಇದ್ದಂಗೆ ನಂಗೆ ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಶ್ಲೋಕ, ಹೂ ಇಸ್ ಮೈ 3-year-old ಡಾಟರ್, ಅವಳನ್ನ ನೋಡ್ಕೊಳ್ಳೋಕ್ಕೆ ಐ ಕ್ವಿಟ್ ಜಾಬ್. 2 ವರ್ಷ ಮನೇಲಿದ್ದೆ, ಇವಾಗ 3 ವರ್ಷ ಆರಾಮಾಗಿ ಮನೇಲಿದ್ದೀನಿ. ಬಟ್ ನನಗೆ ಏನು ಹೇಳ್ತಿದೆ ಮೈಂಡು, ನೋ ಐ ಹ್ಯಾವ್ ಟು ಗೋ ವರ್ಕ್. ಏನಪ್ಪ ಮನೇಲಿ ಕೂತ್ಬಿಟ್ಟಿದ್ದೀನಿ, ಏನಾದ್ರು ಮಾಡಬೇಕು ಅಂತಿರುತ್ತೆ. ಬಟ್ ಬಾಡಿ ಈಸ್ ನಾಟ್ ಅಲೋಡ್ ಟು ಡೂ ದ್ಯಾಟ್. ಯು ಕಾಂಟ್ ಲೀವ್ ಶ್ಲೋಕ ಆ್ಯಂಡ್ ಗೋ ಬಿಕಾಸ್ ಶಿ ವಿಲ್ ಬಿ ಅಲೋನ್ ಅಟ್ ಹೋಮ್. ಸೊ ಒಬ್ಬಳೇ ಇದ್ದಾಗ ಹೌ ಕ್ಯಾನ್ ಯು ಮ್ಯಾನೇಜ್ ಎವ್ರಿಥಿಂಗ್? ಸೊ ವರ್ಕು, ಇವಳು, ಸೊ ಐ ಕಾಂಟ್ ಗೋ ಔಟ್ ಫಿಸಿಕಲಿ, ಬಟ್ ಮೈಂಡ್ ಈಸ್ ಸೇಯಿಂಗ್ ನೋ ಐ ಹ್ಯಾವ್ ಟು ಗೋ ವರ್ಕ್, ಎಲ್ಲೋ ಕೆಲಸ ಮಾಡಬೇಕು, ಏನೋ ಮಾಡಬೇಕು ಅಂತ. ಸೊ ಆ ಗ್ಯಾಪಲ್ಲಿ ದಟ್ ಸ್ಟ್ರೆಸ್, ಐ ಥಿಂಕ್ ನನಗದು ಸ್ಟ್ರೆಸ್ಫುಲ್ ಅಂತ ಅನ್ನಿಸ್ತಿದೆ. ಸೊ ಯಾ, ಇದು ನಮ್ಮ I think you're coping up with creating Lokamom. ಯಾ ಈ ಲೋಕಂ ಅದನ್ನೇ ಮಾಡಿದ್ ನಾನು. 2 ವರ್ಷ ಐ ವಾಸ್ ವೆರಿ ಹ್ಯಾಪಿ. ಆರಾಮಾಗಿ ವಾವ್, ಶ್ಲೋಕ ಇಸ್ ವಾಕಿಂಗ್, ಶ್ಲೋಕ ಇಸ್ ಟಾಕಿಂಗ್, ಶ್ಲೋಕ ಇಸ್ ಡೂಯಿಂಗ್ ದ್ಯಾಟ್ ಅಂಡ್ ದಿಸ್ ಅಂಡ್ ಆಲ್. ಬಟ್ ದೆನ್ ಆಫ್ಟರ್ 2nd year, 2 years ಆದ್ಮೇಲೆ ಓಕೆ, ಶಿ ಈಸ್ ಬಿಕಮಿಂಗ್ ಇಂಡಿಪೆಂಡೆಂಟ್. ಅವಳ ಪಾಡಿಗಳು ಕೂತ್ಕೊಂಡು ಊಟ ಮಾಡ್ತಿದ್ದಾಳೆ, ಅವಳ ಪಾಡಿಗಳು ಆಟ ಆಡ್ತಿದ್ದಾಳೆ, ಅವಳ ಪಾಡಿಗಳು ಏನೋ ಮಾಡ್ಕೊಂಡಿದ್ದಾಳೆ, ನಾನೇನ್ ಮಾಡ್ಲಿ? ಸೊ ದ್ಯಾಟ್ ಕ್ವೆಶ್ಚನ್ ಕೇಮ್ ಅಂಡ್ ಐ ಸ್ಟಾರ್ಟೆಡ್ ರೈಟಿಂಗ್ ಆರ್ಟಿಕಲ್ಸ್, ಏನೇನಾಯ್ತು ನಂಗೆ ಅಂತ. ಸೊ ಅದು ನೌ ಇಟ್ ಈಸ್ ಇನ್ ದ ವೆಬ್ಸೈಟ್. ಸೊ ಚೆಕ್ ಔಟ್ ದ ವೆಬ್ಸೈಟ್, ರೈಟ್? ಓಕೆ, ಸೊ ಇದು ನನ್ನ ಸ್ಟ್ರೆಸ್. ಸೊ ಇವಾಗ ಏನಾಗುತ್ತೆ ವೆನ್ ಸ್ಟ್ರೆಸ್ ಹ್ಯಾಪನ್ಸ್? ಇವಾಗ ಒಬ್ಬ ವ್ಯಕ್ತಿಗೆ ಶಕ್ತಿ ಇದೆ, ಬೆಟ್ಟ ಹತ್ತುತ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ. ಟ್ರೆಕ್ಕಿಂಗ್ ಮಾಡೋದು ಅವ್ರ ಭಾರ ಹೊತ್ಕೊಂಡು ಹೋಗೋದು ಈಸಿ, ಬಟ್ ಅದ್ರ ಜೊತೆಲಿ 20 kg ಸುಮ್ಮನೆ ಹೊರೆ ಹೊತ್ಕೊಂಡು ಹೋಗೋದಿದೆಯಲ್ಲ, ಅವಾಗ ಆಕ್ಚುಲಿ ಒಂದ್ ಸ್ವಲ್ಪ ಇದು ಕಡಿಮೆ ಆಗುತ್ತೆ, ಅಂದ್ರೆ ಅವರ ಶಕ್ತಿ ಕಡಿಮೆ ಆದಂಗೆ ಅನಿಸುತ್ತೆ, ಮತ್ತೆ ಸುಸ್ತಾಗುತ್ತೆ. ಈ 20 kgನ ಇಳಿಸಿಕ್ಕೂ ಹೋಗ್ಬೋದು, ಅಂದ್ರೆ ಕೆಳಗಡೆ ಬಿಟ್ಟು ಹೋಗ್ಬೋದು. ಬಟ್ ಅದನ್ನು ಹೊತ್ಕೊಂಡು ಇದನ್ನು ಬೆಟ್ಟ ಹತ್ಬೇಕು ಅಂದ್ರೆ ಆಕ್ಚುಲಿ ಕಷ್ಟ ಆಗುತ್ತೆ. ಅಂದ್ರೆ ಇವಾಗ 20 kgನೇ ತಗೊಂಡ್ ಹೋಗ್ಬೇಕಪ್ಪ ಅಲ್ಲಿ ಅಂದ್ರೆ ಏನ್ ಮಾಡ್ತೀಯಾ? ಅಲ್ಲ, ತಗೊಂಡ್ ಹೋಗ್ಬೇಕು ಅಂತಂದ್ರೆ ಅದನ್ನ ಅನುಭವಿಸ್ಲೇಬೇಕಷ್ಟೇ. ಯು ಹ್ಯಾವ್ ಟು ಎಂಡ್ಯೂರ್. ಅಕ್ಸೆಪ್ಟ್ ಇಟ್, ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ. ಎಷ್ಟೋ ಬಾರಿ ನಾವ್ ಏನಂತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ. ನಾವ್ ಹೆಂಗ್ ಮಾಡ್ಕೊಳ್ತೀವಿ, ಅಯ್ಯೋ ಅದನ್ನ ತಗೊಂಡ್ ಹೋಗ್ಬೇಕಾ ಬೇಡವಾ, ಜಿಜ್ಞಾಸೆಯಲ್ಲೇ ಇದ್ಬಿಡ್ತೀವಲ್ವಾ. ಸೊ ಅದು ಆಕ್ಚುಲಿ ಇನ್ನೂ ಜಾಸ್ತಿ ಸ್ಟ್ರೆಸ್ ಕೊಡುತ್ತೆ. ಇವಾಗ ನೀನ್ ಹೇಳಿದಲ್ಲ, ಈ ಲೋಕಮಮ್ ಮಾಡಿದೀಯಾ, ಸೊ ಇದ್ರ ಜೊತೆಯಲ್ಲಿ ಶ್ಲೋಕನೂ ಇದ್ದೇ ಇರ್ತಾರೆ. ಸೊ ಅದ್ರ ಜೊತೆಲೇ ಹೋಗ್ಬೇಕಾಗುತ್ತೆ. ಸೊ ಅದು ಮೇ ಬಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಆ ಸನ್ನಿವೇಶನ, ಮೇ ಬಿ. ಸೊ ಅದು ಐ ಥಿಂಕ್ ನಾವು ಒಂದ್ ಸ್ವಲ್ಪ ಮುಂದೆ ಹೋದ್ವಿ ಅನ್ಸುತ್ತೆ, ಅಕ್ಸೆಪ್ಟೆನ್ಸಿಗೆ ಬಂದ್ಬಿಟ್ವಿ ಅನ್ಸುತ್ತೆ. ಸೊ ಒಂದ್ ಸ್ವಲ್ಪ ಹಿಂದೆ ಬಂದ್ಬಿಟ್ಟು ಏನಾಗುತ್ತೆ ಸ್ಟ್ರೆಸ್ ಆದಾಗ, ನಮ್ಮ ಬಾಡಿ ಇರ್ಬೋದು, ಮೈಂಡ್ ಇರ್ಬೋದು, ಸೋಷಿಯಲಿ ಇರ್ಬೋದು, ಏನಾಗುತ್ತೆ ಸ್ಟ್ರೆಸ್ ಆದಾಗ? ನನಗೆ ಪರ್ಟಿಕ್ಯುಲರ್ಲಿ ಸ್ಟ್ರೆಸ್ ಆದಾಗ ಮುಂದೆ ಯಾರು ಇರ್ತಾರೆ, ಐ ಥಿಂಕ್ ಐ ಪುಟ್ ಇಟ್ ಆನ್ ದೇಮ್, ಲೈಕ್ ನಾಟ್ ಶೌಟಿಂಗ್, ಅದೇ ಇಲ್ಲದೆ ಇರ್ಬೋದು, ಏನಪ್ಪ ಇವ್ರು ಆರಾಮಾಗಿ ಓಡಾಡ್ಕೊಂಡಿದಾರಲ್ವಾ. ಈಸಿ ಟಾರ್ಗೆಟ್ ಹಸ್ಬೆಂಡ್ಸ್. Mostly it is husbands because they are the ones walking around in front of us. So mostly husbands. But ಯಾರು ಸಿಕ್ಕರು ಕೆಲವೊಂದ್ಸಲ ಕಸಿನ್ಸ್ ಇರ್ಬೋದು, ತಂಗಿ ಇರ್ಬೋದು, ಯಾರ್ಯಾರು ಇರ್ಬೋದು, ಮೇ ಬಿ whoever is close to us, ಯಾರು ನಮ್ಗೆ ಕ್ಲೋಸ್ ಇರ್ತಾರೆ ಅವ್ರ ಮೇಲೆ ಅಷ್ಟೇ. ಸ್ಪೆಷಲಿ ಮೀ, ಏನ್ ಮಾಡ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ, ಯಾಕೆ ಮಾಡ್ತಿದ್ಯಾ, ನಾನು ಬರ್ತೀನಿ. ಸೊ ವೆನ್ ದಟ್ ಸ್ಟ್ರೆಸ್ ಹ್ಯಾಪನ್ಸ್, ಐ ಕಾಂಟ್ ಸಿಟ್ ಡೌನ್. ಸುಮ್ಮನೆ ಏನಾದ್ರೂ ಮಾಡ್ಬೇಕು, ಆಯ್ತಪ್ಪ ಏನಾದ್ರು ಕೆಲಸ ಮಾಡ್ಬೇಕು, ಕೆಲಸ ಆಗ್ತಿಲ್ಲ ಅಂತಂದ್ರೆ ಒಡು ಯಾರು ಹೊರಗೆ ಹೋಗ್ತಾ ಇದ್ರೆ ನಡಿ ಅವ್ರ ಜೊತೆ ಹೋಗಿ ಬರೋಣ, ಇಲ್ಲ ಏನಾದ್ರು ಹೊರಗಡೆ ನೋಡ್ಕೊಂಡ್ ಬರೋಣ. ಸೊ ಐ ಥಿಂಕ್ ಐ ಪುಟ್ ಇಟ್ ಆನ್ ಅದರ್ ಪೀಪಲ್. ಸೊ ಅದು ನಾನು ಮಾಡೋದು ಸ್ಟ್ರೆಸ್ ಆದಾಗ. ವೆನ್ ಸ್ಟ್ರೆಸ್ ಹ್ಯಾಪನ್ಸ್, ದಟ್ಸ್ ವಾಟ್ ಐ ಡು. I do the same thing, yelling at my husband for no reason. Also,
ಈಗ ನನಗೂ ಅಷ್ಟೇ ಪ್ರೊಫೆಷನ್ ಆ್ಯಂಡ್ ವಿತ್ ಲೈಫ್ ವಿತ್ ಬೇಬಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಇಟ್ಸ್ ಆ್ಯಕ್ಚುಲಿ ಡಿಫಿಕಲ್ಟ್ ಬಿಕಾಸ್ ದ ಪ್ರೊಫೆಷನ್ ಈಸ್ ಆಲ್ಸೋ ವೆರಿ ಪ್ಯಾಷನೇಟ್ ಥಿಂಗ್. ಐ ವಾಂಟ್ ಟು ಕಂಟಿನ್ಯೂ ಇನ್ ದಿಸ್. ಆದರೆ ಪಾಪು ಬಿಟ್ಟು ಹೋಗೋಕ್ಕೂ ಮನಸ್ಸಾಗಲ್ಲ. ಸೊ ಫೈನಲಿ ವೆನ್ ಐ ಹ್ಯಾವ್ ಚೂಸನ್ ಪ್ರೊಫೆಷನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಣ ಅಂತ, ನನಗೆ ಅಲ್ಲೂ ಜಸ್ಟಿಸ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಬಿಕಾಸ್ ಮೈ ಮೈಂಡ್ ಇಸ್ ಕಂಪ್ಲೀಟ್ಲಿ ನನ್ನ ಬೇಬಿ ಹೇಗಿದೆ, ಪಾಪು ಹೇಗಿದೆ, ಯಾರು ನೋಡ್ಕೋತಾ ಇದ್ದಾರೆ, ಅವ್ರಿಗೆ ಸ್ಟ್ರೆಸ್ ಆಗುತ್ತಾ, ನನ್ನಿಂದ ಅವರಿಗೆ ಬರ್ಡನ್ ಆಗುತ್ತಾ ಅಂತ. ಸೊ ಇನ್ ಎ ವೇ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಯು ಕಾಂಟ್ ಫೋಕಸ್ ಆನ್ ಯುವರ್ ವರ್ಕ್. ಮೈಂಡ್ಫುಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ, ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನನಗೆ ಸ್ಟ್ರೆಸ್ ಆದಾಗ ಯೂಶಲಿ ನಾನು ಬೇರೆಯವ್ರ ಹತ್ರ ಮಾತಾಡೋದು ಅದೆಲ್ಲ ಕಡಿಮೆ ಮಾಡಿಬಿಡ್ತೀನಿ. ನಾನು ಮಾತಾಡಕ್ಕೆ ಹೋಗಲ್ಲ ಆ್ಯಕ್ಚುಲಿ. ಅವ್ರು ಏನೋ ಹೇಳ್ತಾ ಇದ್ರು ಓಕೆ, ನಾನೇನೋ ಯೋಚನೆ ಮಾಡ್ತಿರ್ತೀನಿ ನನ್ನ ತಲೆಯಲ್ಲಿ. ಇನ್ ಎ ವೇ ಕೈಂಡ್ ಆಫ್ ಲೈಕ್ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೂ ಟ್ರೈ ಮಾಡ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಅದನ್ನ ಯಾವ ಥರ ಮ್ಯಾನೇಜ್ ಮಾಡ್ಕೊಳ್ಬೇಕು ಅಂತ ಅನ್ನೋದು ನೋಡ್ತಿರ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ, ನಾನು ಯೂಶಲಿ ನನ್ನ ಹೆಂಡತಿ ಏನಾರ ಕೇಳಕ್ಕೆ ಬರ್ತಾಳೆ, ಆ ಟೈಮಲ್ಲೇ ಜಾಸ್ತಿ ಮಾತಾಡಕ್ಕೆ ಬರೋದು. ಬೇರೆ ಟೈಮ್ ಇಟ್ಟಾಡ್ಕೊಂಡು ಬಿದ್ದಿರ್ತೀನಿ, ಆ ಟೈಮಲ್ಲಿ ಕೇಳಲ್ಲ. ಸೊ ಅವಾಗ ಬಂದ್ಬಿಟ್ಟು ಏನೋ ಕೇಳ್ತಿರ್ತಾಳೆ. ಅವಾಗ ನನ್ನ ಹತ್ರ ಮಾತಾಡೋದಕ್ಕೆ ನಿಂಗೆ ಮಾತಾಡಕ್ಕೆ ಏನು ಇಲ್ವಾ ಅಂತ ಕೇಳ್ತಾಳೆ. ಅಲ್ಲ, ಏನೋ ಇದೆ ಆಲ್ರೆಡಿ ಸ್ಟ್ರೆಸ್ ನನಗೆ, ಅದನ್ನ ಹೇಳಕ್ ಬರಲ್ಲ ನನಗೆ. ಸೊ ಅವಾಗ ಅದಕ್ಕೆ ಸೈಲೆಂಟ್ ಆಗಿಬಿಡ್ತೀನಿ. ಸೊ ಹೋಗ್ಬಿಟ್ಟು ಒಂದು ಮೊಬೈಲ್ ಇಟ್ಕೊಂಡು ಸುಮ್ಮನೆ ಕುಳಿಸ್ಕೊಂಡಿರ್ತೀನಿ. ಅಥವಾ ಮಕ್ಳಿದ್ರೆ ಐ ಥಿಂಕ್ ಅವ್ರಿಗೇನು ಓದಿಸ್ಬೇಕು, ಅದಕ್ಕಂದ್ರೆ ನಾನೇನು ಹೆಚ್ಚಿಗೆ ಯೂಸ್ ಮಾಡಿ ಬ್ರೈನನ್ನು ಯೂಸ್ ಮಾಡಿ ಮಾಡುವಂಥದ್ದಲ್ವಲ್ಲ, ಅವ್ರ ಜೊತೆ ನಾನು ಸುಮ್ಮನೆ ಕುಳಿತ್ಕೊಂಡು ಇದ್ಬಿಡ್ತೀನಿ. ಸೊ ಅದು ನಾನು ಮಾಡುವಂಥದ್ದು, ಅಂದ್ರೆ ಸೈಲೆಂಟ್ ಆಗಿರೋದು. ಐ ಥಿಂಕ್ ಐ ಕ್ಯಾನ್ ರಿಲೇಟ್ ಟು ದಟ್. ಇದೇ ಆಗತ್ತೆ ಅನ್ಸುತ್ತೆ. ಇವನೇನು ಆರಾಮಾಗಿ ಓಡಾಡ್ಕೊಂಡು ಮೊಬೈಲ್ ನೋಡ್ಕೊಂಡಿದ್ದಾನಲ್ಲ. ಐ ಥಿಂಕ್ ನಾವು ಇದಕ್ಕೋಸ್ಕರ ಡಿಫ್ರೆಂಟ್ ಪಾಡ್ಕಾಸ್ಟೇ ಮಾಡಬೇಕಾಗುತ್ತೆ. ಅದೇ ಆಸ್ ಅ ವೈಫ್ ಪರ್ಸ್ಪೆಕ್ಟಿವ್ ನೋಡಿದಾಗ ನೀನು ಮೊಬೈಲ್ ನೋಡ್ಕೊಂಡು ಆರಾಮ್, ಮೇ ಬಿ ಯು ಆರ್ ಗೋಯಿಂಗ್ ಥ್ರೂ ದಟ್ ಅದರ್ ಸ್ಟ್ರೆಸ್ ಅಂಡ್ ಯು ವಾಂಟ್ ಟು ಝೋನ್ ಔಟ್ ಫ್ರಮ್ ದಟ್. ಝೋನ್ ಔಟ್ ಮಾಡಕ್ ನೀನ್ ಮೊಬೈಲ್ ನೋಡ್ತಿರ್ಬೋದು. ಬಟ್ ವಾಟ್ ವಿ ಆಸ್ ವೈಫ್ ಏನ್ ಅನ್ಕೊಂತೀವಿ, ಇವ್ನು ಆರಾಮಾಗಿ ಕುತ್ಕೊಂಡು ಮೊಬೈಲ್ ನೋಡ್ತಿದ್ದಾನೆ, ಮಕ್ಕಳ ಜೊತೆ ಆಡ್ತಾ ಇರ್ತಿದ್ದಾನೆ, ಎಷ್ಟು ಕೆಲಸ ಇದೆ, ಹಂಗಿದೆ ಹಿಂಗಿದೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಇಟ್ ಈಸ್. ಅಂದರೆ ನಾವು ಸ್ಟ್ರೆಸ್ನ ತುಂಬ ಎಕ್ಸ್ಪ್ರೆಸ್ ಮಾಡ್ತೀವಿ, ಅವ್ರು ಎಕ್ಸ್ಪ್ರೆಸ್ ಮಾಡ್ದಲೇ ಆರಾಮಾಗಿ ಓಡಾಡ್ಕೊಂಡು ಚಿಲ್ ಮಾಡ್ತಿರ್ತಾರೆ. ಸೊ ವಿ ಫೀಲ್ ಲೈಕ್ ನಮ್ಗೆ ಇಷ್ಟೊಂದು ಸ್ಟ್ರೆಸ್ ಇದೆ, ಅವ್ರು ಮಾತ್ರ ಹೆಂಗೆ ಆರಾಮಾಗಿದ್ದಾರೆ ಅನ್ನೋ ಫೀಲ್ ಬರುತ್ತೆ ಅನ್ಸುತ್ತೆ. ಸೊ ದಟ್ಸ್ ವೈ ವಿ ಅಟ್ಯಾಕ್ ಆನ್ ದೆಮ್. ಮೇಬಿ ಐ ಥಿಂಕ್ 4 ಜನದ್ದು ಕಾಮನ್ ಇದೆ ಇದರಲ್ಲಿ. ನಾನು ಗಂಡನ ಜೊತೆ ಮಾಡೋದಕ್ಕಾಗಲ್ಲ, ಬಿಕಾಸ್ ಗೊತ್ತಿಲ್ಲ ಮುಂದೆ ಏನ್ ಮಾಡ್ತೀನಿ ಅಂತ. ಈಗ ಸದ್ಯಕ್ಕೆ ಐ ಥಿಂಕ್ ಐ ಆಮ್ ಡಿಸ್ಪ್ಲೇಸಿಂಗ್ ಇಟ್ ಆನ್ ಮೈ ಪೇರೆಂಟ್ಸ್ ಆರ್ ಮೈ ಬ್ರದರ್ ಯೂಶಲಿ. ಸ್ವಾತಿ ಹೇಳ್ದಾಗ ನಂಗೂ ಅನ್ಸುತ್ತೆ, ಇವನ್ ಏನ್ ಮನೆಗೆ ಬರಲ್ಲ, ಮನೆಗೆ ಲೇಟಾಗಿ ಬರ್ತಾನೆ, ಏನಿದು, ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋದು ಅವನ ಮೇಲೆ ಫಸ್ಟ್ ಬರುತ್ತೆ ನಂಗೆ, ಅಣ್ಣನ ಮೇಲೆ. ಅದು ಒಂದ್ ವೇ. ಆದ್ರೆ ಇನ್ನೊಂದು, ಐ ಥಿಂಕ್ ಐ ಚೂಸ್ ಟು ಗೋ ಕಂಪ್ಲೀಟ್ ಮ್ಯೂಟ್, ಸೈಲೆಂಟ್ ಆಗ್ಬಿಡ್ತೀನಿ. ಬಟ್ ಐ ಸ್ಟಾರ್ಟ್ ಫೋಕಸಿಂಗ್ ಆನ್ ವಾಟ್ ಹ್ಯಾಸ್ ಟು ಬಿ ಡನ್. ಏನಾದ್ರು ಟಾಸ್ಕ್ ಕಂಪ್ಲೀಟ್ ಮಾಡೋದಿರ್ಬೇಕು, ಏನಾದ್ರು ಮಾಡಬೇಕು ಅಂದ್ರೆ ನನ್ನ ಕಂಪ್ಲೀಟ್ ಅಟೆನ್ಷನ್ ಅದ್ರ ಮೇಲಿರುತ್ತೆ, ಬೈ ನಾಟ್ ಟಾಕಿಂಗ್ ಟು ಎನಿಬಡಿ. ಸೊ ಇಟ್ ವಿಲ್ ಈದರ್ ಬಿ ಟಾಕಿಂಗ್ ಟೂ ಮಚ್ ಟು ಸಂಬಡಿ ಆರ್ ಕಂಪ್ಲೀಟ್ ಮ್ಯೂಟ್. ಕಂಪ್ಲೀಟ್ ಎಕ್ಸ್ಟ್ರೀಮ್ಸ್ ಅಲ್ಲೇ ಇರ್ತೀನಿ ಹೊರತು ಇನ್ ಬಿಟ್ವೀನ್ಸ್ ಅಲ್ಲಿ ಪ್ರಾಬಬ್ಲಿ ಸ್ಟ್ರೆಸ್ ಆದಾಗ ಇರಲ್ವೇನೋ ನಾನು. ಇಟ್ ಹ್ಯಾಪನ್ಸ್ ಇವನ್ ವಿತ್ ಈಟಿಂಗ್ ಆಲ್ಸೋ, ಈಟಿಂಗ್ ಅಂಡ್ ಡ್ರಿಂಕಿಂಗ್ ಕಾಫಿ. ಕಂಪ್ಲೀಟ್ ಅವತ್ತಿಡೀ ದಿನ ಸಮ್ಟೈಮ್ಸ್ 4 to 5 cups ಆಫ್ ಕಾಫಿನೂ ಆಗಿರುತ್ತೆ. ಇನ್ ಕೆಲವೊಂದು ಸ್ಟ್ರೆಸ್ಸರ್ಸ್ ಅಲ್ಲಿ ಏನೂ ಬೇಡ, ನಾಟ್ ಇವನ್ ಅ ಕಪ್ ಆಫ್ ವಾಟರ್ ಕೂಡ ತಗೊಂಡಿರಲ್ಲ. ಸೊ ಇಟ್ಸ್ ದಟ್ ಎಕ್ಸ್ಟ್ರೀಮಿಟಿ ಅಂತ ಅನ್ಸುತ್ತೆ, ದ ವೇ ಐ ಡೂ ಇಟ್ ವೆನ್ ಐ ಆಮ್ ಸ್ಟ್ರೆಸ್ಡ್. ಓಕೆ, ಐ ಥಿಂಕ್ ಒಂದು ವೇ ಅಂತ ಇರಲ್ಲ ಅನ್ಸುತ್ತೆ. ಎವ್ರಿ ಡೇ ಇಟ್ ಡಿಪೆಂಡ್ಸ್ ಆನ್ ವಾಟ್ ಈಸ್ ದ ಸ್ಟ್ರೆಸ್ ಏನು ಅಂತ. ಯಾರಿಗಾದ್ರೂ ಒಂದೇ ತರ ನಾನು ಬಿಹೇವ್ ಮಾಡ್ತೀನಿ ಸ್ಟ್ರೆಸ್ ಆದಾಗ ಎವ್ರಿ ಟೈಮ್ ಅಂತಿದ್ಯಾ? ಅದು ಇಂಪಾಸಿಬಲ್. ಮತ್ತೆ ಇನ್ನೊಂದೇನಂದ್ರೆ, ಈಗ ಅದಕ್ಕೆ ಒಂದನಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಂಡತಿ ಅಥವಾ ಅವ್ರಿಗೆ ಗೊತ್ತಿರುತ್ತೆ ಪ್ರತಿ ಸತಿನೂ ನನಗೆ ಸ್ಟ್ರೆಸ್ ಆದಾಗ ಆಕೆ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಆಕೆಗೆ ಸ್ಟ್ರೆಸ್ ಆದಾಗ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದು ಒಂದೇ ರೀತಿ ಎಲ್ಲಾ ಟೈಮಲ್ಲೂ ನಾವು ವರ್ತಿಸಲ್ಲ. ಇವಾಗ ನಾನು ಈ ತರ ಹೇಳಿದ್ದು ಮೆಜಾರಿಟಿ ಆಫ್ ದ ಟೈಮ್ ನಾನು ಮಾಡುವಂಥದ್ದು ಏನೋ ಝೋನ್ ಔಟ್ ಆಗೋದು ಅಥವಾ ಅಲ್ಲಿ ಇನ್ವಾಲ್ವ್ ಆಗ್ದಂಗೆ ಏನೋ ಒಂದು ಮಾಡೋದು ಅಂತ ಅನ್ನೋದು. ಬಟ್ ಪ್ರತಿ ಸನ್ನಿವೇಶದಲ್ಲೂ ವಿಭಿನ್ನವಾಗಿ ಅಂದ್ರೆ ಅನಿಸುತ್ತೆ ಆಕ್ಚುಲಿ, ವಿ ಫೀಲ್ ಇಟ್ ಅಂಡ್ ಅದೊಂದು ಎಕ್ಸ್ಪ್ರೆಷನ್ ಬಂದಿರುತ್ತೆ. ಅದಕ್ಕೆ ಅಂದ್ರೆ ಇದೇ
ಹೀಗೆ ಇರುತ್ತೆ ಅಂತಂದು ಆ ಸಮಯದಲ್ಲಿ ಏನೋ ಬೇರೆ ರೀತಿ ವರ್ತಿಸ್ಬೇಕು ಅವ್ರ ಜೊತೆ, ಆ ತರ ಇರೋದಕ್ಕಂತೂ ಸಾಧ್ಯ ಇಲ್ಲ. ಇದಂದ್ರೆ ಹೆಂಗಂದ್ರೆ ಒಂಥರ ಎವ್ರಿ ಡೇ ಜೀವನ ಅದಷ್ಟೇ, ಬರುತ್ತೆ ಹೋಗುತ್ತೆ. ಇವಾಗ ಆ ಬಂದು ಹೋದಾಗ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬಾರ್ದು ಅನ್ನೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಗೊತ್ತಾಗುತ್ತೆ, ಸೆನ್ಸ್ ಮಾಡ್ಬೋದು ಅಷ್ಟೇ. ಬಟ್ ಹಿಂಗೆ ಅಂತ ಅನ್ನೋದು ಹೇಳೋದು ತುಂಬಾ ಕಷ್ಟ. ಅದು ಆಕ್ಚುಲಿ ಅದನ್ನ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ ಆಕ್ಚುಲಿ. And sometimes I feel ಎಲ್ಲೋ ನಮ್ ಎಂಪತಿ ಪ್ಲೇ ಆಗ್ತಾ ಹೋಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಐ ನೋ ಐ ಆಮ್ ಶೌಟಿಂಗ್ ಎಟ್ ಹಿಮ್ ಬಿಕಾಸ್ ಆಫ್ ಮೈ ಸ್ಟ್ರೆಸ್. ಅದು ಕಂಟಿನ್ಯೂಸ್ ಆಗಿ 2-3 ದಿನ ಆಗುತ್ತೆ. ದ 4th day ಇಟ್ ಹಿಟ್ಸ್ ಯು ಹಾರ್ಡ್. ಯು ಸ್ಟಾರ್ಟ್ ಎಂಪತೈಸಿಂಗ್ ಹಿಮ್. 3 ದಿನ ಕೂಗಾಡ್ತಿದ್ದೀನಲ್ಲ ಅಣ್ಣನ ಮೇಲೆ, 4ನೇ ದಿನನೂ ನಾನು ಕೂಗಾಡಿದ್ರೆ ಪಾಪ ಹೌ ವಿಲ್ ಹಿ ಫೀಲ್? ಅವನಿಗೂ ಪ್ರಾಬಬ್ಲಿ ಏನೋ ಸ್ಟ್ರೆಸ್ ಇರ್ಬೋದಲ್ಲ ಅನ್ಬಿಟ್ಟು ಯು ಡೋಂಟ್ ಅಗೇನ್ ಶೌಟ್ ಎಟ್ ಹಿಮ್. Then you choose another way of putting it out. Right. So it can't be one single way ಅಂತ ಅನ್ಸುತ್ತೆ ನಂಗೂ, as ಅಲ್ಲ, Muthu says. ಇದು ಹೆಂಗಾಯ್ತು ಗೊತ್ತಾ, ಅಣ್ಣಂಗೆ ಸ್ಟ್ರೆಸ್ ಇದೆ ಅಂತಂದು ಈ ತರ ಎಲ್ಲ ಯೋಚನೆ ಮಾಡ್ತಿರೋದು, ನನ್ ಸ್ಟ್ರೆಸ್ ಅನ್ನು ಆ ಒಂದು ಅವಕಾಶ ಅದನ್ನ ಹೊರಗಡೆ ಹಾಕೋದಕ್ಕೆ. ಹೌದು, True. ಇರ್ಬೋದು. ಅಂದ್ರೆ ಇದೊಂಥರ ಹಾಗೆ ನ್ಯಾಚುರಲಿ ನೋಡಿದ್ರೆ ಕುಳಿತ್ಕೊಂಡು ಮಾತಾಡ್ತಾ ಇರ್ತೀವಿ ಅಂದ್ರೆ, ಇವಾಗ ನಿಮ್ದೇನಾದ್ರೂ ನೋವನ್ನ ಹೇಳ್ಕೊಳ್ಳೋದಕ್ಕೆ ಹೋದ್ರೆ ನನಗೂ ಬೇಜಾರಾಗುತ್ತೆ. ನಿನಗೆ ಬೇಜಾರಾಗಿದೆ ಅಂತಲ್ಲ, ನಾನ್ ನಿನ್ ಸ್ಥಾನದಲ್ಲಿ ನಿಂತ್ಕೊಂಡು ಯಾವಾಗ ನೋಡೋದು ಅಂದ್ರೆ, ಲೈಕ್ ಎಂಪತಿ ಅವಾಗ ಹೆಂಗ್ ತೋರಿಸ್ತೀನಿ ಅಂದ್ರೆ, ನನ್ನ ಸನ್ನಿವೇಶಗಳು ಕೆಲವೊಂದು ಅಂಶಗಳು ಅಲ್ಲಿ ಬಂದು ಹೋಗ್ತವೆ, ಆವಾಗ ನಾನು ರಿಲೇಟ್ ಆಗೋದಕ್ಕಾಗುತ್ತೆ. ಸೊ ಎಂಪತಿ ಅನ್ನೋದು ಇಟ್ ಈಸ್ ಎನಿವೇ ಒಂದ್ ಸ್ವಲ್ಪ ಏನಾದ್ರು ಬೇಸ್ ಇರ್ಬೇಕಲ್ವಾ. ಅಂದ್ರೆ ಇವಾಗ ನಾನಿಲ್ಲಿ ಕುಳಿತ್ಕೊಂಡು ಮಾತಾಡ್ಬೇಕು ನಿನ್ ಜೊತೆ ಅಂತಂದ್ರೆ ಆ ಒಂದು ಸನ್ನಿವೇಶ ಏರ್ಪಟ್ಟಿರೋದಕ್ಕೆ ತಾನೆ, ಆ ಸನ್ನಿವೇಶ ನನಗೂ ಏರ್ಪಟ್ಟಿದೆ, ನಿನ್ಗೂ ಏರ್ಪಟ್ಟಿದೆ, ಅದಕ್ಕಾಗಿ ಕುಳಿತ್ಕೊಂಡಿದೀವಿ. ಸೊ ಅದೇ ರೀತಿ ಅಲ್ಲೂ ಒಂದ್ ಸ್ವಲ್ಪ ಎಂಪತಿ ನನಗೂ ಆತರ ಸನ್ನಿವೇಶಗಳು ಇರಬೇಕು. ನಾನು ರಿಲೇಟ್ ಮಾಡ್ಕೊಂಡು ಅವಾಗ ಏನ್ ಮಾಡ್ತೀನಿ ಅಂದ್ರೆ ನನಗೂ ಬೇಜಾರಾಗುತ್ತೆ, ನಾನು ಆತರ ಫೀಲ್ ಆಗ್ತೀನಿ. ನೀನ್ ನನ್ ಕಣ್ಣನ್ನು ನೋಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಿನಗೆ ಹೇಳ್ಕೊಳ್ಬೇಕು ಅಥವಾ ಮಾತಾಡ್ಬೇಕು ಅಂತ ಬರುತ್ತೆ. ಸೊ ಹಾಗೆ ಕೆಲವೊಂದ್ರೆ ಒಬ್ರು ಸ್ಟ್ರೆಸ್ ನ ಮೂಲಕ ಇನ್ನೊಬ್ರು ಸ್ಟ್ರೆಸ್ ರಿಲೀಸ್ ಆಗುತ್ತೆ, ಅಥವಾ ಆ ಸನ್ನಿವೇಶ ಹೋಗೋದು ಶ್ರೀ ಹೇಳ್ದಂಗೆ. ಸೊ ಕೆಲವೊಂದ್ ಟೈಮಲ್ಲಿ ಬೇರೆ ಮೂಲಕ ನಮ್ ಸ್ಟ್ರೆಸ್ ಹೋಗುತ್ತೆ ಆಚೆಗಡೆಗೆ. ಆಮೇಲೆ ಇನ್ನೊಂದು ಪ್ಯಾಟ್ರನ್ ನೋಟಿಸ್ ಮಾಡಿದ್ರೆ, ಯೂಶಲಿ ನಾವು ಸ್ಟ್ರೆಸ್ ಬಗ್ಗೆ ಅಥವಾ ನಮ್ಮ ಲೈಫಲ್ಲಿರೋ ಚಾಲೆಂಜಸ್ ಬಗ್ಗೆ ನಾವು ಶೇರ್ ಮಾಡ್ಕೋತಾ ಇದ್ರೆ, ಬೇರೆಯವ್ರು ಶೇರ್ ಮಾಡ್ಕೋತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ನಮ್ಮ ಮನಸ್ಸಲ್ಲಿ ನಡೀತಾ ಇರುತ್ತೆ, ನಮ್ಗೆ ಇನ್ನೂ ಸ್ಟ್ರೆಸ್ ಜಾಸ್ತಿ ಇದೆ, ನಮ್ಮ ಲೈಫಲ್ಲಿ ಇನ್ನೂ ಚಾಲೆಂಜಸ್ ಜಾಸ್ತಿ ಇದೆ, ನಾನು ಇನ್ನೂ ಫೇಸ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲೋ ಒಂಥರ ನಾನು ಜಾಸ್ತಿ ಸ್ಟ್ರೆಸ್ಸಲ್ಲಿದ್ದೀನ, ನೀನು ಜಾಸ್ತಿ ಸ್ಟ್ರೆಸ್ಸಲ್ಲಿದ್ದೀನ ಅನ್ನೋ ಕಾಂಪಿಟೇಷನ್ ಬರುತ್ತೆ. ಅದೊಂಥರ ಕಂಡೀಷನ್ ಅನ್ಸುತ್ತೆ. ಐ ಥಿಂಕ್ ಉಲ್ಟಾನು ಆಗ್ಬೋದು. ಲೈಕ್ ಯಾರೋ ಒಬ್ರು ಸ್ಟ್ರೆಸ್ ಹೇಳ್ಕೊಡ್ತಿದ್ದಾರೆ ಅಂತಂದ್ರೆ, ಓ ನಂಗೆ ಇಷ್ಟೆಲ್ಲ ಇಲ್ಲ, ಪರವಾಗಿಲ್ಲ, ಮೋಸ್ಟ್ಲಿ ಐ ಮೀನ್ ಅ ಬೆಟರ್ ಪ್ಲೇಸ್ ಇರ್ಬೋದೇನೋ, ಓಕೆ ಸಮಾಧಾನ ಮಾಡ್ಕೊಳ್ಳೋಣ ಅನ್ನೋ ಲೆವೆಲ್. ಐ ಥಿಂಕ್ ದಟ್ ಕ್ಯಾನ್ ಆಲ್ಸೋ ಹ್ಯಾಪನ್. ಈಗ ಅದಕ್ಕೆ ಹೇಳೋದು ಏನು, ಹತ್ರದವ್ರಿಗೆ ಏನೋ ಒಳ್ಳೇದಾದ್ರೆ ನಮಗೆ ಬೇಜಾರಾಗೋದು ಮೊದ್ಲು. ಅಂದ್ರೆ ಇನ್ ದ ಸೆನ್ಸ್ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಇವಾಗ ಹತ್ರದವ್ರು ಅಂದ್ರೆ ಯಾರಿಗಾದ್ರೂ ಹತ್ರದವ್ರು ಅಂದ್ರೆ ಏನೋ ಅಚೀವ್ ಮಾಡಿದ್ರೆ ಬೇಜಾರು ಅಂತಂದ್ರೆ ಆ ದೃಷ್ಟಿಯಲ್ಲ, ಒಂದ್ ಸ್ವಲ್ಪ ಇರುಸು ಮುರುಸಾಗುತ್ತೆ, ನಾನು ಅಲ್ಲಿಗೆ ಹೋಗಿಲ್ವಲ್ಲ ಅಂತ ಅನ್ನೋದಕ್ಕೆ. ಅಂದ್ರೆ ಇಟ್ ಈಸ್ ನಥಿಂಗ್. ಅದೇ ಬೇರೆಯವ್ರಿಗೆ ಯಾರಿಗಾನ ಆಗ್ಲಿ ಒಳ್ಳೇದಾಗ್ಲಿ ನಮ್ಗೆ ಮ್ಯಾಟರ್ ಆಗಲ್ಲ ಆಕ್ಚುಲಿ. ಅಂದ್ರೆ ಬೇಸಿಕಲಿ ಏನಂದ್ರೆ ಮನಸ್ಸು ಅದು ತಪ್ಪು ಅಂತಲ್ಲ, ಅದು ಅಸೂಹೆ ಬರೋದು ಅದಾಗಿ ನಿನಗೆ ಖುಷಿ ಕೊಡುತ್ತೆ ಒಂದ್ ಸ್ವಲ್ಪ ನೀನೇನೋ ಚೆನ್ನಾಗ್ ಮಾಡೋದಕ್ಕೆ. ಸೊ ಆ ಥರನೂ ಆಗ್ಬೋದು ಕೆಲವೊಂದ್ ಟೈಮಲ್ಲಿ. ಐ ಕ್ಯಾನ್ ಆಲ್ಸೋ ಡೂ ಸಮಥಿಂಗ್ ಲೈಕ್ ದಟ್. ಆ ಥರ ನಾನು ಮಾಡ್ಬೋದು, ನಾನೇನಾದ್ರು ಮಾಡ್ಲಾ, ಇಟ್ ಕ್ಯಾನ್ ಬಿ ಅ ಮೋಟಿವೇಶನ್ ಇರ್ಬೋದು. ಆಲ್ಸೋ ನಾನು ಮುತ್ತುದೊಂದು ಪಾಯಿಂಟ್ ಐ ಥಿಂಕ್ ಐ ವೆರಿ ಮಚ್ ಅಗ್ರಿ ಅಂತಂದ್ರೆ, ಹೋಗ್ತಾ ಅಂದ್ರೆ ಐ ಥಿಂಕ್ ಶ್ರೀ ಹೇಳಿದ್ದು, ಹೋಗ್ತಾ ಗೊತ್ತಾಗತ್ತೆ ನಮ್ಗೆ, ಓ ನಾನು ತುಂಬಾ ಬೇರೆಯವ್ರ ಮೇಲೆ ಹಾಕ್ತಾ ಇದ್ದೀನಿ ನನ್ನ ಸ್ಟ್ರೆಸ್ ನ, ಐ ಆಮ್ ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್ ಮ್ಯಾನೇಜ್ ಇಟ್ ಮೈ ಸೆಲ್ಫ್. ಅದನ್ನ ನಾನು ಬೇರೆಯವ್ರ ಮೇಲೆ ಹಾಕ್ತಾ ಇದ್ದೀನಿ, ಬೇರೆ ಯಾವುದೋ ಎಕ್ಸ್ಟರ್ನಲಿ ಹಾಕ್ತಿದ್ದೀನಿ. ಸೊ ಅದು ಹೋಗ್ತಾ ಐ ಥಿಂಕ್ ಗೊತ್ತಾಗ್ತಾ ಹೋಗುತ್ತೆ. ಮೇ ಬಿ ಇಷ್ಟು ವರ್ಷ ಗೊತ್ತಾಗಿಲ್ಲ ಅಕಾರ್ಡಿಂಗ್ ಟು ಮೀ, ನನಗೆ ಪರ್ಸ್ನಲಿ. ಬಟ್ ಇವಾಗ is it necessary to put it on others? ಅದನ್ನ ನಾನು ಹೆಂಗೆ ಐ ಕ್ಯಾನ್ ಕೋಪ್ ವಿತ್ ಇಟ್. ಸೊ ದಟ್ ಕೋಪಿಂಗ್ ಮೆಕ್ಯಾನಿಸಮ್ ಇಂಟರ್ನಲಿ ಶುರು ಆಗ್ತಾ ಇದೆ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ವೇದಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಐ ಡೋಂಟ್ ನೋ. ಸೊ ಹೇಗೆ ಕೋಪ್ ಮಾಡೋದು ಇವಾಗ ಕೋಪಿಂಗ್ ಮಾತ್ರ ಬಂದ್ಬಿಟ್ಟಿದೀವಿ ಅಂದ್ಮೇಲೆ ಹೌ ಡು ವಿ ಕೋಪ್ ವಿತ್? ನಾವು ಹೆಂಗೆ ಕೋಪ್ ಮಾಡ್ತೀವಿ ಸ್ಟ್ರೆಸ್ ಇಂದ? ಓಕೆ, ನಾನು ಹೇಗೆ ಕೋಪ್ ಮಾಡ್ತೀನಿ ಅಂದರೆ ಅಗೈನ್
ಪ್ರತಿದಿನದ ನಿತ್ಯ ಜೀವನದಲ್ಲಿ ಏನೇನು ಆಗ್ತದಲ್ಲ ಅದನ್ನೆಲ್ಲ ನನಗೇನು ಬೇಕೋ ಹಾಗೆ ಮಾಡ್ತೀನಿ. ಆ್ಯಂಡ್ ಐ ನಾಟ್ ಎ ವೆರಿ ಒಂಥರ ಪ್ಲ್ಯಾನ್ಡ್ ಪರ್ಸನ್ ಅಲ್ಲ. ಸೊ ನನಗೆ ಪ್ಲಾನಿಂಗ್ ಮಾಡಬೇಕು ಅಂತಂದ್ರೆ ಆ್ಯಕ್ಚುಲಿ ಸ್ಟ್ರೆಸ್ ಬಂದ್ಬಿಡುತ್ತೆ. ನಾನು ಹೆಂಗಂದ್ರೆ ಹಂಗೆ ಹೋಗ್ತೀನಿ, ಹಾಗೆ ಹೋಗ್ತೀನಿ. ಸ್ಪಾಂಟೇನಿಯಸ್ ಆಗಿ ಏನೇನಾಗುತ್ತೋ ನನ್ನ ಜೀವನ ಅದೇ ರೀತಿ ನಾನು ರೂಢಿಸ್ಕೊಂಡಿರೋದು ಅದೇ ರೀತಿ ಇದೆ. ಸೊ ಅದೇ ರೀತಿ ಹೋಗ್ತೀನಿ. ಮತ್ತೆ ಏನೇನು ಮಾಡ್ಬೇಕಲ್ವಾ, ನಂದು ಏನೇನು ಆ ದಿನದ್ದು ಏನೇನು ಕೆಲಸ ಬರುತ್ತಲ್ಲ ಮುಂದೆಗಡೆ, ಅದರಲ್ಲಿ ಇನ್ವಾಲ್ವ್ ಆಗ್ತಾ ಹೋದ್ರೆ ದೆನ್ ಡೆಫಿನೆಟ್ಲಿ ನನಗೆ ಆ ಥರದ್ದು ಇದು ಬರೋದಿಲ್ಲ. ಯಾವಾಗ ನಾನು ಓಕೆ ಈ ಥರದ್ದು ಏನೋ ಆಗಿದೆ, ಇದಕ್ಕೆ ಇನ್ನೊಂದೇನೋ ಮಾಡ್ಬೇಕು ಅಂತ ಅವಾಗ ಕುಳಿತ್ಕೊಂತೀನಲ್ಲ, ಅವಾಗ ಆಕ್ಚುಲಿ ಹೆಚ್ಚಿಗೆ ಸ್ಟ್ರೆಸ್ ಆಗುತ್ತೆ. ನಾನು ಅವಾಗ ಮಾಡೋಲ್ಲ ಅದನ್ನ. ಹೇಗೂ ನಾನು ಇಷ್ಟು 30-39 ವರ್ಷ ಇದೇ ರೀತಿ ಬಂದಿದ್ದೀನಿ. ಈಗ ಒಂದಿನದಲ್ಲಿ ಅದನ್ನೆಲ್ಲ ಫಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು ನನಗೆ. ಸೊ ನಾನೇನ್ ಮಾಡ್ತೀನಿ, ಅವತ್ತಿಂದು ಓಕೆ ಮುಂದೆ ಏನ್ ಸಿಗುತ್ತೋ ಅದನ್ನ ಮಾಡ್ತೀನಿ, ಅಥವಾ ಮುಂದೆ ಎದುರಿಗೆ ಯಾರನ್ನ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ತೀನಿ. ಸನ್ನಿವೇಶದ ಜೊತೆ ಮುಂದುವರ್ಕೊಂಡು ಹೋಗೋದಕ್ಕೆ ಮೇ ಬಿ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ ಅಂತ ನನಗೆ ಅನಿಸಿರೋದು. ನಾನು ಅದನ್ನ ಫಾಲೋ ಮಾಡ್ತೀನಿ. ಸೊ ಅಂದ್ರೆ ಇವಾಗ ನೀನ್ ತುಂಬಾ ಸ್ಟ್ರೆಸ್ ಮೇಲೆ ಸ್ಟ್ರೆಸ್ ಮಾಡಲ್ಲ, ಯು ಗೋ ಆನ್ ವಿತ್ ದ ಡೇ ಟು ಡೇ ಲೈಫ್. ದಿನನಿತ್ಯದ ಏನೇನ್ ಕೆಲಸ ಇದೆ ಅದನ್ನ ಮಾಡ್ಕೊಂಡು ಹೋಗ್ತೀಯಾ, ಥಿಂಕಿಂಗ್ ಇಟ್ ವಿಲ್ ಗೋ ಅವೇ ಅಂತ, ಅಂಡ್ ಇಟ್ ವಿಲ್ ಗೋ ಅವೇ. ಅಲ್ಲ, ಅದು ನಾನು ಯೂಸ್ ಮಾಡ್ಕೊಂಡದೆ ಅಂದ್ರೆ ಬೇಸಿಕಲಿ ಏನಂದ್ರೆ ಇವಾಗ ನಿನಗೆ ಅದೊಂದು ಎನರ್ಜಿ ಸಿಗುತ್ತಲ್ಲ. ಇವಾಗ ನಿನಗೆ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿನ್ಗೊಂದು ಸ್ವಲ್ಪ ಎನರ್ಜಿ, ಖುಷಿ ಬೇಕಲ್ವಾ? ಖುಷಿ ಇದ್ರೆ ಮಾತ್ರ ನೆಕ್ಸ್ಟ್ ನಿನಗೆ ಖುಷಿ ಅಥವಾ ಆ ಥರ ಸನ್ನಿವೇಶಗಳು ಬಂದಾಗ ಫೇಸ್ ಮಾಡೋದಕ್ಕೆ ಸಿಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಈ ತರ ಆಗೋಯ್ತು ಅಂತಂದ ಬೇಜಾರೇನಾದ್ರೂ ಒಂದೇ ಸತಿ ಇಟ್ಕೊಂಡ್ರೆ ಅದೇ ರೀತಿ ಬೇಜಾರು ಕ್ರೋಢೀಕರಣ ಅಂದ್ರೆ ಒಂಥರ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಅದನ್ನ ಫೇಸ್ ಮಾಡೋದಕ್ಕೆ ನಿನ್ಗೆ ಖುಷಿನೇ ಇರಲ್ವಲ್ಲ. ಸೊ ವೆನ್ ಯು ಡೋಂಟ್ ಗೋ ಟು ವರ್ಕ್, ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅದೇ ಫೇಸ್ ಅಲ್ಲೇ ಇರ್ತೀಯ ನೀನು. ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಕಲೀಗ್ ಸಿಗ್ತಾರೆ ಅಥವಾ ನನ್ನ ಬಾಸ್ ಸಿಗ್ತಾರೆ, ಸೊ ಅವ್ರ ಹತ್ರ ಮಾತಾಡ್ತೀನಿ. ಅಥವಾ ನಂದು ಏನ್ ಅವತ್ತು ಕೆಲಸ ಇರುತ್ತೆ, ಮುಂದೆ ಏನ್ ಸಿಗುತ್ತೋ ಅದನ್ನ ಮಾಡ್ತೀನಿ. ಮಾಡ್ದಂಗೆ ಕುಳಿತುಕೊಳ್ಳಲ್ಲ ನಾನು ಆಕ್ಚುಲಿ. ನಂದು ದಟ್ ಈಸ್ ಹೌ ಐ ಥಿಂಕ್ ಐ ಆಮ್ ಮ್ಯಾನೇಜಿಂಗ್ ಇಟ್. ಸೊ ಏನಾದ್ರೂ ಆ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡ್ತೀನಿ, ಇನ್ ಎ ವೇ ಲೈಕ್ ಇನ್ವಾಲ್ವ್ ಆಗಿ ಮಾಡುವಂಥದ್ದು. ಸೊ ಅವಾಗ ಅದ್ರಲ್ಲಿ ಬಂದಿರುತ್ತಲ್ಲ ಒಂದ್ ಸ್ವಲ್ಪ ಖುಷಿ ಅಥವಾ ಒಂದ್ ಸ್ವಲ್ಪ ಎನರ್ಜಿ, ನೆಕ್ಸ್ಟ್ ಆ ಸ್ಟ್ರೆಸ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತ ಅನ್ನೋದಕ್ಕೆ ಅದ್ರದ್ದು ಒಂದು ಎನರ್ಜಿ ಇಲ್ಲಿ ಇದಕ್ಕೆ ಏನೋ ಸಪೋರ್ಟ್ ಮಾಡುತ್ತೆ ಆಕ್ಚುಲಿ. ಸೊ ನಾನು ಆ ಥರ ಮಾಡುವಂಥದ್ದು. ಅಂದ್ರೆ ಇದು ಯೋಚನೆ ಮಾಡಿದ್ರೆ ಈ ತರದ ಅಂಶಗಳೆಲ್ಲನ ನೋಡ್ಕೊಂಡ್ ಬರ್ತಾ ಇರೋದು, ಇದೇ ರೀತಿ ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ಇದನ್ನ ಇಟ್ಕೊಂಡು ಹೇಳ್ತಾ ಇರೋದು, ಪ್ರಾಕ್ಟಿಕಲಿ, ಥಿಯರಿಟಿಕಲಿ ಅಲ್ಲ. ದಟ್ಸ್ ವಾಟ್ ವಿ ಡು. ಥಿಯರಿಟಿಕಲಿ ತುಂಬಾ ಬುಕ್ಸ್ ಹೇಳಿ ತುಂಬಾ ಇದೆ, ಅದು ಇಡೋಣ. ಇವಾಗ ನಾವೇನ್ ಮಾಡ್ತೀವಿ, ವಿಲ್ ಡಿಸ್ಕಸ್. ಐ ಥಿಂಕ್ ಐ ನೋ ಒನ್ ಆಫ್ ಹಿಸ್ ಕೋಪಿಂಗ್ ಮೆಕ್ಯಾನಿಸಮ್. ಎಂದು ತಲೆ ತಿನ್ನೋದು, ಮಾಡ್ತಿರೋ ಕೆಲಸ ಬೇರೆಯವ್ರ ಕೆಲಸ ಹಾಳು ಮಾಡೋದು. So if he is lucky enough to get colleagues like us, we know what he is doing, why he is doing. So we accept and we adjust to him. But wherever he only hanging bantalti. ಕಂಫರ್ಟ್ ಝೋನ್ ಅಲ್ಲಿ ಕೋಪಿಂಗ್ ಮೆಕ್ಯಾನಿಸಮ್ ಆ ತರನೇ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತೀನಿ. ಎಲ್ಲೇ ಹೋದ್ರು ನನ್ಗೆ ಆ ತರದ್ದು ಕಲೀಗ್ಸ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಪ್ರಾಜೆಕ್ಟ್ ಅಲ್ಲಿ. ಸೊ ಅವಾಗ್ಲೂ ಅಷ್ಟೇ ಅಲ್ಲಿ ಜನ ಇದ್ರು. ಸೊ ಅದಕ್ಕೆ ಆ ಜನಗಳನ್ನ ಅಂದ್ರೆ ಅವ್ರನ್ನ ಬಳಸ್ಕೊಂತಿದ್ದೆ ಅಂದ್ರೆ ಆ ಒಂದು ಸನ್ನಿವೇಶಕ್ಕೆ. ಸೊ ಮೇ ಬಿ ಅಂದ್ರೆ ದಟ್ಸ್ ಹೌ ಐ ಥಿಂಕ್ ಐ ಹ್ಯಾವ್ ಕ್ರಿಯೇಟೆಡ್. ಇವಾಗ ಶ್ರೀ ಹೇಳ್ದಂಗೆ ಅದೇ ಕೆಲವೊಂದು ಟೈಮಲ್ಲಿ ಬಂದ್ಬಿಟ್ಟು ಕುಳಿಸ್ಕೊಂಡು ಸುಮ್ಮನೆ ತಲೆ ತಿನ್ನೋದು. ಸೊ ಅವಶ್ಯಕತೆ ಇಲ್ಲ ಅದು. ಅಂದ್ರೆ ಎಷ್ಟೋ ಬಾರಿ I feel that is okay until it is not harming anybody. ಹಾ, ಸೊ ಅದೇ ನಾವು ಎಷ್ಟೋ ಬಾರಿ ಏನ್ ಅನ್ಕೊಂತೀವಿ ಅಂದ್ರೆ ಈ ತರ ಸ್ಟ್ರೆಸ್ಗಳೆಲ್ಲ ಆದಾಗ ನಾವೇನೋ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು, ಚೆನ್ನಾಗಿರೋ ಕೆಲಸ ಮಾಡಿದ್ರೆ ರಿವಾರ್ಡಿಂಗ್ ಇರುತ್ತೆ. ಅದೆಲ್ಲ ಆಕ್ಚುಲಿ ಇದು ಏನಂದ್ರೆ ಅದ್ ನನಗೆ ಪದ ಬರ್ತಾ ಇಲ್ಲ ಹೇಳೋದಕ್ಕೆ. ಅಂದ್ರೆ ಆಕ್ಚುಲಿ ಏನಂತಂದ್ರೆ ನಿನಗೆ ಆ ಸನ್ನಿವೇಶಕ್ಕೆ ಏನಂತಂದ್ರೆ ಹೋಪ್ಲ ಹೊಡಿಯೋದು ಅಂತ ಹೇಳ್ತೀವಲ್ವಾ, ಅಂದ್ರೆ ಉಪಯೋಗ ಬರದಿರೋ ಕೆಲಸ ಮಾಡ್ಬೇಕು. ಆದ್ರಿಂದ ನಮಗೆ ಏನು ಸಿಗಲ್ಲ ಆಕ್ಚುಲಿ. ಸುಮ್ಮನೆ ಕುಳಿತುಕೊಂಡು ಹರಟೆ ಹೊಡಿಯೋದು ಅಥವಾ ಏನ್ರ ಬಗ್ಗೆ ನಾವು ಸುಮ್ಮನೆ ಯೋಚನೆ ಅಂದ್ರೆ ವಸ್ತು ಬೇರೆದ್ರ ಬಗ್ಗೆ ಯೋಚನೆ ಮಾಡೋವಂಥದ್ದು, ಒಂದ್ ಸನ್ನಿವೇಶದ ಬಗ್ಗೆ. ಅಥವಾ ಇವತ್ತು ಸೇ ಫಾರ್ ಎಕ್ಸಾಂಪಲ್ ಇದು ಟೇಬಲ್ ಇದೆ, ಇದುವರೆಗೂ ನಾನು ನೋಡೇ ಇರಲ್ಲ ಅಷ್ಟೊಂದು ಚೆನ್ನಾಗಿ. ಇವತ್ತು ನೋಡೋದು ಏನೇನಿದೆ ಅಂತಂದು ನೋಡ್ಬೋದಲ್ಲ ಆಕ್ಚುಲಿ. ಹೊಸ್ತದ ಆಕ್ಚುಲಿ ಆ ತರ ಮಾಡೋದ್ರಿಂದ ಅಂದ್ರೆ ಕೆಲಸಕ್ಕೆ ಬಾರದು ಕೆಲಸ ಮಾಡೋದು ಆಕ್ಚುಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆ ಟೈಮ್ ನನಗೆ. ಸೊ ಅದಕ್ಕೆ ಮೇ ಬಿ ಈ ತರದೆಲ್ಲ ಕುಳಿತುಕೊಂಡು ಮಾತಾಡೋದು ಅವಶ್ಯಕತೆ ಇಲ್ಲ. ಅದನ್ನ ನೋಡಿದ್ರೆ ಹೌದು. ಸೊ ಆ ರೀತಿಯಲ್ಲಿ ನಾನು ಮಾಡುವಂಥದ್ದು ಕೋಪಿಂಗ್ ಮೆಕ್ಯಾನಿಸಮ್
ಅಂದ್ರೆ ಅದು ನಾವು ಏನೋ ಕೆಲಸ ಮಾಡಿ ಅಂಡ್ ವಿ ನೋ ದಟ್ ಯು ಆರ್ ಕಮಿಂಗ್ ವಿತ್ ದಟ್ ಇಂಟೆನ್ಷನ್. ಅನು ಹೇಳ್ದಾಗೆ ಓಕೆ ಮುತ್ತುಗೆ ಟೆನ್ಷನ್ ಆಗಿದೆ ಇಲ್ಲ ಸ್ಟ್ರೆಸ್ ಆಗಿದೆ, ವಿಲ್ ಟಾಕ್ ಇಟ್ ಔಟ್. ಏನ್ ಆ ಒಂದು ವಾಟ್ ಎವರ್ ಏನೋ ಒಂದು ಇರ್ರಿಲೆವೆಂಟ್ ಮಾತಾಡಿದ್ರು ಅದ್ರಿಂದಾನು ನಾವೇನೋ ಕಲ್ತಿರ್ತೀವಿ ಅಥವಾ ಏನೋ ಒಂದು ಪಾಯಿಂಟ್ ಸಿಕ್ಕಿರುತ್ತೆ, ಏನೋ ಒಂದು ಹಾ 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 ಅನ್ಕೊಂಡು ನಕ್ಕೊಂಡು ಅಟ್ ಲೀಸ್ಟ್ ದಟ್ ಫನ್, ಆ ಮಜಾ, somewhere And emotion is sometimes related. it turns out to be a break for us also. Us also ಎಲ್ಲೋ ಒಂದ್ ಕಡೆ ಒಂದ್ ಫನ್ ಮೂಮೆಂಟ್ ಆಗಿ ಇಟ್ ಪಾಸಸ್ ಆನ್, ದಟ್ಸ್ ಆಲ್ ಅಲ್ವಾ. ಅದರಿಂದ ನನಗೆ ಅದನ್ನ ಹೇಳಿದಾಗ ಇವಾಗ ಅನ್ಸಿದ್ದು ಆಕ್ಚುಲಿ. ಸೊ ಈ ತರ ಅಂದ್ರೆ ಮೇ ಬಿ ನಮಗೆ ಸಿಕ್ಕಿರೋರೆಲ್ಲ ವರ್ಕ್ ಜೊತೆ ನಾವು ಮಾಡ್ತಾ ಇರೋಂಥದ್ದು ಹೆಂಗೆ ಅಂದ್ರೆ ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಹೋಗಿ ಮಾತಾಡಿಸ್ಬೋದು. ಏನೋ ಇಂಪಾರ್ಟೆಂಟ್ ಅಂದ್ರೆ ಅವ್ರಿಗೆ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ಬೇಕು ಅಂತ ಅನ್ನೋದಿಲ್ಲ. ಮೇ ಬಿ ದಟ್ಸ್ ದ ಪ್ರಾಕ್ಟಿಕಲಿ ನನಗಿರೋಂಥ ಸನ್ನಿವೇಶ ಇರ್ಬೋದು, ಅಥವಾ ಎಲ್ಲರಿಗೂ ನಮ್ಗೆಲ್ಲರಿಗೂ ಮೇ ಬಿ ಅದಕ್ಕಾಗಿ ನಾವು ಹೋಗ್ಬಿಟ್ಟು ಟಕ್ಕಂತ ಮಾತಾಡ್ತೀವಿ. ಸೊ ಆಕ್ಚುಲಿ ಇದು ಪಾಡ್ಕಾಸ್ಟು ನನ್ನ ಐಡಿಯಾನೇ ಇರಲಿಲ್ಲ, ಇಲ್ಲ ನನ್ನ ತಲೆಗೆ ಆಯ್ತಾ. ಬಟ್ ಮೀನ್ ಮೆಂಟಲ್ ಹೆಲ್ತ್ ಲೋಕಾಮಾಮ್ ವೆಬ್ಸೈಟ್ ಎಲ್ಲ ಆದ ತಕ್ಷಣ ಮೆಂಟಲ್ ಹೆಲ್ತ್ ನಾವು ಇಷ್ಟು ಜನ ಕೆಲಸ ಮಾಡ್ತಿದ್ದೀವಿ, ಒಂದ್ಸಲ ಕೇಳಿ ನೋಡೋಣ ಮುತ್ತುಗೆ ಶ್ರೀಗೆ ಅನ್ನೋಗೆ ಅಂತ ಪಟ್ಟ ರೆಸ್ಪಾನ್ಸ್ ಇಸ್ ಎಸ್ ವಿ ಆರ್ ಇನ್ ಮಾಡೋಣ ಇದನ್ನ ಅಂತ. ಕೋಪಿಂಗ್ ಬಗ್ಗೆ ಏನ್ ಹೇಳ್ತಿದ್ವಿ ನಾವು, ಆಸ್ ಹಿ ಸೆಡ್ ಅಂಡ್ ಆಸ್ ಯು ಸೆಡ್ ಪಟ್ ಅಂತ ಒಪ್ಕೊಂಡ್ವಿ. ದಟ್ ಇಸ್ ಬಿಕಾಸ್ ವಿ ಗೇವ್ ದಟ್ ಸ್ಪೇಸ್ ಟು ಈಚ್ ಅದರ್. ಯಾರು ಏನೇ ಹೇಳಿದ್ರು ತಕ್ಷಣ ಹೋಗಿ ಮಾತಾಡ್ಬೋದು, ಇವ್ರ ಹತ್ರ ಹೇಳ್ಬಹುದು, ನಗ್ಬಹುದು ಅನ್ನೋ ಸ್ಪೇಸು ಪ್ರತಿಯೊಬ್ರಿಗೂ ಕೊಟ್ಟಿದ್ದೀವಿ. ದಟ್ಸ್ ಹೌ ಇಟ್ ಹ್ಯಾಸ್ ಟರ್ನ್ಡ್ ಔಟ್ ಟು ಬಿ. ಸೊ ಆ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಬಂದಾಗ ಐ ಥಿಂಕ್ ನಾವು ಒಬ್ಬರೇ ಅದನ್ನ ಕೋಪ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ whoever is around us, if they stand as support to us, probably ಅದು ಹಾಗೆ ಕೋಪ್ ಆಗ್ತಾ ಹೋಗುತ್ತೆ ಅಂತ ನಂಗೆ ಅನ್ಸುತ್ತೆ. ವಿತ್ ವಾಟ್ ಎವರ್ ವಿ ಸ್ಟಾರ್ಟೆಡ್ ರೀಕಲೆಕ್ಟಿಂಗ್ ಹೌ ವಿ ಹ್ಯಾವ್ ಕಮ್ ಸೋ ಫಾರ್, ನೋಡಿದಾಗ ಪ್ರಾಬಬ್ಲಿ ದಟ್ ಈಸ್ ಒನ್ ಮೇಜರ್ ಕೋಪಿಂಗ್ ಮೆಕ್ಯಾನಿಸಮ್ ಫಾರ್ ಆಲ್ ಆಫ್ ಅಸ್ ಹಿಯರ್ ಅಂತ ಅನ್ಸುತ್ತೆ. ಅಡಿಷನ್ ಹೇಳಬೇಕು ಅಂದರೆ ಐ ಥಿಂಕ್ ದೆರ್ ವಾಸ್ ಸಮ್ ಡ್ರಿಫ್ಟ್ ಬಿಟ್ವೀನ್ ಮೀ ಆ್ಯಂಡ್ ಮುತ್ತು. ಒಂದು 6-7 ತಿಂಗಳು ಮಾತೇ ಆಡಿಲ್ಲ ನಾವಿಬ್ರು. ಸಮಥಿಂಗ್ ಹ್ಯಾಡ್ ಹ್ಯಾಪನ್, ಏನೋ ಒಂದು ಆಗಿತ್ತು. ಆ್ಯಂಡ್ ನಾನು ಮುತ್ತು ಮುಖ ನೋಡ್ತಾ ವಿವರ್ ಕೊಲ್ಲಿ ಒಂದು 5 ವರ್ಷ ಆಗಿತ್ತು, 4 ವರ್ಷ ಸಮಥಿಂಗ್ ಏನೋ ಆಗಿತ್ತು, 4 ಅಲ್ಲ 3 ವರ್ಷ ಏನೋ ಚೆನ್ನಾಗೆಲ್ಲ ಇತ್ತು. ಅಂಡ್ ದೆನ್ ಸಮಥಿಂಗ್ ಹ್ಯಾಪನ್ ಸಮಥಿಂಗ್, ಅದಾದ್ಮೇಲೆ ನಾನು ಮಾತೇ ಆಡ್ತಾ ಇಲ್ಲ. ಇಬ್ರು ಲೈಕ್ ಹಿಂಗೆ ಕಾರ್ಡರ್ನಲ್ಲಿ ಹಿಂಗೆ ಸಿಕ್ಕಿದ್ರೆ ಆ ಕಡೆ ಅವನು ನಾನು ಈ ಕಡೆ ಹಂಗೆ ಹೋಗ್ತಾ ಇದೀವಿ. ಬಟ್ ಲುಕಿಂಗ್ ರೆಟ್ರೋಸ್ಪೆಕ್ಟಿವ್ ಅಲ್ಲಿ ನೋಡಿದ್ರಲ್ಲ, ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಮೇಡ್ ಅಸ್ ಸೋ ಸ್ಟ್ರಾಂಗ್. ಅಂದರೆ ಅದನ್ನ ದಾಟ್ ಬಂದಿದ್ದೀವಿ, ಇನ್ನೇನಾಗುತ್ತೆ ನಮ್ಮಿಬ್ಬರ ಮಧ್ಯೆ. ದಟ್ ಕಾನ್ಫಿಡೆನ್ಸ್ ಹ್ಯಾಸ್ ಬಿಲ್ಟ್ ಆನ್. ಅಲ್ಲ, ಇನ್ನೊಂದೇನಂದ್ರೆ ಈ ತರ ಆಗುತ್ತಲ್ವಾ, ಅದನ್ನ ಮನಸ್ಪೂರ್ವಕವಾಗಿ ವ್ಯಕ್ತಪಡಿಸೋದಿದೆಯಲ್ಲ, ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್ ಅಂತ ಅನ್ನೋದು. ಮರೆ ಮಾಚ್ಕೊಂಡ್ರೆ ಅದ್ರ ಸಮಸ್ಯೆ ಆಗುತ್ತೆ ಆಕ್ಚುಲಿ. ಅಂದ್ರೆ ಇವಾಗ ನಿಮ್ಗೆ ಇಷ್ಟ ಆಗ್ಲಿಲ್ಲ ನಾನು, ಅಥವಾ ನನಗೆ ಇಷ್ಟ ಆಗ್ಲಿಲ್ಲ ಕೆಲವೊಂದು ನೀನು ಮಾಡುವಂಥದ್ದು, ಆ ಸಮಯದಲ್ಲಿ ಹೇಳಿದ್ರೆ ಆಕ್ಚುಲಿ ಅದು ಒಳ್ಳೇದು. ಮಾತಾಡೋದು ಬೇಡವಾ, ಪರವಾಗಿಲ್ಲ, ಯಾಕಂದ್ರೆ ಆಮೇಲೆ ವಾಪಸ್ ನೀನು ಕನೆಕ್ಟ್ ಆಗೇ ಆಗ್ತೀಯ. ಸೊ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಮುಚ್ಕೊಂಡು ಯಾವಾಗ ಇದ್ ಮಾಡೋದಕ್ಕೆ ಹೋಗ್ತೀವಲ್ವಾ, ಮೇಲೆ ಮಾತಾಡೋದಕ್ಕೆ, ಆವಾಗ ಇಟ್ ವಿಲ್ ಬಿ ಲೈಕ್ ಆ ರಿಲೇಶನ್ಶಿಪ್ ಬೇರೆ ತರ ಬೆಳೆದ್ಬಿಡುತ್ತೆ. ಅಂದ್ರೆ ಮಾತುಕತೆಗೋಸ್ಕರ ಅಥವಾ ಇದೇನೋ ಒಂಥರ ಅನಿವಾರ್ಯ ಅನ್ನೋದಕ್ಕೆ ಮಾತ್ರ ಮಾತಾಡ್ತೀವಿ ಹೊರತು ಮನಸ್ಪೂರ್ವಕವಾಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದನ್ನ ನಾವು ಆಲ್ರೆಡಿ ಇಟ್ಕೊಂಡಿರ್ತೀವಿ. ಈ ತರ ಅದು ಅನುಭವಿಸ್ಬೇಕಷ್ಟೇ. ಅಂದ್ರೆ ನಿನಗೆ ಕೋಪ ಬಂದಿದೆ ಅಂದ್ರೆ ಕೋಪನ ಅನುಭವಿಸ್ಕೋಬೇಕು. ಇವಾಗ ನಾನು ಶ್ರೀ ಆ ತರ ಮಾಡ್ತಿರ್ತೀವಿ ಕೆಲವೊಂದ್ ಟೈಮಲ್ಲಿ. ಆಕೇನ ಇದ್ರಲ್ಲಿ ಇದ್ದಾಗ ಹೋಗಿ ಏನೋ ಬೈತಾಳೆ ಆಕ್ಚುಲಿ, ಅಥವಾ ಏನೋ ಅಂದ್ರೆ ಬೈಯೋದೊಂದು ಇನ್ ದ ಸೆನ್ಸ್ ಲೈಕ್ ಆ ಸಮಯದಲ್ಲಿ ಆ ಮುಖಭಾವದಲ್ಲೇ ಗೊತ್ತಾಗುತ್ತಲ್ಲ, ಅವ ನನಗೂ ಅನ್ಸುತ್ತೆ ಪದೇ ಬಂದು ಈ ತರ ಮಾತಾಡ್ಬೇಕ ನಾನು ಅಂತ ವಾಪಸ್ ಬೈತಾಳಲ್ಲ ಅಂತಂದು. ಆಮೇಲೆ ಬಂದು ಅದು ಮುಗ್ದೋಗುತ್ತೆ ಆಕ್ಚುಲಿ. ಮುಗ್ದೋದ್ಮೇಲೆ ಬೈದಿದ್ದ ನಾನು ಅನುಭವಿಸ್ಬೇಕನ್ನೋ ನನಗೆ ಬೇಜಾರಾಯ್ತು ಆಕ್ಚುಲಿ. ಬೇಜಾರ ತಿರ್ಗ ಬಂದು ಮಾತಾಡ್ಸ್ತೀನಿ. ಅಂದ್ರೆ ಅದಕ್ಕಿಂತ ಮುಂಚೆ ಬೇಜಾರಾಗೋದಕ್ಕಿಂತ ಮುಂಚೆ ಖುಷಿನೂ ಇರುತ್ತಲ್ವಾ, ಆ ಖುಷಿ ನೋಡ್ಕೊಂಡು ಮತ್ತೆ ವಾಪಸ್ ಬಂದು ಮಾತಾಡ್ತೀನಿ. ಅಥವಾ ಆಕಿನೂ ಅಷ್ಟೇ, ನಾನೇನೋ ಒಂದಿರೋದಕ್ಕೆ ಅವಳಿಗೆ ಬೇಜಾರಾಗಿರುತ್ತೆ, ಬಟ್ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಆಮೇಲೆ ಬಂದು ಅಂದ್ರೆ ಅದನ್ನ ಅನುಭವಿಸಿರ್ಬೇಕು. ಯಾವಾಗ ಅದನ್ನ ಅನುಭವಿಸ್ದಂಗೆ ನನಗೇನು ಆಗಿಲ್ಲ ಅಂತ ಅನ್ಕೊಂತೀವಲ್ಲ, ಅದು ಆಕ್ಚುಲಿ ಮೇಜರ್ ಇದು. ಸೊ ಜಗಳ ಆಡ್ಬೇಕು, ಬೈದಾಡ್ಬೇಕು, ಒಂದ್ ಸ್ವಲ್ಪ ಅನ್ಸಿದ್ರೆ ದೂರ ಇರೋವಂಥದ್ದು, ಅವೆಲ್ಲ ಏನ್ ಸಮಸ್ಯೆ ಅಲ್ಲ. ಯಾವಾಗ ಅದನ್ನ ತೋರಿಸ್ಕೊಳ್ಳೋದೇ ಹೋಗ್ತೀವಲ್ಲ, ಅದು ನಾಟ್ ಸೋ ಗುಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ, ಅಂದ್ರೆ ಕೋಪಿಂಗ್ ಅಂತ ಹೇಳ್ಬೋದು ಆಕ್ಚುಲಿ.
ಕೋಪಿಂಗ್ ಈಸ್ ಬೇಸಿಕಲಿ ಏನ್ ಅನ್ಸುತ್ತೋ ಆ ಟೈಮಲ್ಲಿ ಅದನ್ನ ಅನುಭವಿಸೋದಿದೆಯಲ್ಲ, ಆ ಅನುಭವಿಸೋದು ಆಕ್ಚುಲಿ ಅದೊಂದು ಕೋಪಿಂಗ್, ಬೆಟರ್ ಕೋಪಿಂಗ್ ಅಂತ. ಹಾಗಂತ ಏನೋ ಇಟ್ಕೊಂಡು ಯಾರನ್ನ ಹೊಡೆಯೋದಲ್ಲ. ಸೊ ಆದ್ರೆ ಆ ಸ್ಥಿತಿಲಿ ಇಲ್ಲೂ ಇಲ್ವಲ್ಲ, ನಮಗೆ ಗೊತ್ತು ಈ ತರ ಮಾಡಬಾರ್ದು. ಸೊ ಬೇಜಾರು ಅನುಭವಿಸ್ಬೇಕಷ್ಟೇ. ಸೊ ಒನ್ ಆಫ್ ದ ಕೋಪಿಂಗ್ ಮೆಕ್ಯಾನಿಸಮ್ ನಿನ್ನ ಪ್ರಕಾರ ಅನುಭವಿಸೋದು, ಅದು ಏನಾಗ್ತಿದೆ, ಗೋಯಿಂಗ್ ಥ್ರೂ ಇಟ್ ಸೆಲ್ಫ್ ಇಸ್ ಅ ಕೋಪಿಂಗ್ ಮೆಕ್ಯಾನಿಸಮ್. ಅಲ್ಲಿ ಯು ಆರ್ ನಾಟ್ ಸಪೋಸ್ ಟು ಒಂಥರ ಎಸ್ಕೇಪ್ ಆಗಬಾರ್ದು. ಇವಾಗ ನಾನು ಹೇಳಿದೆ ಅವಲೇನ, ನಾನು ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಂದ್ರೆ ಡಿಸ್ಟ್ರಾಕ್ಟ್ ಆಗಿರ್ತೀನಿ ನನಗೇನೋ ಸ್ಟ್ರೆಸ್ ಆದಾಗ ಅಂತ. ಯಾವ್ಯಾವೋ ಸನ್ನಿವೇಶಗಳು ಅದ್ರ ಜೊತೆ ಜಗಳ ಆಡೋದಕ್ಕಾಗಲ್ಲ, ಅದಕ್ಕಾಗಿ ಅದು ಡಿಸ್ಟ್ರಾಕ್ಟ್ ಆಗಿರ್ತೀನಿ. ಸಂಬಂಧಗಳಲ್ಲಿ ಬಂದಾಗ ನಾನು ಡಿಸ್ಟ್ರಾಕ್ಟ್ ಆಗಕ್ಕೆ ಹೋಗಲ್ಲ. ಅದಾದಾಗ ಅವ್ನ ಮುಂದೆ ಅವನ್ನ ಬಂದ್ರೆ ಹಿಂಗೆ ಮಾತಾಡೋದಿಲ್ಲ. ನೀನ್ ಹೇಳ್ದಲ್ಲ, ನಾನು ನೋಡಲ್ಲ ನಿನ್ ಮುಖನ, ಆಯ್ತು, ನನಗೂ ಬೇಜಾರಾಗಿರುತ್ತೆ, ನಿನಗೂ ಬೇಜಾರಾಗಿರುತ್ತೆ. ಸೊ ಅದ್ ಅನುಭವಿಸೋ ಅಂದ್ರೆ ಇದು ಜಗಳ ಆಡೋಂತ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಜೊತೆ ಆದಾಗ ಯಾವ್ದೋ ಒಂದು ಸನ್ನಿವೇಶ, ಉದಾಹರಣೆ ನನ್ನ ಕೆರಿಯರ್ ಬಗ್ಗೆನೋ ಅಥವಾ ಇನ್ನೊಂದ್ರ ಬಗ್ಗೆ ಅದ್ರ ಜೊತೆ ಜಗಳ ಆಡೋಕ್ಕಾಗುತ್ತಾ ನಾನು? ಅವಾಗ ಐ ಥಿಂಕ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್. ಲೈಕ್ ನಾನು ಏನು ಅವಾಗ ಹೇಳಿದ್ದ ಅಂಶ ಆ ಒಂದು ಹಿನ್ನೆಲೆಯಿಂದ ಹೇಳಿದ್ದ. ನನಗೆ ಕೋಪಿಂಗ್ ಸ್ಟ್ರೆಸ್ ಆದಾಗ ನಾ ಏನು ಮಾಡ್ತೀನಿ ಅಂದರೆ, ನಾ ಹೇಳ್ದಂಗೆ ರೀಸೆಂಟ್ ಎಕ್ಸಾಂಪಲ್ನ ಯೂಸ್ ಮಾಡ್ತೀನಿ. ಇವಾಗ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ತುಂಬ ಸರ್ತಿ ಅನಿಸುತ್ತೆ, ನನ್ನ ಪಾಪು ಬಿಟ್ಟು ಬಂದಿದ್ದೀನಲ್ಲ, ನಾ ಹೆಂಗೆ ಫೋಕಸ್ ಮಾಡಲಿ, ಅಳು ಬರುತ್ತೆ, ಸಿಕ್ಕಾಪಟ್ಟೆ ಅಳು ಬರುತ್ತೆ, ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ, ಸ್ಟ್ರೆಸ್ ಫೀಲ್ ಆಗುತ್ತೆ. ಐ ಹ್ಯಾವ್ ಟು ಫಿನಿಶ್ ಆ್ಯಂಡ್ ಗೋ ಬ್ಯಾಕ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ. ಬಟ್ ಆಮೇಲೆ ಅನಿಸುತ್ತೆ ದರ್ ಇಸ್ ನೋ ಪಾಯಿಂಟ್. ಈಗ ಅಲ್ಲೂ ಇರೋಕ್ಕಾಗ್ತಿಲ್ಲ, ಇಲ್ಲೂ ಇರೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಇಲ್ಲಿ ನಾನು ಆರಾಮಾಗಿರೋಕ್ಕೆ ಸಾಧ್ಯ ಆಗುತ್ತೆ, ಅಷ್ಟು ಆರಾಮಾಗಿದ್ದರೆ ಐ ಕ್ಯಾನ್ ಗೋ ಬ್ಯಾಕ್ ಆಸ್ ಎ ಬೆಟರ್ ಪರ್ಸನ್ ಆ್ಯಂಡ್ ಐ ಕ್ಯಾನ್ ಗಿವ್ ಬ್ಯಾಕ್ ಟು ಮೈ ಸನ್ ಇನ್ ಅ ಬೆಟರ್ ವೇ. ಸೊ ಈ ರೀತಿ ಇಂಟೆಲೆಕ್ಚುಲಿ ಸಮಾಧಾನ ಮಾಡ್ಕೋತೀನಿ. ಆ್ಯಂಡ್ ಆ್ಯಸ್ ಮುತ್ತು ಸೆಡ್, ಯಾವುದೇ ಒಂದು ಡೈರೆಕ್ಷನ್ ಇಲ್ದಲೇ ಇರೋ ಕೆಲಸ ಫಾರ್ ಎಕ್ಸಾಂಪಲ್ ಪಾತ್ರೆ ತೊಳೆಯೋದು, ಬೆಳಗ್ಗೆಯಿಂದ ಅಲ್ಲೇ ಬಿದ್ದಿರುತ್ತೆ. ಬಟ್ ಈ ಥರ ಸ್ಟ್ರೆಸ್ ಜಾಸ್ತಿ ಫೀಲ್ ಆದಾಗ ನಾನು ಮೈಂಡ್ಫುಲ್ಲಾಗಿ ಹೋಗಿ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ. ಆವಾಗ ನನ್ನ ಇಂಟೆನ್ಷನ್ ಜಸ್ಟ್ ಕಿಚನ್ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು. ಸೊ ಈ ಥರ ಒಂಥರ ನಾನ್ ಡೈರೆಕ್ಟೆಡ್ ವರ್ಕ್ ಮಾಡಿದಾಗ ನನಗೆ ಸಮಾಧಾನ ಆಗ್ತದೆ. ಸೊ ಮೆಡಿಟೇಷನ್ ಎಲ್ಲ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ, ಅಷ್ಟೊಂದು ಲಕ್ಸುರಿ ಇಲ್ಲ, ಟೈಮ್ ಲಕ್ಸುರಿ. ಸೊ ಮಾಡೋ ಯಾವ ಕೆಲಸ, ಯಾವುದಾದ್ರೂ ಒಂದು ಕೆಲಸ ಈ ಥರ ಚೂಸ್ ಮಾಡ್ಕೊಂಡು ಪೆಂಡಿಂಗ್ ಇರೋ ಕೆಲಸ, ಅದನ್ನು ಸ್ವಲ್ಪ ಮೈಂಡ್ಫುಲ್ ಆಗಿ ಬೇರೆ ಯಾವುದೋ ಥಾಟ್ಸ್ ಬರ್ದಲ್ಲೇ ಇರೋ ರೀತಿ ಆ ಕೆಲಸ ಮಾತ್ರ ಫೋಕಸ್ ಮಾಡಿ ಮಾಡೋ ಥರ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ದಟ್ ವರ್ಕ್ಸ್ ವೆಲ್ ಫಾರ್ ಮೀ. ಯಾರ ಮೇಲಾದರೂ ಕೋಪ ಇದ್ರು ಅಷ್ಟೇ, ಆ ಕೋಪ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಹೋಗ್ಬಿಟ್ಟು ಪಾತ್ರೆ ತೊಳೆಯೋದ್ರ ಪಾತ್ರೆ ಮೇಲೆ ಡಮ ಡಮ ಸೊ ಆ ಥರ ಮಾಡೋದ್ರಿಂದ ನನಗೆ ಫ್ರಸ್ಟ್ರೇಷನ್ನು ಆಚೆ ಬಂದ್ಬಿಡುತ್ತೆ, ಸಮಾಧಾನನೂ ಆಗ್ತೀನಿ. ಸಮಾಧಾನ ಆದಮೇಲೆ ಐ ಗೋ ಬ್ಯಾಕ್ ಆ್ಯಂಡ್ ಟಾಕ್ ಟು ದಟ್ ಪರ್ಸನ್. ಸೊ ಅಲ್ಲಿ ಕಮ್ಯುನಿಕೇಷನ್ನು ಬಿಲ್ಡ್ ಆಗುತ್ತೆ ವಿತ್ ಲೆಸ್ ಎಮೋಷ್ನಲ್ ಟೋನ್. ಸೊ ಅವಾಗ ಅದು ರಿಲೇಷನ್ಶಿಪ್ಪು ಟ್ಯಾಂಪರ್ ಆಗಲ್ಲ. ಸೊ ಹೆಲ್ದಿ ವೇನಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ. ಇದು ಸ್ವಲ್ಪ ನಾನು ಹೆಲ್ದಿ ಸ್ಟೇಟಸಲ್ಲಿ ಇದ್ದಾಗ ಈ ಥರ ಎಲ್ಲ ಆಗುತ್ತೆ. ಇಲ್ದೆಲ್ಲ ಇದ್ದಾಗ ಅಗೇನ್ ವರಿಯಿಂಗ್ ಟು ಮಚ್, ಪ್ರೊಕ್ರಾಸ್ಟಿನೇಷನ್ ಇದೆಲ್ಲ ಆಗ್ತಿರುತ್ತೆ. ಬಟ್ ದಿಸ್ ಈಸ್ ಮೈ ಮೇನ್ ಕೋಪಿಂಗ್ ಮೆಕ್ಯಾನಿಸಮ್. ಅನು ಹೇಳಿದ್ರಲ್ಲಿ ಒಂದು ಓಕೆ, ಅನು ಹೇಳಿದ್ರಲ್ಲಿ ಅದು ಆಕ್ಚುಲಿ ನಾವು ಯೂಶಲಿ ಮಾಡ್ತೀವಿ. ಮತ್ತೆ ಏನು ಈ ಕೌನ್ಸಿಲಿಂಗ್ ಇದ್ರಲ್ಲೂ ನಾವು ಕೆಲವೊಂದು ಅಂಶಗಳನ್ನ ಬಳಸ್ತೀವಿ. ಬೇಸಿಕಲಿ ಏನಂತಂದ್ರೆ ಯಾವ ಕೆಲಸ ಕಂಪ್ಲೀಟ್ ಆಗುತ್ತಲ್ವಾ, ಆ ಕಂಪ್ಲೀಟ್ ಆಗುವಂತ ಕೆಲಸ ಮಾಡೋದಿದೆಯಲ್ಲ, ಅದು ತುಂಬಾ ನಿರಾಳ ಕೊಡುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ, ಇವಾಗ ನಾವ್ ಯಾವನು ಕಂಪ್ಲೀಟ್ ಆಗುವಂತ ಕೆಲಸಗಳೇ ಮಾಡಲ್ಲ. ಇವಾಗ ನಾವೇನ್ ಮಾಡ್ತಿದ್ವಿ, ನಾವು ಇದನ್ನ ಇರ್ಬೋದು, ಏನೋ ಒಂದು ರಿಸರ್ಚ್ ಮಾಡ್ತೇವೆ. ನಾನು ರಿಸರ್ಚ್ ಅಲ್ಲಿ ಇದ್ದೀನಿ ಇದೊಂದು. ಆ ರಿಸರ್ಚ್ ರಿಲೇಟೆಡ್ ಅಂಶಗಳು ಬರೋದಿನ್ನ 10 ವರ್ಷ 15 ವರ್ಷ 20 ವರ್ಷ ಆದ್ಮೇಲೆ ಅದ್ರ ಇಂಪ್ಲಿಕೇಶನ್ಸ್ ನೋಡ್ತೀವಿ. ಅಲ್ಲಿನವರೆಗೂ ಕಾಯ್ಕೊಂಡು ಕೂತ್ಕೊಬೇಕು ಅದ್ರದ್ದೊಂದು ರಿಸಲ್ಟ್, ಅದು ಖುಷಿ ಕೊಡೋದಕ್ಕೆ. ಬಟ್ ಪ್ರತಿನಿತ್ಯ ಕಂಪ್ಲೀಟ್ ಆಗುವಂತ ಕೆಲಸ ಇದೆಯಲ್ಲ, ಆ ಕಂಪ್ಲೀಟ್ ಆಗುವಂತ ಕೆಲಸನ ಯಾವಾಗ ಬಿಡ್ತೀವೋ ಅದೇ ನಾವು ಹೇಳಿದಾಗ ಫ್ಯೂಯಲ್ ಬೇಕಲ್ಲ ಒಂದ್ ಸ್ವಲ್ಪ. ಆ ರಿಸರ್ವ್ ಇದ್ರೆ ನೆಕ್ಸ್ಟ್ ಇನ್ನೊಂದು ಫ್ಯೂಯಲ್ ಸ್ಟೇಷನ್ಗೆ ಹೋಗಿ ತುಂಬಿಸ್ಕೊಳ್ಳೋದಕ್ಕೆ ಮಾಡೋದಕ್ಕಾಗೋದಲ್ವಾ. ಹಾಗೆ ಕಂಪ್ಲೀಟ್ ಆಗುವಂತ ಕೆಲಸಗಳು ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ಕೋಪಿಂಗ್ ಅಂತ ಹೇಳ್ಬೋದು. ಅದು ಖುಷಿ ಕೊಡುತ್ತೆ ಆ ಟೈಮ್ಗೆ. ಒಂದೇನೋ ಇವಾಗ ನನಗೆ ಹೇಳ್ದಂಗೆ ಕಸ ಗುಡಿಸೋದಿರ್ಬೋದು, ಅಥವಾ ಏನೋ ಒಂದು ಮನೆಯಲ್ಲಿ ಒಂದು ಈರುಳ್ಳಿನೋ ಏನೋ ಹಚ್ಚೋದಿರ್ಬೋದು. ಅದು ಹಚ್ಚಿದಾಗ ಕಂಪ್ಲೀಟ್ ಆಯ್ತದ, ಕೆಲಸ ಆಗೋಯ್ತಷ್ಟೇ. ಸೊ ಈ ಎಕ್ಸಾಮ್ಗಳು ಮಕ್ಳುಗಳು ಹೆಂಗೆ ನಾವು ನೋಡ್ತೀವಲ್ವಾ, ಎಕ್ಸಾಮ್ನ ಲಾಸ್ಟಿಗೆ ತಗೊಂಡು ನೋಡೋದಕ್ಕೆ ಹೋದ್ರೆ 1 ವರ್ಷ ಓದಿದ್ದು,
ಪ್ರತಿನಿತ್ಯ ಇದು ಆಗೋಯ್ತು ಈ ಚಾಪ್ಟರ್ ಅಂತ ಅನ್ನೋದು ಅನ್ಕೊಳೋದಿದೆಯಲ್ಲ, ಅದು ಈಸಿಯಾಗಿ ಬರಲ್ಲ ಆಕ್ಚುಲಿ. ನಾವು ಅನ್ಕೊಬೋದು, ಇವಾಗ ನನಗೂ ಕೆಲವೊಂದು ಟೈಮಲ್ಲಿ ಆಗೋಲ್ಲ ಅದೆಲ್ಲ. ನಾನು ಸೊ ಈಗೆಲ್ಲ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಇವನ್ನೆಲ್ಲ ನಾನು ಫಾಲೋ ಮಾಡ್ತೀನಿ ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಸೊ ಹಾಗಂತ ಸ್ಟ್ರೆಸ್ ಇರಲ್ಲ ಅಂತಲ್ಲ, ಸ್ಟ್ರೆಸ್ ಇರೋದು ಯಾಕಂದ್ರೆ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂತ ಅಷ್ಟೇ. ಸೊ ಅದನ್ನ ಕಂಪ್ಲೀಟ್ ಆಗುವಂತ ಕೆಲಸಗಳು ಮಾಡೋದು ಐ ಥಿಂಕ್. ಐ ಆಲ್ಸೋ ಥಿಂಕ್ ಈಗಿಂದ ಇದರಲ್ಲಿ ನೋಡಿದ್ರೆ ನಾವು ದೇರ್ ಇಸ್ ನಾಟ್ ಮೆನಿ ಕಂಪ್ಲೀಟೆಡ್ ಟಾಸ್ಕ್. ಫಾರ್ ಎಕ್ಸಾಂಪಲ್ ರೀಲ್ಸೇ ನೋಡು ನೀನು, ಇಟ್ಸ್ ನೆವರ್ ಎಂಡಿಂಗ್. ಲೈಕ್ ಇಟ್ಸ್ ಗೋಸ್ ಆನ್ ಅಂಡ್ ಆನ್ ಆನ್ ಅಂಡ್ ಆನ್. ನಾವು ಕಂಪ್ಲೀಟ್ ಮಾಡಿದಾಗ ಅದಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ನಮ್ಗೆ ಇನ್ನೊಂದೇನೋ ಇರುತ್ತೆ ಅಂತ ಏನೋ ಇದೆ ಅಂತ ಯು ಕೀಪ್ ಲುಕಿಂಗ್ ಅಟ್ ಇಟ್. ಸೊ ದೇರ್ ಇಸ್ ನೋ ಕಂಪ್ಲೀಟ್ನೆಸ್ ಟು ಎನಿಥಿಂಗ್ ಅನ್ಸುತ್ತಲ್ವಾ ಇವಾಗ. ವಾಟ್ ಎವರ್ ಯು ಡು. ಇದೆಲ್ಲದ್ರ ಜೊತೆಗೆ ಇದು ಎಲ್ಲ ಮಾಡ್ತೀನಿ ನಾನು ಕೋಪಿಂಗ್ ಮೆಕ್ಯಾನಿಸಮ್ ಆಗಿ. ಬಟ್ ಒಂದು ಪ್ರತಿನಿತ್ಯ ಫಾಲೋ ಮಾಡೋದು ನಂಗೆ ಸ್ಟ್ರೆಸ್ಫುಲ್ ಆಗ್ದಲೇ ಇರಲಿ ಅಂದರೆ ಕಂಪ್ಲೀಟ್ನೆಸ್ ಅಂತ ಬಂತಲ್ಲ, ಐ ವಾಂಟ್ ಟು ಸಿ ದಟ್ ಕಂಪ್ಲೀಟ್ನೆಸ್ ಆಫ್ ಮೈ ಸೆಲ್ಫ್ ಆಸ್ ಅ ಫುಲ್ ಸರ್ಕಲ್. ಈಗ ಐ ಸ್ಟಾರ್ಟ್ ಮೈ ಡೇ ಫ್ರಮ್ ಗೆಟಿಂಗ್ ಅಪ್ ಫ್ರಮ್ ಬೆಡ್. ಸೊ ಐ ಸ್ಟಾರ್ಟೆಡ್ ಫ್ರೆಶ್. ಸೊ ಟು ಎಂಡ್ ಮೈ ಡೇ ಆಲ್ಸೋ ಐ ಗೋ ಬ್ಯಾಕ್ ಟು ಮೈ ಬೆಡ್. ಸೊ ಅದು ಕೂಡ ನಂಗೆ ಫ್ರೆಶ್ ಆಗೇ ಆಗಬೇಕು. ಸೊ ದಟ್ ಸರ್ಕಲ್ ಶುಡ್ ಕಂಪ್ಲೀಟ್ ಫಾರ್ ಮೀ. ಸೊ ಸಮ್ಟೈಮ್ಸ್ ಅದನ್ನ ಹೇಗೆ ಮಾಡ್ತೀನಿ ಅಂದರೆ ಐ ಟೆಂಡ್ ಟು ಓವರ್ ಡೂ ಥಿಂಗ್ಸ್ ಟು ಕೋಪ್ ಅಪ್ ವಿತ್ ಇಟ್. ಇವಾಗ ಏನಾರೋ ಡೆಡ್ಲೈನ್ ಇದ್ದು ಇವತ್ತು ಅದು ಕಂಪ್ಲೀಟ್ ಆಗಬೇಕು ಅಂತ ನನ್ನ ಪ್ಲಾನಿಂಗ್ ಪ್ರಕಾರ ನಾನು ಫಿಕ್ಸ್ ಆಗಿದ್ರೆ, ಬೈ ಎನಿಥಿಂಗ್ ಎನಿ ಚಾನ್ಸ್ 3 ಗಂಟೆ ಆಗಲಿ ರಾತ್ರಿ 4 ಗಂಟೆ ಆಗಲಿ, ಅನ್ಲೆಸ್ ಐ ಕಂಪ್ಲೀಟ್ ದಟ್, ನಂಗೆ ಆ ಸಮಾಧಾನ ಸಿಕ್ಕಿರಲ್ಲ. ಸೊ ಐ ಫಿನಿಶ್ ದಟ್ ಆ್ಯಂಡ್ ದೆನ್ ಗೋ ಫ್ರೆಶ್ ಟು ಬೆಡ್ ಅಟ್ಲೀಸ್ಟ್ ಫಾರ್ 2 hours of sleep. So that's how I look into coping with stress. ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಿ, ಐ ವಾಂಟ್ ಟು ಎಂಡ್ ಇಟ್ ದ ಸೇಮ್ ವೇ ದ ಎಂಟೈರ್ ಡೇ. ಮಧ್ಯ ಏನು ಬೇಕಾರೋ ಆಗಿರ್ಬೋದು, ಅಬ್ಸ್ಟಕಲ್ಸ್ ಏನಾರೋ ಬಂದಿರ್ಬೋದು, ಬಟ್ ಫಾರ್ ಮೀ ಟು ಬಿಗಿನ್ ನೆಕ್ಸ್ಟ್ ಡೇ ಫ್ರೆಶ್, ಐ ವಾಂಟ್ ಟು ಎಂಡ್ ಇಟ್ ಫ್ರೆಶ್. ರೈಟ್. ಸೊ ಆದರೆ ಒಂದೊಂದ್ಸಲ ದಟ್ ಕಂಪ್ಲೀಟ್ನೆಸ್ ಬಿಹೈಂಡ್ ಅದ್ರ ಹಿಂದೆ ಹೋದ್ರು ಐ ಥಿಂಕ್ ದಟ್ ಈಸ್ ಆಲ್ಸೋ ಸ್ಟ್ರೆಸ್ಫುಲ್. ತುಂಬಾ ಹೊಡೆತ ಕೊಡುತ್ತೆ, ತುಂಬಾ ಹೊಡೆತ ಕೊಡುತ್ತೆ. ಓಸಿ ಟ್ರೇಟ್ಸ್ ಬಂದ್ಬಿಡುತ್ತೆ. He tells me I have OC traits ಅಂತ. Yes, but I accept it. ನಂಗೆ ಅದ್ರಲ್ಲಿ ಸುಖ ಸಿಗುತ್ತಲ್ಲ, ಸೊ ಐ ಟೆಂಡ್ ಟು ಡೂ ಇಟ್. ಬಟ್ ಬೇರೆಯವ್ರಿಗೆ ಕಷ್ಟ ಆಗುತ್ತೆ, ಬೇರೆಯವ್ರಿಗೆ ಕಷ್ಟ ಆಗುತ್ತೆ. ನಂಗೆ ಗೊತ್ತಿಲ್ಲ, ನಾನು ಇದುವರೆಗೂ ಯಾರಿಗೂ ಕಷ್ಟ ಕೊಟ್ಟಿಲ್ಲ. ನಮಗೆ ನಾವು ನೋಡಿದಾಗ ಯಾರಿಗೂ ಕಷ್ಟ ಕೊಡ್ತಾ ಇಲ್ಲ ಅನ್ಕೊಂತೀವಿ. ನಾನು ಈ ತರ ಮಾತಾಡೋದ್ರೆ ನಿಮ್ಗೆ 2-3 ಕಷ್ಟ ಆಗ್ತಾ ಇರ್ಬೋದು, ಹೇಳಕ್ಕಾಗಲ್ಲ. ಇಲ್ಲ ಕಷ್ಟ ಅಂತಲ್ಲ, ತಮಾಷೆ ಮಾಡಿ. ಈಗ ಸದ್ಯಕ್ಕಂತೂ ಕಷ್ಟ ಆಗ್ಲಿಲ್ಲ, ಬೇರೆ ದಿನ ಕಷ್ಟ ಆಗಿರುತ್ತೇನೋ ಪ್ರಾಬ್ಲಮ್. ಓಕೆ. ಸೊ ನಂದು ಕೋಪಿಂಗ್ ಮೆಕ್ಯಾನಿಸಮ್ ಅಥವಾ ಕೋಪಿಂಗ್ ಏನು ನಾನು ಕೋಪ್ ಮಾಡ್ತೀನಿ, ಬೇಸಿಕ್ಸ್ ಜರ್ನಲಿಂಗ್. ಐ ಸ್ಟಾರ್ಟ್ ರೈಟ್ ಮೈ ಥಾಟ್ಸ್. ಏನಾಗ್ತಿದೆ, ಏನು ಬರ್ತಿದೆ, ಯಾಕೆ ಹಿಂಗೆ ಆಗ್ತಿದೆ, ಯಾಕೆ ಹಿಂಗಾಯಿತು, ವಾಟ್ ಕುಡ್ ಹ್ಯಾವ್ ಹ್ಯಾಪನ್, ನಾಟ್ ಆಲ್ ದೋಸ್ ಥಿಂಗ್ಸ್ ಕುತ್ಕೊಂಡು ಬರಿತೀನಿ. ನಾಟ್ ಇನ್ ಅ ಡೈರಿ ಟೈಪ್ ಅಲ್ಲ, ಬಟ್ ಯಾವಾಗ ಸ್ಟ್ರೆಸ್ಫುಲ್ ಅನಿಸುತ್ತೆ ಕೂತ್ಕೊಳ್ಳೋದು, ಸುಮ್ಮನೆ ಒಂದು ಪೇಜ್ ತೊಗೊಳ್ಳೋದು, ಬರಿತಾ ಹೋಗೋದು. ಆರ್ ಎಲ್ಸ್ ಐ ಗೋ ಫಾರ್ ಅ ವಾಕ್. ಏನೋ ಒಂದು ಹೊರಗಡೆ ಲೈಕ್ ಫ್ರೆಶ್ ಸ್ಟಿಮ್ಯುಲಸ್, ಹೊಸ ಗಿಡ, ಹೊಸ ಜನ, ಹೊಸ ಆ್ಯನಿಮಲ್ಸ್, ವಾಟ್ ಎವರ್ ಇಟ್ ಇಸ್, ನ್ಯೂ ಸ್ಟಿಮ್ಯುಲಸ್ ತಗೊಂಡು ವಾಪಸ್ ಬೇಕಾದ್ರೆ ಅದೇ ಜಾಗಕ್ಕೆ ಬಂದರೂ ನೋ ಪ್ರಾಬ್ಲಮ್. ಆರ್ ಎಲ್ಸ್ ಐ ಗೋ ಕ್ವೈಟ್. ಸುಮ್ಮನೆ ಆಗ್ಬಿಡ್ತೀನಿ, ಯಾರ ಹತ್ರ ಏನು ಮಾತಾಡೋಕೆ ಹೋಗಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ. ಗಿವ್ ಮಿ ದಟ್ ಸ್ಪೇಸ್ ಆ್ಯಂಡ್ ಐ ವಿಲ್ ಬಿ ಬ್ಯಾಕ್. ನನ್ನ ಪಾಡಿಗೆ ನನಗೆ ವಾಪಸ್ ನಾನು ಬರ್ತೀನಿ, ಬಟ್ ಗಿವ್ ಮಿ ದಟ್ ಸ್ಪೇಸ್. ಇನ್ ಬಿಟ್ವೀನ್ ಬಂದ್ಬಿಟ್ಟು ಇಫ್ ಯು ಸ್ಟಾರ್ಟ್ ಕೋಪಿಂಗ್, ದಟ್ ಸ್ಟ್ರೆಸ್ ಬಿಕಮ್ಸ್ ಈವನ್ ಮೋರ್. So that quietness is what I need. And I think one more thing that I do is I tend to do what I like the most. ಅದು ಹಾಡು ಕೇಳೋದಾಗಿರ್ಬೋದು, ಸುಮ್ಮನೆ ಅರ್ಚಾಡ್ಕೊಂಡು ಓಡಾಡ್ತಾ ಹಾಡು ಹೇಳ್ಕೊಂಡು ಓಡಾಡೋದಾಗಿರ್ಬೋದು, ಅಥವಾ ನಂಗೆ ಇಷ್ಟವಾದ ತಿಂಡಿ ನಾನೇ ಮಾಡ್ಕೊಂಡು ತಿನ್ನೋದಾಗಿರ್ಬೋದು. ಸೊ ಸಿಂಪ್ಲೆಸ್ಟ್ ನಂಗೇನು ತುಂಬ ಖುಷಿ ಕೊಡುತ್ತೆ, ತುಂಬ ಇಷ್ಟ ಅನಿಸುತ್ತೆ, ಐ ಟೆಂಡ್ ಟು ಡೂ ದ್ಯಾಟ್. ಅದಕ್ಕೆ ಯಾರಿಗೂ ಕಾಯೋಷ್ಟಿರಲ್ಲ, ಹಿಂಗೆ ಆಗಬೇಕು ಅನ್ನೋದಿರಲ್ಲ, ನಂಗೆ ಹೆಂಗೆ ಬೇಕೋ ಹಂಗಿರ್ಬೋದಲ್ಲ ಅನ್ನೋದು. ಸೊ ದಟ್ ಈಸ್ ಅನದರ್ ಥಿಂಗ್. ಬಟ್ ನನಗೆ ನಾನೇನು ಹಾಡು ಹೇಳಿದ್ರೆ
ಬೇರೆಯವ್ರಿಗೆಲ್ಲ ಸ್ಟ್ರೆಸ್ ಆಗುತ್ತೆ. ನಾವು 3 ಜನನೂ ಇಲ್ಲಿರಲ್ಲ. ನಾವು 3 ಜನನೂ ಇಲ್ಲಿ ಅಲ್ಲ, ನನ್ ಮನೇಲಿ ಮಕ್ಕಳುಗಳು ಅಪ್ಪ ಸುಮ್ಮನೆ No, it is coming from ಈಗ ಮಕ್ಕಳಿಂದ ಬರ್ತಾ ಇದೆ. ಅಲ್ಲಲ್ಲ, ಅಂದ್ರೆ ಹಾಡ್ ಹೇಳೋರು ಹಾಡ್ ಹೇಳ್ಬೇಕು ಅಂತ. ಇವಾಗ ಸಿಂಪಲ್ ಅನಾಲಜಿ ಹೇಳ್ಬೇಕು ಅಂದ್ರೆ, ಇವಾಗ ಒಂದ್ ಮರ ಬೆಳೆಯುತ್ತೆ. ಮರ ಬೆಳಿಬೇಕಾದ್ರೆ ತಾಯಿ ಬೇರ್ ಬಿಡುತ್ತಲ್ವಾ, ಆ ತಾಯಿ ಬೇರನ್ನ ಯಾವತ್ತು ಕತ್ತರಿಸ್ಕೊಂಡು ಇನ್ನೊಂದ್ ಬೇರನ್ನ ಬಿಟ್ಕೊಳಲ್ಲ. ಆ ತಾಯಿ ಬೇರ್ ಇದ್ದೇ ಇರುತ್ತೆ, ಅದ್ರ ಜೊತೆ ಹೊಸ ಬೇರ್ಗಳನ್ನ ಬಿಟ್ಕೊಂಡು ಹೋಗುತ್ತಲ್ವಾ. ಸೊ ಹಾಗೆ ಏನ್ ಮುಂಚೆ ಮಾಡ್ತಿದ್ದೋ ಅವ್ ಇರಬೇಕು, ಬೇರೆಯವನ್ನ ಹೊಸ್ತನ್ನ ಸೇರಿಸ್ಕೊಳ್ಬೇಕಷ್ಟೇ. ಅದನ್ನೇ ಕತ್ತರಿಸ್ಕೊಂಡು ನಾನು ಹೊಸ್ತಾಗಿ ಏನೋ ಬೇರೆದೆಲ್ಲ ಮಾಡಿದೀನಿ ಅಂತ ಅನ್ನೋದಕ್ಕೆ ಹೋಗ್ತೀವಲ್ವಾ, ಆವಾಗ ಹೆಚ್ಚಿಗೆ ಸ್ಟ್ರೆಸ್ ಆಗುತ್ತೆ ಆಕ್ಚುಲಿ. ಅಂದ್ರೆ ಇನ್ ದ ಸೆನ್ಸ್ ಲೈಕ್ ಇಟ್ ಈಸ್ ಒಂಥರ ಫಿಲಾಸಫಿಕಲ್ ತರ ಇರಬಹುದು, ಪ್ರಾಕ್ಟಿಕಲಿ ನೋಡಿದ್ರು ಆಕ್ಚುಲಿ ನಮ್ಗೆ ಹಾಗೆ ಆಗೋದು. ಸೊ ನಾವು ಎಲ್ಲೇ ಕೂತ್ಕೊಂಡ್ರು 4 ಜನ ಇರ್ಬೋದು, ಅಥವಾ ಲೈಫ್ ಸ್ಕಿಲ್ಸ್ ಟೀಮ್ ಎಲ್ಲೇ ಇರ್ಬೋದು, ಒಂದ್ ಮರದ ಅನಾಲಜಿ ಒಂದೇ ಇದರದ ಪಾರ್ಟಿಸಿಪೆಂಟ್ಸ್ ನಾವು ಮರದ ಒಂದ್ ಎಕ್ಸಾಂಪಲ್ ಕೊಡ್ತೀವೋ, ಅಥವಾ ನಾವುಗಳ ಮರದ ಎಕ್ಸಾಂಪಲ್ ತಗೊಂಡ್ಬಿಡ್ತೀವೋ, ಅಥವಾ ಮರ ನೋಡ್ತೀವೋ. ಯಾಕಂದ್ರೆ ಮರ ಬೈಯಲ್ವಲ್ಲ ನಾವು ತಗೊಂಡ್ರು ಎಕ್ಸಾಂಪಲ್. ಮೋರ್ ಕನೆಕ್ಟೆಡ್ ವಿತ್ ನೇಚರ್. ನಮ್ಮ ನೇಚರ್ಗೂ ನಮಗ್ ಸುತ್ತ ಇರೋ ನೇಚರ್ಗೂ ವಿ ಆರ್ ಮೋರ್ ಕನೆಕ್ಟೆಡ್. ಅದಕ್ಕೆ ನಮ್ಗೆ ಆ ಮರ ಅನ್ನೋದು ಎಲ್ಲದಕ್ಕೂ ಬರುತ್ತೆ ಅಂತ ಅನ್ಸುತ್ತೆ. ನಮ್ 4 ಜನರಿಗೂ ದಟ್ ನೇಚರ್ ಕನೆಕ್ಟ್, ದಟ್ ಕಾಮನ್ನೆಸ್ ಇದೆ ಅಲ್ಲ. ಮುತ್ತುಗೆ ಐ ಥಿಂಕ್ ಒಂದ್ ವಾರಕ್ಕೆ ಒಂದ್ಸತಿ ಊರ್ಗೆ ಹೋಗಿ ಬಂದ್ಬಿಟ್ರೆ ನನಗೆ ಬ್ಯಾಟ್ರಿ ಕರೆಕ್ಟ್ ಆಗಿ ಚಾರ್ಜ್ ಆಗುತ್ತೆ. ಇನ್ನೊಂದ್ ವಾರದವರೆಗೂ ಓಡುತ್ತೆ ಗಾಡಿ. ವಾರಕ್ಕೆ ಹೋಗಿ ಒಂದು ತೋಟ ಗದ್ದೆ ಇಲ್ಲ, ಒಣ ಬೇಸಾಯನೇ. ಒಣ ಬೇಸಾಯ ಇದೆ. ಊರಿಗೆ ಹೋಗಿ ಬಂದ್ಬಿಟ್ರೆ ಅದಕ್ಕೆ ಸೊ he has his own plan. ಸೊ ಹಂಗಾಗಿ ಅವರು ಯಾ I like traveling. You like traveling. She loves traveling. ನನಗೂ ಅಷ್ಟೇ. ನೀನ್ ಜಾಸ್ತಿ ನಾನು ಊರಿಗೆ ಬೆಂಗಳೂರಲ್ಲಿ ಇದ್ಕೊಂಡು ನಮ್ದೂರು ನೆಲಮಂಗಲ ಇದ್ರು ಇಲ್ಲಿ ಬೆಂಗಳೂರಿಂದ ನಮ್ಮೂರ್ಗೆ ಹೋಗಿ ಬರ್ಬೇಕು 4 ಅವರ್ ಬೇಕಾಗುತ್ತೆ ಟ್ರಾಫಿಕ್. This is another stress that he gives me. ಬೆಂಗಳೂರು ನೆಲಮಂಗಲ. ಬೆಂಗಳೂರು ನೆಲಮಂಗಲ ಅದು ಸ್ಟ್ರೆಸ್ಫುಲ್ ಇದೆ. ರೈಟ್. ಸೊ ನಾವು ನೆಕ್ಸ್ಟ್ ಇದಕ್ಕೆ ಪಾಯಿಂಟ್ ಹೋಗೋಣ. ಈಗಿನ ಒತ್ತಡ ಮತ್ತೆ 10 years ಬ್ಯಾಕ್ ನಮ್ಮಲ್ಲೇ ಇರ್ಬೋದು. ಸ್ಟ್ರೆಸ್ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಕಾರಣಗಳು 10 years ಬ್ಯಾಕ್ ಈಗ? ನನಗೆ ಅನಿಸ್ತಂಗೆ ವ್ಯತ್ಯಾಸ ಅಗೈನ್ ಬೇಸಿಕ್ ಮೂಲ ನೋಡಿದ್ರೆ ಯಾವುದು ವ್ಯತ್ಯಾಸ ಇಲ್ಲ. ಇವಾಗ ಹೆಂಗಂದ್ರೆ ಒತ್ತಡ ನನಗೆ ಒಂದ್ ಕಾರಣಕ್ಕೆ ಬರ್ಬೋದು, ಇನ್ನೊಬ್ರಿಗೆ ಒಂದ್ ಕಾರಣಕ್ಕೆ ಬರ್ಬೋದು. ಬಟ್ ಆ ಸಮಯದಲ್ಲಿ ಅಂದ್ಕೊಳ್ಳುವಂತ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ನನ್ನ ದೃಷ್ಟಿಕೋನ ಹೇಗೆ ನೋಡ್ತೀನಿ ಅಂತ ಅನ್ನೋದು, ಅದರಿಂದ ಸ್ಟ್ರೆಸ್ ಬರೋದಷ್ಟೇ, ಕಾರಣ ಅಲ್ಲ ಆಕ್ಚುಲಿ. ಇಲ್ಲಿ ಇವಾಗ ಉದಾಹರಣೆಗೆ ನಾನು ಇವತ್ತು ಇಲ್ಲಿ ಬರಬೇಕಾಯ್ತು ಅಂತ ಅನ್ಕೊಳ್ಳೋದು, ನಾನು ಹೆಂಗ್ ನೋಡ್ತೀನಿ ಅನ್ನೋದ್ರ ಮೇಲೆ ಇದಾಗುತ್ತೆ ಆಕ್ಚುಲಿ. ಅಯ್ಯೋ ಅಲ್ಲಿಗೆ ಹೋಗ್ಬೇಕಲ್ಲ, ಟ್ರಾಫಿಕ್ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಅಷ್ಟೊತ್ತು ಟೈಮ್ ಇದು ಮಾಡಿಬಿಟ್ಟು ನಾನು ಬೇರೆ ಊರಿಗೆ ಹೋಗ್ಬೇಕು, ಸಂಜೆ ಹೋಗೋದ ನಾಳೆ ಬೆಳಿಗ್ಗೆ ಹೋಗೋದ, ಈ ಥರದ್ದೇನಾದ್ರು ದೃಷ್ಟಿಕೋನ ಇಟ್ಕೊಂಡು ನೋಡಿದ್ರೆ ಆ ದೃಷ್ಟಿಕೋನದಿಂದ ಸ್ಟ್ರೆಸ್ ಬರುತ್ತೆ ಹೊರತು ಆಕ್ಚುಲಿ ಕಾರಣಗಳಿಂದಲ್ಲ. ಸೊ ಅದಕ್ಕೆ ನಾವು ಎಷ್ಟೋ ಸತಿ ಡಿಸ್ಕಸ್ ಮಾಡ್ಬೇಕಾದ್ರು ಅಥವಾ ಏನಾದ್ರು ಒಂದು ಮಾಡ್ಯೂಲ್ ಮಾಡ್ಬೇಕಾದ್ರೆ ಕೆಲವೊಂದು ಉದಾಹರಣೆಗಳು ಕೊಡ್ತೀವಿ ನೋಡು. ಏನು ರೀಸನ್ಸು ಡಿಫ್ರೆಂಟ್ ರೀಸನ್ಸ್ ಬರ್ತವೆ, ಬಟ್ ವ್ಯಕ್ತಿ ಅವ್ರು ಹೆಂಗ್ ಥಿಂಕ್ ಮಾಡಿದ್ರೆ ಆ ಸನ್ನಿವೇಶದಲ್ಲಿ ಅನ್ನೋದ್ರ ಮೇಲೆ ಅದು ಪಾಸಿಟಿವ್ ಮತ್ತೆ ನೆಗೆಟಿವ್ ಆಗಿ ಅವರಿಗೆ ಅನಿಸುತ್ತೆ. ಸೊ ಟ್ರಾಫಿಕ್ ಇದು ಎಲ್ಲಾ ಕಡೆನೂ ಕೆಲವರು ಉದಾಹರಣೆ ಕೊಟ್ಟಿರ್ತಾರೆ. ಮೇ ಬಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ದೆ, ಅಯ್ಯೋ ಟ್ರಾಫಿಕ್ ಆಯ್ತು ಅಂತ ಅನ್ನೋದಕ್ಕಿಂತ ಆ ಸಮಯದಲ್ಲಿ ಏನ್ ಬೇರೆದ್ ನೋಡ್ಬೋದು ಅಥವಾ ಏನ್ ಮಾಡ್ಬೋದು, ಅದು ಇಟ್ ಈಸ್ ಅಗೇನ್ ಪರ್ಸ್ಪೆಕ್ಟಿವ್. ಸೊ ಇಟ್ ಈಸ್ ನಥಿಂಗ್ ಲೈಕ್ ಯು ವಿಲ್ ಬಿ ಏಬಲ್ ಟು ಡೂ many things during the time, but still I think you can still sit in that your bike allo car allo ಅಥವಾ ನಿನ್ ಬಸ್ ಅಲ್ಲೋ ಕುಳಿತುಕೊಂಡು ಆ ಸಮಯದಲ್ಲಿ ಏನ್ ಮಾಡ್ಬೋದು ಮಾಡಿಬಿಟ್ರೆ ಆಕ್ಚುಲಿ ಸ್ಟ್ರೆಸ್ ಬರಲ್ಲ. ಸೊ ಪರ್ಸ್ಪೆಕ್ಟಿವ್ ಈಸ್ ಆಕ್ಚುಲಿ ಒಂದಿದಷ್ಟೇ. ಪರ್ಸ್ಪೆಕ್ಟಿವ್ ಆಫ್ ದ ಪರ್ಸನ್ ಮ್ಯಾಟರ್ಸ್. ಸೊ ಕಾರಣ ಏನೇ ಇರ್ಬೋದು, 10 ವರ್ಷ ಇರಲಿ 20 ವರ್ಷ ಇರಲಿ. ಅದಕ್ಕಾಗಿ ಉದಾಹರಣೆಗೆ ಎಷ್ಟೋ ಜನಕ್ಕೆ ದಿನನಿತ್ಯದ ಅಗತ್ಯಗಳನ್ನ ಈಡೇರಿಸ್ಕೊಳ್ಳೋದಕ್ಕಾಗೋದಿಲ್ಲ, ಅವ್ರಿಗೂ ಸ್ಟ್ರೆಸ್ ಇರುತ್ತೆ. ಎಷ್ಟೋ ಹಣ ಇರುತ್ತೆ ಅಥವಾ ಐಶ್ವರ್ಯ ಎಲ್ಲ ಇರುತ್ತೆ, ಬಟ್ ಅವ್ರಿಗೂ ಸ್ಟ್ರೆಸ್ ಇರುತ್ತೆ. ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೆ ತಾನೇ ಅದಿರೋದು. ಮತ್ತೆ ಹಂಗಾರೆ ದುಡ್ಡಿದ್ದವ್ರಿಗೆ ಸ್ಟ್ರೆಸ್ ಬರ್ಬೋದಾಯ್ತು, ಆರೋಗ್ಯ ಇದ್ದವ್ರಿಗೆ ಸ್ಟ್ರೆಸ್ ಬರ್ಬೋದಾಯ್ತು. ಸೊ ಬಟ್ ಆರೋಗ್ಯ ಇದ್ದವ್ರಿಗೂ ಸ್ಟ್ರೆಸ್ ಬರುತ್ತಲ್ವಾ, ಹಾಗಾದ್ರೆ ದುಡ್ಡು ಇದ್ದವ್ರಿಗೂ ಸ್ಟ್ರೆಸ್ ಬರುತ್ತೆ, ದುಡ್ಡು ಇಲ್ದವ್ರಿಗೂ ಸ್ಟ್ರೆಸ್ ಬರುತ್ತೆ, ಆರೋಗ್ಯ ಇಲ್ದವ್ರಿಗೂ ಸ್ಟ್ರೆಸ್ ಬರುತ್ತೆ. ಸೊ ಎಲ್ಲರಿಗೂ ಇದು, ಬಟ್ ಏನಂದ್ರೆ ಆ ದೃಷ್ಟಿಕೋನ ಅವ್ರು ಹೇಗೆ ಅಂದ್ಕೊಳ್ತಾರೆ ಅದನ್ನ ಅಂತ. ಉದಾಹರಣೆಗೆ ನೀನೇನಾದ್ರು ನನಗೆ ಅಂದ್ರೆ ಏನೋ ಒಂದು ನಕ್ಕಿರ್ತಿ ಅಂತ ತಿಳ್ಕೊಳ್ಳೋಣ, ನಾನೇನೋ ಒಂದು ಮಾತಾಡಿದಕ್ಕೆ ನಿನ್ ನಗು ಬರುತ್ತೆ. ಆ ಸಮಯದಲ್ಲಿ ನಾನು ಹೆಂಗ್ ತಗೊಳ್ತೀನಿ ಅನ್ನೋದ್ಮೇಲೆ ನನಗೆ
ಬೇಜಾರಾಗ್ಬೋದು ಅಥವಾ ಖುಷಿ ಆಗ್ಬೋದು. ಸೊ ಆ ನೋಡುವಂತ ದೃಷ್ಟಿಕೋನ ಆ ವ್ಯಕ್ತಿಗೆ ಬಿಟ್ಟಿದ್ದು ಅಂತ ನನ್ನ ಅನಿಸಿಕೆ. ಐ ಅಗ್ರಿ ವಿತ್ ಯು. ಅದೇ ಆದರೆ ಪರ್ಸೀವ್ಡ್ ಸೆನ್ಸ್ ಆಫ್ ಸ್ಟ್ರೆಸ್ಸಲ್ಲಿ ಚೇಂಜಸ್ ಇದೆ. ಮುಂಚೆ ಲೈಫ್ ಚಾಲೆಂಜಸ್ನ ಅಷ್ಟೊಂದು ಸ್ಟ್ರೆಸ್ ಆಗಿ ತಗೋತಾ ಇರಲಿಲ್ಲ. ದೇ ಯೂಸ್ ಟು ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅಂತ. ಬಟ್ ಈಗ ಸಣ್ಣ ಸಣ್ಣ ಚಾಲೆಂಜಸ್ನು ಲೈಕ್ ಇಟ್ಸ್ ಲೈಕ್ ಅದು ನಾರ್ಮ್ ಆಗಿಬಿಟ್ಟಿದೆ. ಐ ಹ್ಯಾವ್ ಸ್ಟ್ರೆಸ್, ಐ ಆಮ್ ಗೋಯಿಂಗ್ ಥ್ರೂ ಸ್ಟ್ರೆಸ್, ಲಾಟ್ ಆಫ್ ಸ್ಟ್ರೆಸ್ ಅಂತೇಳಿ ಅದು ಒಂದಿದೆ. ಆ್ಯಂಡ್ ಅದರ ಜೊತೆಗೆ ನೀವು ಆಗಲೇ ಹೇಳಿದ್ರಲ್ಲ, ನಾನ್ ಮೀನಿಂಗ್ಫುಲ್ ಟಾಸ್ಕ್ ಮಾಡೋದ್ರಿಂದ ಆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಹರಟೆ ಹೊಡೆಯೋದ್ರಿಂದ ಅಥವಾ ಏನೋ ಒಂದು ಕೆಲಸ ಮಾಡೋದ್ರಿಂದ. ಇವತ್ತಿನ ದಿನ ಆ ಲೈಫ್ ಸ್ಟೈಲ್ ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ. ಲೈಕ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ವಿ ಆರ್ ರನ್ನಿಂಗ್ ಬಿಹೈಂಡ್ ಸಮಥಿಂಗ್. ಸೊ ಅದರಿಂದ ಕೂಡ ಅನ್ರೆಕಗ್ನೈಸ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತಾ ಇದೆ. ದಟ್ಸ್ ವಾಟ್ ಐ ಇವಾಗ ನೀನು ಹೇಳಿದಂಗೆ ಪರ್ಸೀವ್ ಸ್ಟ್ರೆಸ್ ಅಂತ ಅದಕ್ಕೆ ಹೇಳಿದ್ದು. ಪರ್ಸೀವ್ಡ್, ಹೌ ಯು ಪರ್ಸೀವ್, ದಟ್ಸ್ ಹೌ ಆಕ್ಚುಲಿ ವೆದರ್ ಯು ಕ್ಯಾನ್ ಸೇ ಇಟ್ ಈಸ್ ಸ್ಟ್ರೆಸ್ ಆರ್ ಇಟ್ ಇಸ್ ನಾಟ್ ಎ ಸ್ಟ್ರೆಸ್ ಅಂತ ಅಷ್ಟೇ. ಆ ವ್ಯಕ್ತಿ ಹೆಂಗ್ ಪರ್ಸೀವ್ ಆಗುತ್ತೆ. ಸೊ ಅದು ಮೇ ಬಿ ಐ ಅಗ್ರಿ ವಿತ್ ಹಿಸ್ ಪಾಯಿಂಟ್ ಆಫ್ ಪರ್ಸ್ಪೆಕ್ಟಿವ್ಸ್. ಆದರೆ ಹಿಂದೆ 10 ವರ್ಷದ ಹಿಂದೆ ಅಂತ ನೋಡಬೇಕು ಅಂತ ಅಂದರೆ, ಇಫ್ ಯು ಟೇಕ್ ದಿ ಎಕ್ಸಾಂಪಲ್ ಆಫ್ ಫೋನ್ ಯೂಸೇಜ್, ಮುಂಚೆನೂ ಫೋನ್ ಯೂಸೇಜ್ ಇತ್ತು. ಏನಕ್ಕಿತ್ತು, ನೆಸೆಸರಿ ಏನಿತ್ತೋ ಅದಕ್ಕೆ ಕಾಯಿನ್ ಬೂತ್ಗಾದ್ರೂ ಹೋಗಿ ಯಾರ್ದಾರ ಹತ್ರ ವ್ಯಕ್ತಿ ಮಾತಾಡಬೇಕು ಅಂತ ಅಂದರೆ ವಿ ಯೂಸ್ ಟು ಯೂಸ್ ಇಟ್. ನಾವು ಫೋನ್ ಇಸ್, ಅದು ಒಂಥರ ಕೈಯಲ್ಲಿ ಮೊಬೈಲ್ ಇರ್ತಾ ಇದ್ರೆ 10 ವರ್ಷದ ಹಿಂದೆ ಲಕ್ಸುರಿ ಅಂತ ಅನ್ನಿಸ್ತಿತ್ತು. ಇವಾಗ ಅದು ಚೇಂಜ್ ಆಗೋಗಿದೆ, ನೆಸೆಸರಿ ಆಗೋಗಿದೆ. ಕೆಲವೊಬ್ರು ಕೈಯಲ್ಲಿ ಫೋನ್ ಇಲ್ಲ ಅಂದ್ರೆ ಇವಾಗ ಸ್ಟ್ರೆಸ್ ಬರ್ತಾ ಇದೆ, ಸ್ಟ್ರೆಸ್ ಕಾಡಿಸ್ತಾ ಇದೆ ಅವ್ರಿಗೆ. ಸೊ ಆ ನೋಡೋ ಅಂಥ ರೀತಿ ಪ್ರಾಬಬ್ಲಿ ಅವಾಗ ಹೆಂಗ್ ನೋಡ್ತಿದ್ವಿ, ಇವಾಗ ಹೆಂಗ್ ನೋಡ್ತಿದೀವಿ ಫೋನನ್ನ ಅನ್ನೋದನ್ನೇ ನಾವು ನೋಡಿದ್ರೆ ದೇರ್ ಇಸ್ ಸ್ಲೈಟ್ ಡಿಫ್ರೆನ್ಸ್. ನಾನು ಇಲ್ಲ ಅಂತ ಹೇಳಲ್ಲ, ವ್ಯತ್ಯಾಸನೇ ಇಲ್ಲ ಅಂತ ಹೇಳಲ್ಲ. ಬಟ್ ಸೇಮ್ ರೀಸನ್ಗೆ ಸ್ಟ್ರೆಸ್ ಇದ್ರೂ ಅದನ್ನ ತಗೋತಾ ಇರೋಂಥ ರೀತಿ ಅಂಡ್ ಇಂಟೆನ್ಸಿಟಿನಲ್ಲಿ ಡಿಫ್ರೆನ್ಸ್ ಇದೆಯಾ ಹೊರತು ಸ್ಟ್ರೆಸ್ಸರ್ ಆಸ್ ಸಚ್ ವೇರಿಯೇಷನ್ ಇದೆ ಅಂತ ನಂಗೆ ಅನುಭವಕ್ಕೆ ಬಂದಿಲ್ಲ. ಸೊ ಈಗ ನೀನು ಫೋನಿಂದ ಹೇಳಿದೆಯಲ್ಲ, ಅದ್ರಲ್ಲಿ ಐ ವಾಸ್ ವಾಚಿಂಗ್ ಪಲ್ಕಿ ಶರ್ಮಾ ಅವ್ರದ್ದು ನ್ಯೂಸ್ ಏನೋ ನೋಡ್ತಾ ಇದ್ದೆ. ಅದರಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ತರ ಶಿ ಕಾಯಿಂಡ್ ಸಮಥಿಂಗ್ ಎಲ್ಸ್, ಫಿಯರ್ ಆಫ್ ನೋಯಿಂಗ್, ನೋಮೋಫೋಬಿಯಾ ಸಮಥಿಂಗ್ ರಿಲೇಟೆಡ್ ಟು ಫಿಯರ್ ಆಫ್ ನೋಯಿಂಗ್ ಅಂತ. ಅಂದ್ರೆ ಏನಂತೆ ಗೊತ್ತಾ, ಫೋನು ಈಗಿನ ಜನರೇಷನ್ ತುಂಬಾ ನಾನು ನೋಡ್ತಿರೋದು ಸೈಲೆಂಟ್ ಅಲ್ಲಿ ಇಟ್ಬಿಡ್ತಾರೆ ಫೋನು. ದೇ ಡೋಂಟ್ ವಾಂಟ್ ಟು ನೋ ಹೂ ಕಾಲ್ಡ್, ವೈ ದೇ ಕಾಲ್ಡ್, ವಾಟ್ ಶುಡ್ ಐ ನೋ, ಏನು ಬೇಡ ಅವ್ರಿಗೆ. ದೇ ವಾಂಟ್ ಟು ಸ್ಟೇ ಅವೇ ಫ್ರಮ್ ಇಟ್. ಮುಂಚೆ ಆದ್ರೆ ಈಗ ನನ್ನ ತಗೊಂಡ್ರೆ ನಾನು ಅದು ವೊಡಾಫೋನಿಂದ ಯಾವುದೋ ಒಂದು ಕಾಲ್ ಬಂದಿದ್ರು, ಇದ್ಯಾರು ಮಾಡಿದ್ದು ಅಂತ ವಾಪಸ್ ಅವ್ರು ಫೋನ್ ಮಾಡಿ ಯಾಕೆ ಫೋನ್ ಮಾಡಿದ್ರಿ ನನಗೆ ಅಂತ ಕೇಳಿ. ದಟ್ಸ್ ಆಲ್ಸೋ ಬಿಕಾಸ್ ಐ ಆಮ್ ಫ್ರೀ ದೀಸ್ ಡೇಸ್. ಸೊ ಏನಾರು ಒಂದು ಮಿಸ್ಡ್ ಕಾಲ್ ಇದ್ರೆ ತೆಗುತ್ತೆ ಅಂದ್ಬಿಟ್ಟು ಇದ್ಯಾರು ಮಾಡಿದ್ರು. ಒಂದೊಂದ್ಸಲ ಜೆಪ್ಟೋ ಯಾರು ಬಂದ್ರು ಸಹಿತ ಮಿಸ್ಡ್ ಕಾಲ್ ಇದ್ರೆ ಅವ್ರಿಗೆ ಫೋನ್ ಮಾಡಿರ್ತೀನಿ ಯಾರಿದು ಅಂತ, ರೈಟ್. ಸೊ ಈಗಿನ ಐ ಥಿಂಕ್ ಸುಮಾರು ಜನ, ಮೈ ಕಸಿನ್ ಓನ್ಲಿ, ಅಪ್ಪ ಅಮ್ಮಂದಷ್ಟೇ ರಿಂಗಿಂಗಲ್ಲಿ ಇಟ್ಟಿದ್ದಾನೆ ಫೋನು, ಬಾಕಿ ಎಲ್ಲರದು ಸೈಲೆಂಟ್ ಇರುತ್ತಂತೆ. He doesn't want to know. Oh, I didn't know we can do this. Yeah, we can do that. Even I didn't know. Seriously, he is doing his engineering. ಅವನು ಅಪ್ಪ ಅಮ್ಮ ನಾನು ಇದ್ರ ಅದು ಯಾವಾಗ ಏನೋ ಬೈಸ್ಕೊಂಡಿದ್ದಕ್ಕೆ ರಿಂಗಿಂಗ್ ಅಲ್ಲಿ ಇಟ್ಟಿದ್ದೀನಿ. ಅದರ್ವೈಸ್ ಆಲ್ ದ ಅದರ್ ಕಾಲ್ಸ್ ಆರ್ ಸೈಲೆಂಟ್. They don't want to know what is coming to them. Let the stress be away from me. I don't want ಅನ್ನೋ ತರ ಅಲ್ಲ. ಮತ್ತೆ ಇದನ್ನ ಆಕ್ಚುಲಿ ಎಷ್ಟೋ ಜನ ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಪೇರೆಂಟ್ಸ್ ಎಲ್ಲನ ಮಕ್ಕಳುಗಳು ತುಂಬಾ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ. ಸೊಲ್ಯೂಷನ್ ಆಲ್ರೆಡಿ ಬರ್ತಾ ಇದೆಯಲ್ಲ, ಈದರ್ ಇಟ್ ಇಸ್ ನಾವ್ ಎಷ್ಟೋ ಸತಿ ಏನ್ ಮಾಡ್ತೀವಿ ಅಂದ್ರೆ, ಈ ತರದ ಸನ್ನಿವೇಶಗಳಿದ್ದಾಗ ಮೊಬೈಲ್ ಯೂಸ್ ಮಾಡಬಾರ್ದು ಮಕ್ಕಳು, ಅದರಿಂದ ತುಂಬಾ ಸಮಸ್ಯೆ ಆಗ್ತದೆ ಅಂತ. ಇವಾಗ ಇದು ಇಟ್ ಬಿಕಮ್ ಒಂಥರ ಪಾರ್ಟ್ ಆಫ್ ಅವರ್ ಲೈಫ್. ಇದರಿಂದ ಎಸ್ಕೇಪ್ ಆಗಲ್ಲ. ಇದು ಪಾರ್ಟ್ ಆಫ್ ಐ ಥಿಂಕ್ ಎವಲ್ಯೂಷನ್, ಬಿಕಮ್ ಅ ನೆಸೆಸರಿ ಇದಾಗಿದೆ. ಮೇ ಬಿ ಐ ಥಿಂಕ್ ಅವ್ರಿಗೆ ಅದು ಮ್ಯಾನೇಜ್ ಮಾಡೋದು ಗೊತ್ತಾಗುತ್ತೆ. ನಾವೇನ್ ಮಾಡ್ತೀವಿ ಗೊತ್ತಾ, ಆ ಸ್ಟ್ರೆಸ್ ನಾವು ತೆಗೆದುಕೊಳ್ತೀವಿ. ಇನ್ನೊಬ್ರು ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳು ಅಯ್ಯೋ ನೋಡ್ಬಿಟ್ರೆ ಕೊಂಡೋಗ್ಬಿಡ್ತದೆ. ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ತೋರಿಸ್ತಾರೆ, ಅವ್ರಿಗೆ ಈ ಮಕ್ಳುಗಳು ಇದೇ ತರ ಮಾಡ್ತಿರ್ತಾರೆ ಮಲ್ಕೊಂಡು ಹಾಸಿಗೆ ಬೆಡ್ ಇದ್ರ ಮೇಲೆ ಆಸ್ಪತ್ರೆಯಲ್ಲಿ, ಮಕ್ಳುಗಳು ಹಿಂಗೆ ಆಗ್ಬಿಡ್ತಾರೆ ಅಂತ. ಸೊ ಇದು ಸುಮ್ನೆ ವಿನಾಕಾರಣ ಫಿಯರ್ ನ ಕ್ರಿಯೇಟ್ ಮಾಡುತ್ತೆ. ಆ ಇದ್ರಲ್ಲಿ ಹೋಗಿ ಏನ್ ಮಾಡ್ತೀವಿ, ಅವು ಕತ್ತಿಸ್ತೀವಿ ಮಕ್ಳದ. ನೋಡೋದಕ್ಕೆ ಹೋದ್ರೆ ಒಂದ್ ಸ್ವಲ್ಪ ನೋಡೋದಕ್ಕೆ ಹೋದ್ರೆ ಬೇಡ ಅಂತ ನೋಡೋದಕ್ಕೆ ಹೋಗ್ತೀವಿ. ಯಾವ ಬೇಡ ಅಂತೀವೋ ಮಕ್ಳಿಗೆ ಇನ್ನು ನೋಡ್ಬೇಕು ಅಂತ ಜಾಸ್ತಿ ಬರುತ್ತೆ.
ಸೊ ಆಬ್ವಿಯಸ್ಲಿ ಲೈಕ್ ಅದರಿಂದ ಆಗುವಂತ ಸ್ಟ್ರೆಸ್ ಇಬ್ರಿಗೂ ಆಗಿರುತ್ತೆ ಆಕ್ಚುಲಿ. ಕರೆಕ್ಟ್. ಸೊ ಈ 10 years ಡೌನ್ ದ ಲೈನ್ ಹೋಗೋದ್ರ ಎಕ್ಸಾಂಪಲ್ ಅಲ್ಲಿ ನಂದೇ ಎಕ್ಸಾಂಪಲ್ ತಗೊಂಡ್ರೆ, ಇವಾಗ ನೋಡು, ನನ್ನ ಶ್ಲೋಕ, ಮೈ ಮಾಮ್ ಡ್ಯಾಡ್ ಸ್ಟೇ ಇನ್ ಸಿರ್ಸಿ, ಊರಲ್ಲಿ ಇರ್ತಾರೆ ಅವರು, ಆಯ್ತಾ. ಶ್ಲೋಕನ್ ಕರ್ಕೊಂಡು ನಾನು ಇಲ್ಲಿ ಬಂದೆ ಆಫ್ಟರ್ 6 months, ಆಫ್ಟರ್ ಶಿ ವಾಸ್ ಬಾರ್ನ್ 6 months ಇಲ್ಲಿ ಬಂದೆ. ನೌ ಐ ಆಮ್ ಅಲೋನ್ ಹಿಯರ್, ರೈಟ್. ಮೈ ಕೋ-ಸಿಸ್ಟರ್ ಇಸ್ ದೇರ್, ಬಟ್ ಶಿ ಹ್ಯಾಸ್ ಟ್ವಿನ್ಸ್. ಪಾಪ ಅವ್ರ ಮೇಲೂ ಡಿಪೆಂಡ್ ಆಗಕ್ಕಾಗಲ್ಲ ಕಂಪ್ಲೀಟ್ಲಿ. ಅಂಡ್ ಮೈ ಹಸ್ಬೆಂಡ್ ಹ್ಯಾಸ್ ಟು ಗೋ ಟು ವರ್ಕ್, ಹಿ ಹ್ಯಾಸ್ ಟು ಶೂಟ್ ಅಂಡ್ ಆಲ್. ಸೊ ಇಲ್ಲಿ ನಾನು ಅವ್ರ ಜೊತೆ ಒಬ್ಳೇ ಇದ್ದೀನಿ. ಮುಂಚೆ ಆದ್ರೆ ಮಾವನೋ ಚಿಕ್ಕಮ್ಮನೋ ಅತ್ತೆನೋ ಇನ್ನೊಬ್ರು ಯಾರೋ, ದ ಹೌಸ್ ವಾಸ್ ಫಿಲ್ಡ್ ವಿತ್ ಸೋ ಮೆನಿ ಪೀಪಲ್, ಆಗೋಗೋದು, ಮ್ಯಾನೇಜ್ ಆಗೋಗೋದು. ಬಟ್ ಇವಾಗ ಬೀಯಿಂಗ್ ಆಲ್ ಅಲೋನ್ ಅಂಡ್ ಲುಕಿಂಗ್ ಅಟ್ 24/7 ಕಾನ್ಸ್ಟೆಂಟ್ ಅಟೆನ್ಷನ್ ಕೊಡ್ಲೇಬೇಕು ಅಂದ್ರೆ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರೆಸ್. ಕರೆಕ್ಟ್ ಅಲ್ವಾ? ಸೊ ವಾಟ್ ಐ ಫೀಲ್, ರೀಸನ್ಸ್ ಫಾರ್ ಸ್ಟ್ರೆಸ್ಸಸ್ ಆರ್ ಚೇಂಜಿಂಗ್. ಆಲ್ಸೋ ಮುತ್ತು ಹೇಳ್ದಂಗೆ ಚೇಂಜ್ ಆಗ್ತಾ ಇದ್ದಂಗೆ ವಿ ವಿಲ್ ಆಲ್ಸೋ ಅಡಾಪ್ಟ್ ಟು ಇಟ್. ನಮಗೆ ಒಂದೊಂದು ಐಡಿಯಾ ಸಿಗ್ತಾ ಹೋಗುತ್ತೆ ಆ ಏಜ್ಗೆ ಅಂತ ಅನ್ಸುತ್ತೆ, ಅಲ್ವಾ? ದೇರ್ ಇಸ್ ನೋ ನೀಡ್ ಟು ಬಿ ಟೂ ಮಚ್ ವರಿಡ್ ಅಬೌಟ್ ಇಟ್. ಅಂಡ್ ಅಯ್ಯೋ ಏನಪ್ಪ ಹಿಂಗ್ ಮಾಡ್ಬಿಡೋದು ಅಂದ್ರೆ ದೊಡ್ಡವ್ರು ಅನ್ಕೋತಾರೆ, ಮೇ ಬಿ ನನ್ನ ಅಪ್ಪ ಅಮ್ಮನು ಒಬ್ಳೆ ಹೋಗ್ತಾಳಪ್ಪ, ಹೆಂಗಪ್ಪ ಮ್ಯಾನೇಜ್ ಮಾಡ್ಕೋತಾಳೆ ಅಂತ ಅನ್ಕೋತಿರ್ಬೋದು. ಬಟ್ ಐ ಆಮ್ ಲರ್ನಿಂಗ್ ಟು ಮ್ಯಾನೇಜ್ ಆನ್ ಮೈ ಓನ್. ಈ ಮೊಬೈಲ್ ಬಂದಾಗ್ಲೂ ಹೆಂಗಪ್ಪ ಮಕ್ಕಳು ನೋಡ್ತಾರೆ ಇವಾಗ, ಹೌ ಡು ದೇ ಡೂ ಇಟ್ ಅಂದ್ರೆ, ಈಗ ನೋಡು, ಬಾಕಿದವ್ರದಾಗ ಕಾಲ್ ಸೈಲೆಂಟ್ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ಡ್. ಯು ಡೋಂಟ್ ನೀಡ್ ಟು ಗೋ ಇನ್ ಟು ಇಟ್. ಸೊ ಐ ಥಿಂಕ್ ಹೋಗ್ತಾ ಎವ್ರಿ ಜನರೇಷನ್ ಹ್ಯಾಸ್ ದೇರ್ ಓನ್ ಸೊಲ್ಯೂಷನ್ಸ್ ಟು ದೇರ್ ಓನ್ ಪ್ರಾಬ್ಲಮ್ಸ್. ಸೊ ನಾವು ಎಲ್ಡರ್ಸ್ ಅವ್ರು ದೊಡ್ಡವರಾಗಿನೋ ಅಥವಾ ಚಿಕ್ಕವರಾಗಿನೋ ಅಲ್ಲ, ಇದು ಟು ವರಿ ಅಬೌಟ್ ಇಟ್. ಸೊ ಬೇಸಿಕಲಿ ಇದು ಹೆಂಗೆ ಅಂದ್ರೆ, ನಾವು ನಮ್ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡ್ಕೊಳಕ್ ನೋಡೋದು ಎಷ್ಟೇ ಟೈಮ್, ಕರೆಕ್ಟ್ ಬೇರೆಯವ್ರ ಜೀವನನ ಅವ್ರು ಇದ್ರಲ್ಲಿ ನೋಡೋದಕ್ ನೋಡ್ತೀವಲ್ವಾ, ಅವಾಗ ಅದು ನಮ್ ಕೈಗೂ ಸಿಗಲ್ಲ, ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಅಂತರ್ಪಿಶಾಚಿ ತರ. ಈಗ ನಾವೇ ಮುಂಚೆ ಮಾತಾಡಿದ್ವಿ ಸ್ಟಾರ್ಟ್ ಮಾಡಿ, ಬೇರೆ ಸ್ಟ್ರೆಸ್ ನೋಡಿದಾಗ we feel like, oh I have to solve it ಅಂತ. ನಮ್ ಸ್ಟ್ರೆಸ್ ಫಸ್ಟ್ ನಾವು ಸಾಲ್ವ್ ಮಾಡೋಣ ಅಂತ ಬಂದು they'll do it. I think it happens on its own. ಅಂದ್ರೆ ನಾವು ನನ್ನ ಮೆಂಟಲ್ ಹೆಲ್ತ್ ಇದರಲ್ಲಿ ಏನಾದ್ರು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಈ ಉದಾಹರಣೆ ಯೂಸ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಯಾತಕ್ಕೆ ಆ ವ್ಯಕ್ತಿ ಯಾರಿಗಾಗಿರುತ್ತೆ, ಈವನ್ ಸ್ಟ್ರೆಸ್ಸು ಅಷ್ಟೇ, ನಮಗೆ ಗೊತ್ತಾಗಲ್ಲ ಅಂತಂದ್ರೆ, ಸೊ ಯೂಶಲಿ ಇದೊಂಥರ ವೈಟ್ ಬೋರ್ಡ್ ಮೇಲೆ ವೈಟ್ ಸೀಮೆ ಸುಣ್ಣ ತೆಗೆದುಕೊಂಡು ಬರೆದ್ರೆ ಕಾಣುತ್ತಾ? ಯಾಕೆ ಕಾಣಲ್ಲ ಅಂದ್ರೆ, ಯಾಕೆ ಕಾಣಲ್ಲ? ಯೂಶಲಿ ಹಿಂದೆಗಡೆ ವೈಟ್ ಮೇಲೆ ವೈಟ್ ಬರ್ದಿದೀವಿ. ಅಂದ್ರೆ ಮನಸ್ಸು ಹಂಗೆ, ಮನಸ್ಸೇ ತಾನೇ ಈ ಸ್ಟ್ರೆಸ್ ಅನ್ನ ಅಥವಾ ಮೆಂಟಲ್ ಹೆಲ್ತ್ ಇಶ್ಯೂಸ್ ನ ಗುರ್ತಿಸ್ಬೇಕಾಗಿರೋದು. ಮನಸ್ಸಿಗೆ ಸಮಸ್ಯೆ ಬಂದ್ರೆ ಮನಸ್ಸು ಹೆಂಗ್ ಗುರ್ತಿಸುತ್ತೆ? ಇಟ್ ಈಸ್ ನಾಟ್ ಪಾಸಿಬಲ್. ಅಂದ್ರೆ ಈಸಿಯಾಗಿ ಆಗೋದಿಲ್ಲ. ಇವಾಗ ಅಂದ್ರೆ ಒಂಥರ ಮುಖಕ್ಕೆ, ಇವಾಗ ಮುಖದ ಮೇಲೆ ಏನೋ ಇದ್ರೆ ನಮಗೆ ಕಾಣೋದು, ಯಾಕಂದ್ರೆ ಕಣ್ಣು ಮುಖ ನೋಡೋದಕ್ಕಾಗಲ್ಲ ಅನ್ಲೆಸ್ ನಿನಗೆ ಕನ್ನಡಿ ಇಲ್ಲ ಅಂದ್ರೆ. ಸೊ ಹಾಗೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಇಲ್ಲೂ ಸ್ಟ್ರೆಸ್ಗೂ ಹಂಗೆ ಅನ್ಕೊಳ್ಬೋದು. ಆಕ್ಚುಲಿ ನಮಗೆ ಸ್ಟ್ರೆಸ್ ಆದಾಗ ನಮಗೆ ಗೊತ್ತಾಗಲ್ಲ, ಆಕ್ಚುಲಿ ಬೇರೆಯವ್ರ ಸ್ಟ್ರೆಸ್ ಆದಾಗ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ, ಓ ಏನೋ ಇದೆ. ಒಂದು ಖುಷಿ ಪಡಲೂಬಹುದು ಕೆಲವೊಂದು ಟೈಮಲ್ಲಿ, ಬೇಜಾರು ಆಗ್ಲೂಬಹುದು. ಸೊ ಯಾವ ತರ ಬೇಕಾದ್ರೂ ಆಗ್ಬೋದು. ಸೊ ಬೇಸಿಕಲಿ ಆ ಒಂದು ಸ್ಥಿತಿ ಏನಿದೆ ಮನಸ್ಸಿಗಾಗಿರೋದ್ರಿಂದ ಗುರ್ತಿಸೋದು ಕಷ್ಟ ಆಗುತ್ತೆ. ಸೊ ಅದೊಂದು ಮೇ ಬಿ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಸ್ವಲ್ಪ ದಿನ ಆದ್ಮೇಲೆ as we spoke earlier ನಮಗೆ ಗೊತ್ತಾಗಕ್ ಶುರು ಆಗತ್ತೆ ಅನ್ಸುತ್ತೆ ಮುತ್ತು. ಬಟ್ ಅಲ್ವಾ? ಗೊತ್ತು ಅಂದ್ರೆ ಸ್ಟ್ರೆಸ್ ಗೊತ್ತಾಗದ ಯಾವಾಗ ಅಂದ್ರೆ ಸ್ಟ್ರೆಸ್ ತುಂಬಾ ಆದಾಗ ಅಂದ್ರೆ ಕಾನ್ಸಿಕ್ವೆನ್ಸ್ ಬರಕ್ ಶುರು. ಹಾ ಓಕೆ ರೈಟ್. ಸೊ ಇವಾಗ ಸಿನ್ಸ್ ವಿ ಆರ್ ಟಾಕಿಂಗ್ ಆನ್ ಲೋಕಾ ಮಾಮ್ ಪಾಡ್ಕಾಸ್ಟ್, ಸೊ ವಿಮೆನ್, ಹುಡುಗಿಯರ ವಿಷಯಕ್ಕೆ ಬಂದಾಗ, ಸೊ ಇಸ್ ದೇರ್ ಅ ಜೆಂಡರ್ ಡಿಫರೆನ್ಸ್ ಇನ್ ಎಕ್ಸ್ಪೀರಿಯನ್ಸಿಂಗ್ ಅಂಡ್ ಕೋಪಿಂಗ್ ವಿತ್ ಸ್ಟ್ರೆಸ್? ಪ್ರಾಕ್ಟಿಕಲಿ ಹೇಳ್ಬೇಕಲ್ವಾ? ಹಲೋ, ಯು ಹ್ಯಾವ್ ಸೀನ್ ಅಸ್. ನೀನು ನನ್ನ ನೋಡಿ, ನಮ್ಮನ್ನ ನೋಡಿದ್ಯಾ, ನಿನ್ ಹೆಂಡತಿನ ನೋಡಿದ್ಯಾ? ಸೊ ಇಸ್ ದೇರ್ ಅ ಡಿಫರೆನ್ಸ್? ನಿಮ್ಮಿಬ್ರು ಮಕ್ಕಳನ್ನ ನೋಡ್ತಿದ್ದೀರಾ? ಇಬ್ರು ಮಕ್ಕಳು ನೋಡ್ತೀನಿ. ಅಲ್ಲ, ನನಗೆ ಅನ್ಸುತ್ತೆ ಅವರಿಂದ ನನಗೆ ಸ್ಟ್ರೆಸ್ ಆಗುತ್ತೆ ಅಂತ. ಬಯಾಸ್ಟ್ ಇರ್ಬೋದು. ಅಲ್ಲ, ಗಂಡ ಹೆಂಡತಿದು ಪಾಡ್ಕಾಸ್ಟ್ ಐ ಥಿಂಕ್ ವಿಲ್ ಡೂ ಇಟ್ ಅಗೇನ್ ಸಮ್ವೇರ್, ಇನ್ನೊಂದು ಯಾವಾಗಾರು. ಬಟ್ ಜನರಲಿ ವಾಟ್ ಯು ಥಿಂಕ್? ನೋ, ಅಗೇನ್ ಐ ಥಿಂಕ್ ಲೈಕ್ ಜೆಂಡರ್ ಡಿಫ್ರೆನ್ಸಸ್ ಡೆಫಿನೆಟ್ಲಿ ಇರುತ್ತೆ. ಯಾಕಂದ್ರೆ ಸಮಾಜ ಹೇಗ್ ನೋಡುತ್ತೆ ಅಂದ್ರೆ, ಉದಾಹರಣೆಗೆ ನಾನ್ ಮಾಡುವಂತ ಕೆಲಸ ಕಾರ್ಯಗಳು ಮಾಡಿದ್ರೆ ಸಮಾಜ ಏನು ಕೇಳಲ್ಲ ನನ್ನನ್ನು. ಅದೇ ಒಂದು ಫೀಮೇಲ್ ಮಾಡಿದ್ರೆ ಅವ್ರನ್ನ ಬೇರೆ ರೀತಿ ನೋಡುತ್ತೆ ಸಮಾಜ. ಅಂದ್ರೆ ಅಗೇನ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ.
ಬಿಕಾಸ್ ನಾನು ಸಮಾಜದ ಹೊರತಾಗೇನಿಲ್ಲ. ಕೆಲವೊಂದು ಟೈಮಲ್ಲಿ ನಾನು ಅನ್ಕೊಂತೀನಿ ಏನಂದ್ರೆ ನನಗೆ ಬಯಾಸಸ್ ಇರಬಾರ್ದು ಅಂತಾನೆ ನಾನು ಆ್ಯಕ್ಚುಲಿ ನೋಡೋದು. ಬಟ್ ಎಲ್ಲೋ ಒಂದು ಕಡೆ ಅದು ಅನಿಸ್ಬಿಡುತ್ತೆ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ, ಇವಾಗ ನನಗೆ ಗೊತ್ತು ದೆವ್ವ ಭೂತ ಏನು ಇಲ್ಲ ಅಂತ. ರಾತ್ರಿ ಹೊತ್ತು ಒಬ್ಬನೇ ನಮ್ಮೂರ ಹತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೇಲಿಯಲ್ಲಿ ಏನೋ ಸ್ವರ ಅಂದ್ರೆ ಡೆಫಿನೆಟ್ಲಿ ಏನೋ ಇದೆ ಅಂತ ಭಯ ಬರುತ್ತೆ. ಭಯ ಬಂದಂದ್ರೆ ಇಮಿಡಿಯೇಟ್ ನಾನು ರಿಯಾಕ್ಟ್ ಮಾಡಲ್ಲ, ಓಡಲ್ಲ. ಅಂದ್ರೆ ಈ ಬಯಾಸಸ್ ನನ್ನಲ್ಲೂ ಇದಾವೆ. ಇವಾಗ ಫಿಮೇಲು ಮೇಲು ಅಂತನದ ಒಂದು ಬಯಾಸಸ್ ಏನಿದೆಯಲ್ಲ, ಅದ್ರ ಡಿಸ್ಕ್ರಿಮಿನೇಷನ್ ಅನ್ನೋದು ಬೇಕೋ ಬೇಡವೋ ಇರುತ್ತೆ. ಅದನ್ನ ಹೆಂಗ್ ನೀನು ಹೊರಾಗ್ತಿ ಅದನ್ನ ಮ್ಯಾನೇಜ್ ಮಾಡ್ಕೊಳ್ತೀವಲ್ವಾ, ಅದರಿಂದ ಆಕ್ಚುಲಿ ನಾನು ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಬಟ್ ಆ ಡಿಫ್ರೆನ್ಸಸ್ ಇರೋದ್ರಿಂದ ಅವರು ಸ್ಟ್ರೆಸ್ ಫೀಲ್ ಮಾಡೋದಕ್ಕೂ ಮೇಲ್ ಫೀಲ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ನನಗೆ ಅನ್ಸುತ್ತೆ ಆಕ್ಚುಲಿ. ಪ್ರಕಾರ ವ್ಯತ್ಯಾಸ ಇದೆ ಅಂತ. ಅದಕ್ಕೊಂದು ಬೆಸ್ಟ್ ಉದಾಹರಣೆ ಅಂತ ನನ್ನ ಇದ್ರಲ್ಲೇ ತಗೊಳ್ಳೋಣ. ನನಗೆ ಇಬ್ರು ಹೆಣ್ಮಕ್ಳು. ಮೊದಲನೇ ಹೆಣ್ಮಗಳಾಯ್ತು, ಆಮೇಲೆ ಯೂಶಲಿ ಅದು ಬರುತ್ತಲ್ಲ ಹಳ್ಳಿಗಳ ಕಡೆ, ಏನೋ ಇನ್ನೊಂದು ಗಂಡು ಮಗ ಆಗ್ಬೇಕು ಅಂತ ಶುರು ಮಾಡಿದ್ರು. ಆಮೇಲೆ ನನಗೆ ಆ ಥರ ಅನಿಸ್ತಿರ್ಲಿಲ್ಲ ಆಕ್ಚುಲಿ. ಆಮೇಲೆ ಎರಡನೇದು ಹೆಣ್ಮಗ ಆಯ್ತು. ಸೊ ಅವಾಗ ನನ್ಗೇನು ಅನ್ಸಿಲ್ಲ ಆಕ್ಚುಲಿ, ನನಗೆ ಖುಷಿನೇ ಇದೆ. ಬಟ್ ನೋಡೋರ ಬೇರೆಯವ್ರು ಏನಂತಾರೆ, ನಿನಗೆ ಹೆಣ್ಮಗ ಆಗ್ಬಿಡುತ್ತಾ, ಅಯ್ಯೋ ದೇವ್ರವನೇ ಏನು ಅಲ್ಲ, ನನಗೆ ಅದ್ರದ್ದು ಏನಾಗಬೇಕು ಆಕ್ಚುಲಿ. ದಿ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಮೀ. ನಾನು ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಜನ ಹೇಳಿದ್ರು, ನೀನು ಬರ್ಕೊಂಡಿಟ್ಕೋ ಹುಡ್ಗಾನೇ ಆಗೋದು. ಕಾನ್ಫಿಡೆನ್ಸ್ ಯು ಹ್ಯಾವ್, ಐ ಡೋಂಟ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅನ್ಕೊಂಡ್ ನಾನು ಎಷ್ಟು ಜನ ಹೇಳಿದ್ರು ಗೊತ್ತಾ, ಹುಡ್ಗಾನೇ ಆಗೋದು, ಹುಡ್ಗ ನಿನ್ ಮುಖ ಲಕ್ಷಣ ಹಿಂಗಿದೆ ಗೊತ್ತಾ, ಹುಡ್ಗಾನೆ, ಹೊಟ್ಟೆ ನೋಡು ಹಿಂಗಿದೆ ಗೊತ್ತಾ, ಒಂಥರ ಚೇಂಜ್ ಆಗಿಲ್ಲ, ಕಲರ್ ಚೇಂಜ್ ಆಗಿಲ್ಲ, ಅದಕ್ಕಾಗಿ ಎಷ್ಟು ಸೊಸೈಟಿ ಅಫೆಕ್ಟ್ಸ್ ಅಂದ್ರೆ ಮೀ ಅಂಡ್ ಸುನೀತ್ ವೇರ್ ಲೈಕ್, okay, I think it's going to be boy, let's look for only boy names. Andre just because society said, ನಾನು ಒಪ್ಕೊಂಡ್ಬಿಟ್ಟೆ. And then Shloka happened, like how is it a girl? Everybody said, ಎಲ್ಲರೂ ಹೇಳಿದ್ರು ಬಾಯ್ ಅಂತ, ಹುಡುಗಿ ಹೆಂಗ್ ಆಗ್ಬಿಟ್ಲು. We were in a shock, not because it's a girl, because everybody said it's boy and how is it a girl ಅಂತ. ಅಂಡ್ ದೆನ್ ಅದನ್ನ ಕೋಪ್ ಮಾಡ್ಕೊಳಕ್ ಒಂದ್ ಸ್ವಲ್ಪ ಹೊತ್ತು ಬೇಕಾಯ್ತು ನಮ್ಗೆ. ಇದನ್ನ ಹೇಳದಲ್ವಾ, ಇದು ಸೊಸೈಟಿ ಏನ್ ಮಾಡುತ್ತಲ್ವಾ, ಇದರಿಂದ ಆಗೋ ಸ್ಟ್ರೆಸ್ ಇದೆಯಲ್ಲ, ಇದು ಡಿಫ್ರೆನ್ಸಸ್ ಆಕ್ಚುಲಿ ಜೆಂಡರ್ ಇದಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಇವಾಗ ನಮ್ ಸ್ಟ್ರೆಸ್ ಅನ್ನ ನಾವು ಯಾವತ್ತೂ ಮ್ಯಾನೇಜ್ ಮಾಡ್ಕೊಳಕ್ಕಾಗುತ್ತೆ. ಇನ್ನೊಬ್ರಿಂದ ಬೇರೆ ಕಡೆಯಿಂದ ಬರುವಂತದ್ದು ನನಗೆ ಅವ್ರೇನ್ ಅನ್ಕೊಂಡ್ಬಿಡ್ತಾರೋ ಇವ್ರೇನ್ ಅನ್ಕೊಂತಾರೋ ಅದು ಇರ್ಬೇಕು ಆಕ್ಚುಲಿ. ಬಟ್ ಅದರಿಂದನೇ ನಾವು ಸ್ಟ್ರೆಸ್ ತಗೊಳಕ್ ಮಾಡ್ತೀವಿ. ಅಂದ್ರೆ ನಾವು ನಮಗೆ ಇಷ್ಟ ಇರಲ್ಲ. ಉದಾಹರಣೆಗೆ ನನಗೆ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಹಿಂಗೆ ಹೆಂಗೋ ಕುತ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲೆಲ್ಲ ನೋಡ್ತಿರ್ತಾರಲ್ಲ ಹಿಂಗೆ ಕೂತ್ಕೊಳ್ಬೇಕು ಅಂದ್ರೆ ಕಾಲು ನೋವು ಬರುತ್ತೆ ಆಕ್ಚುಲಿ. ನನ್ನ ಕಂಫರ್ಟು ನನಗೆ ಸೂಕ್ತವಾಗಿರುತ್ತೆ, ಹಾಗಾದ್ರೆ ಇನ್ನೊಬ್ರಿಗೆ ಆಭಾಸ ಆಗೋ ರೀತಿ ನಾನು ಕೂತ್ಕೊಂಬಾರ್ದು ಅಷ್ಟೇ. ಐ ಥಿಂಕ್ ಸ್ಟ್ರೆಸ್ ಇಂಟೆನ್ಸಿಟಿ ಆ್ಯಂಡ್ ಲುಕಿಂಗ್ ಎಟ್ ದಿ ಸ್ಟ್ರೆಸ್ ಅಲ್ಲಿ ಡಿಫ್ರೆನ್ಸ್ ಇದೆ ಜೆಂಡರ್ ವೈಸ್ ಅಂತ ಅನಿಸುತ್ತೆ. ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಲ್ಲಿ ಡಿಫ್ರೆನ್ಸ್ ಇದೆ ಅನಿಸುತ್ತೆ. ಬಟ್ ಇವ್ರಿಗೆ ಸ್ಟ್ರೆಸ್ಸೇ ಇಲ್ಲ, ಇವ್ರಿಗೆ ಸ್ಟ್ರೆಸ್ ಇದೆ ಅಂತ, ಇವ್ರಿಗೆ ಮಾತ್ರ ಸ್ಟ್ರೆಸ್ ಇದೆ ಅನ್ನೋದು ಐ ಡೋಂಟ್ ಅಗ್ರಿ ವಿತ್ ಇಟ್. ಏನಕ್ಕೆ ಇಂಟೆನ್ಸಿಟಿ ಆ್ಯಂಡ್ ಕೋಪಿಂಗ್ ಅಂತ ಹೇಳ್ತೀನಿ ಅಂದರೆ, ಈಗ ಮುಂಚಿನ ಕಾಲದಿಂದನೂ ನೋಡ್ತಾ ಬಂದರೆ ಹೆಣ್ಮಕ್ಳು ವೇರ್ ಓನ್ಲಿ ಇನ್ ಟು ಹೌಸ್, ಹೊರಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋದೆಲ್ಲ ಇರಲಿಲ್ಲ. ಈಗ ಇಟ್ ಇಸ್ ಚೇಂಜ್ಡ್ ಆ್ಯಸ್ ಇಯರ್ಸ್ ಪಾಸ್ ಬೈ, ಇಟ್ ಇಸ್ ಚೇಂಜ್ಡ್. ಎಲ್ಲೋ ಒಂದೊಂದು ಕಡೆ ಹುಡುಗಿರೇ ಇವಾಗ ಜಾಸ್ತಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಗಂಡು ಮಕ್ಳಿಗಿಂತ. ಸೊ ಆ ಥರ ನೋಡಿದಾಗ ಈಗ ದ ಇಂಟೆನ್ಸಿಟಿ ಆಫ್ ಸ್ಟ್ರೆಸ್ towards women is much more compared to what it was earlier. So ಹಾಗಂತ ಗಂಡು ಮಕ್ಕಳು ಇಲ್ವೇ ಇಲ್ಲ ಅಂತ ಅಲ್ಲ. There are men who work outside, who come inside and work, support their family, ಚರ್ಚಲ್ಲೂ ಕೂಡ ಮಾಡ್ತಾರೆ. ಸೊ ಆ ಥರ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ ಅಂತ ನಂಗೆಲ್ಲೂ ಅನಿಸಿಲ್ಲ. ಈವನ್ ವಿತ್ ದ ಕೇಸಸ್ ದಟ್ ಇಸ್ ಕಮಿಂಗ್. ಈಗ ಹೆಣ್ಮಕ್ಳಿಗೆನೆ ಬಿಫೋರ್ ಮೇ ಬಿ ಸ್ಟ್ರೆಸ್ಸಸ್ ವೇರ್ ಕಡಿಮೆ ಇತ್ತು, ಈಗ ಜಾಸ್ತಿ ಇದೆ ಅಂತನಾ? ಸ್ಟ್ರೆಸ್ಸಸ್ ಮುಂಚೆ ಕಡಿಮೆ ಇತ್ತು ಅನ್ನೋದಕ್ಕಿಂತ ಅವರು ಸ್ಟ್ರೆಸ್ ಅಂತ ನೋಡ್ತಾ ಇದ್ದಿದ್ದೇ ಕಡಿಮೆ ಇತ್ತು. ಓಕೆ. ಇನ್ನೊಂದು ನಾನು ಇದಕ್ಕೆ ಸೇರಿಸ್ಬೇಕು ಅಂತಂದ್ರೆ, ಈ ಥರ ಸನ್ನಿವೇಶಗಳಿದೆ. ಇವಾಗ ಎಷ್ಟೋ ಫ್ಯಾಮಿಲಿಗಳು ಅಂದರೆ ಎಷ್ಟೋ ಇದರಲ್ಲಿ ಇವಾಗ ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗ್ತಾ ಇರೋಂಥದ್ದು ಫಸ್ಟ್ ಜನ್ರೇಷನ್ ಅವ್ರು ಹೋಗ್ತಾ ಇದ್ದಾರೆ. ಅವ್ರು ಹೋದವರು ನೆಕ್ಸ್ಟ್ ಅವ್ರು ಮದುವೆ ಆದಮೇಲೆ ಅವರು ಯಜಮಾನ್ರ ಅಥವಾ ಗಂಡ ಏನಿರ್ತಾರಲ್ವಾ, ಸೊ ಅವರು ಅವ್ರು ಕೆಲಸ ಮಾಡ್ತಿರ್ತಾರೆ ತಿಳ್ಕೊಳ್ಳೋಣ. ಆವಾಗ ಈ ಫಿಮೇಲ್ ಏನು ಕೆಲಸ ಮಾಡ್ತಾ ಇರ್ತಾರೆ, ಅವ್ರದ್ದು ತಲೆತಲಾಂತರದಿಂದ ಬಂದಿರುವಂಥದ್ದು ಕೆಲಸ ಏನು ಮಾಡಬೇಕಲ್ಲ ಅದನ್ನು ಮಾಡಬೇಕು, ಜೊತೆಯಲ್ಲಿ ಇದನ್ನು ಮಾಡಬೇಕು. ಈ ಥರ ಟೈಮಲ್ಲಿ ಮೇ ಬಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇವಾಗ ಕೋಪರೇಟ್
ಅಂದ್ರೆ ಕೋಆಪರೇಷನ್ ಇದ್ರೆ ಹಸ್ಬೆಂಡ್ ಇಂದ ಅವರು ಒಂದ್ ಸ್ವಲ್ಪ ಕೆಲಸ ಇದೊಂಥರ ಏನೋ ಜೆಂಡರ್ ಸ್ಪೆಸಿಫಿಕ್ ಕೆಲಸಗಳಲ್ಲ ಅಂತ ಅನ್ನೋದು ಏನಾದ್ರು ತೆಗೆದುಕೊಂಡ್ರೆ ಅಲ್ಲಿ ಸ್ಟ್ರೆಸ್ ಇರಲ್ಲ ಆಕ್ಚುಲಿ. ಯಾವಾಗ ಹೆಂಗ್ಸು ಆಕೆ ಅಡುಗೆ ಮಾಡಬೇಕು, ಅಲ್ಲಿ ಹೋಗಿ ಬಂದ್ರೂ ಪರವಾಗಿಲ್ಲ, ಇಲ್ಲಿ ಅಡುಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಈ ಥರದ್ದು ಯಾವಾಗ ಬರುತ್ತೋ ದೆನ್ ಐ ಥಿಂಕ್ ದಟ್ ಈಸ್ ಮೋಸ್ಟ್ ಸ್ಟ್ರೆಸ್ಫುಲ್. ಬಿಕಾಸ್ ಇದು ಜಸ್ಟ್ ಟ್ರಾನ್ಸಿಷನ್ ಆಗ್ತಾ ಇರೋಂಥದ್ದು. ಇನ್ನೊಂದು 2 ಜನರೇಷನ್ ಅವ್ರ ಫ್ಯಾಮಿಲಿ ಐ ಥಿಂಕ್ ದೇ ವಿಲ್ ಬಿ ಐ ಥಿಂಕ್ ದೇ ವಿಲ್ ನಾಟ್ ಹ್ಯಾವ್ ಸಚ್ ಕೈಂಡ್ ಆಫ್ ಪ್ರಾಕ್ಟೀಸಸ್. ಸೊ ಅದಕ್ಕೆ ಟೈಮ್ ತಗೊಳುತ್ತೆ. ಅಂಡ್ ಆ ಡಿಫ್ರೆನ್ಸು ಇನ್ನ ಹೋಗ್ಬಿಟ್ಟಿದೆ ಅಂತ ಇಲ್ಲ, ಇಲ್ಲ. ಇಟ್ಸ್ ಸ್ಟಿಲ್ ದೇರ್, ಬಟ್ ಅದು ತುಂಬಾ ಇಂಬ್ಯಾಲೆನ್ಸ್ ಇದೆ ಅನ್ಸುತ್ತೆ. ಒಂದಕ್ಕೊಂದು ಜೊತೆನೆ ಹೋಗೋದು ಅದು. ಇಟ್ ಇಸ್ ಮಿಕ್ಸ್ಡ್ ಒಂಥರ, ಕಂಪ್ಲೀಟ್ ಆಗಿ ಇಲ್ವೇ ಇಲ್ಲ ಅಂತಾನೂ ಇಲ್ಲ, ಅಥವಾ ಕಂಪ್ಲೀಟ್ ಆಗಿ ಅದೇ ಮುಂದುವರ್ಕೊಂಡು ಹೋಗ್ತಿದೆ ಅನ್ನೋದು ಇಲ್ಲ. ಅಂಡ್ ಎಲ್ಲೋ ಒಂದ್ ಕಡೆ ಆ ಡಿಫ್ರೆನ್ಸು ನಂಗೆ ಎಕ್ಸ್ಪೆಕ್ಟೇಷನ್ಸು ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಇವಾಗ ಹೆಣ್ಮಕ್ಳು ಮೇಲಿರೋ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಫ್ಯಾಮಿಲಿ ಇಸ್ ಡಿಫ್ರೆಂಟ್, ಅದೇ ಗಂಡು ಮಕ್ಳ ಮೇಲಿರೋ ಎಕ್ಸ್ಪೆಕ್ಟೇಷನ್ ಇಸ್ ಡಿಫ್ರೆಂಟ್. ಸೊ ಆ ಎಕ್ಸ್ಪೆಕ್ಟೇಷನ್ ದೇರ್ ಪ್ಲೇಸ್ ಅ ಕೀ ರೋಲ್ ಫಾರ್ ಎನಿಬಡಿ ಟು ಎಕ್ಸ್ಪೀರಿಯನ್ಸ್ ಸ್ಟ್ರೆಸ್ ಅಂತ ಅನ್ಸುತ್ತೆ. ಮುತ್ತು ಹೇಳ್ದಂಗ ದಟ್ ಜೆಂಡರ್ ಸ್ಪೆಸಿಫಿಕ್ ರೋಲ್ಸ್, ಸಿ ಬಯೋಲಾಜಿಕಲಿ ಕೆಲವೊಂದನ್ನ ಯು ಕಾಂಟ್ ಅವಾಯ್ಡ್ ಅಂಡ್ ಇಟ್ ಹ್ಯಾಸ್ ಟು ಹ್ಯಾಪನ್, ಅದಾಗ್ಲೇಬೇಕು. ಆದ್ರೆ ಸೊಸೈಟಿ ಏನು ಸೆಟ್ ಇರ್ತಿರತ್ತೆ, ಸೊ ದ್ಯಾಟ್ ಅದು ಜೆಂಡರ್ ಸ್ಪೆಸಿಫಿಕ್, ಇದೇ ಅವ್ರು ಮಾಡ್ಬೇಕು, ಇದೇ ಇವ್ರು ಮಾಡ್ಬೇಕು ಅಂತ ಬಂದಾಗ ಐ ಥಿಂಕ್ ದ ಸ್ಟ್ರೆಸ್ ವಿಲ್ ಬಿ ಮೋರ್ ಫಾರ್ ಬೋತ್. ಇಬ್ರಿಗೂ ನಾನ್ ಯಾಕೆ ಮಾಡ್ಲಿ ಅಂತ ಇವ್ರು, ಈಗ ನಮ್ಮನೇಲೆ ಫಾರ್ ಎಕ್ಸಾಂಪಲ್ ನಾನ್ ಯಾಕೆ ಎಲ್ಲಾ ಮಾಡ್ಬೇಕು ಅಂತ. ನನ್ನ ಪ್ರಕಾರ 4 ಜನ ಇದೀವಿ ಮನೇಲಿ ಅಂದ್ರೆ ವಿ ನೀಡ್ ಟು ಸ್ಪೆಂಡ್ ಟೈಮ್ ಅನ್ನೋದು ನನ್ನ ಪ್ರಕಾರ. ಸೊ ಅದು ಆಗ್ತಿಲ್ಲ ಅಂತ ಅಂದ್ರೆ ನಂಗೆ ಅದು ಸ್ಟ್ರೆಸ್ ಆಗುತ್ತೆ. ಬಟ್ ನಮ್ಮ ಅಣ್ಣಂಗೆ ಕೆಲಸ ಮಾಡಿ ಬರೋನ್ಗೆ ಅವನ ವೇ ಆಫ್ ವರ್ಕಿಂಗ್ ಇಸ್ ಡಿಫ್ರೆಂಟ್, ಹಿಸ್ ವರ್ಕ್ ಸ್ಟೈಲ್ ಇಸ್ ಡಿಫ್ರೆಂಟ್. ಸೊ ಅವ್ನು ಆಲ್ರೆಡಿ ಒಂದಷ್ಟು ಸ್ಟ್ರೆಸ್ ಅಲ್ಲಿ ಇರ್ತಾನೆ. ಸೊ ಹಿ ವಿಲ್ ಬಿ ಓವರ್ ವರ್ಕಿಂಗ್ ಆಲ್ಸೋ, ಸಮ್ಟೈಮ್ಸ್ ಓವರ್ ಟೈಮ್ ಮಾಡ್ತಿರ್ತಾನೆ. ಸೊ ಮನೆಗೆ ಬಂದ ಕೂಡಲೇ ನನ್ನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, 11 ಗಂಟೆಗೆ ಬಂದ್ರೂ ಅಟ್ಲೀಸ್ಟ್ 5 ನಿಮಿಷ ನಗ್ನಗ್ತಾ ನಮ್ಮ ಜೊತೆ ಮಾತಾಡ್ಲಿ ಅಂತಿರುತ್ತೆ. ಬಟ್ ಅವನ ಪ್ರಕಾರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಈಗಷ್ಟೇ ಸುಸ್ತಾಗಿ ಬಂದಿದ್ದೀನಿ, ಇವ್ರು ಯಾರು ನನ್ನ ತಂಟೆಗೆ ಬರ್ದೇ ಇದ್ರೆ ಆಗುತ್ತೆ ಅನ್ನೋದು ಅವನ ಪ್ರಕಾರ ಇರುತ್ತೆ. ಸೊ ಸಮ್ವೇರ್ ದಟ್ ಎಕ್ಸ್ಪೆಕ್ಟೇಷನ್ ವರ್ಕ್ಸ್ ಅಂತ ಅನ್ಸುತ್ತೆ ನಂಗೆ. ಓಕೆ ಓಕೆ. ಆ್ಯಂಡ್ ಟು ಆ್ಯಡ್ ಆನ್ ಟು ಅರ್ಲಿಯರ್ ಪಾಯಿಂಟ್ಸ್, ನನ್ನ ಎಕ್ಸ್ಪೀರಿಯನ್ಸ್, ನಾನು ಓದಕ್ಕೆ ಹೋದಾಗ ಎವ್ರಿಬಡೀಸ್ ರಿಯಾಕ್ಷನ್ ವಾಸ್, ಓ ಪಾಪುನ್ ಬಿಟ್ಟು ಹೆಂಗೆ ಹೋಗ್ತಿದ್ಯಾ. ಅದೇ ನನ್ನ ಗಂಡ ಪಾಪುನೆಲ್ಲಾದ್ರೂ ಹೊರಗಡೆ ಕರ್ಕೊಂಡ್ರೆ, ಓ ಯು ಆರ್ ಸಚ್ ಎ ನೈಸ್ ಫಾದರ್, ಯು ಆರ್ ಟೇಕಿಂಗ್ ಕೇರ್ ಆಫ್ ಹಿಮ್ ಸೋ ವೆಲ್. ಬಟ್ ನನಗೆ ಲಿಟ್ರಲಿ ಮೈ ಹಸ್ಬೆಂಡ್ ಈಸ್ ಹ್ಯಾಪಿ ಡೂಯಿಂಗ್ ಆಲ್ ದ ಮಗು ನೋಡ್ಕೊಳ್ಳೋದು ಎಲ್ಲ ಮಾಡೋದು, ಹಿ ಈಸ್ ವೆರಿ ಹ್ಯಾಪಿ. ಐ ಆಮ್ ಕಾನ್ಫಿಡೆಂಟ್ ಲೀವಿಂಗ್ ಹಿಮ್. ಬಟ್ ನನಗೆ ನೀ ಹೆಂಗೆ ಬಿಟ್ಟು ಬಂದಿದ್ಯಾ, ನಿಂಗೇನು ಅನ್ಸಲ್ವಾ, ಲೈಕ್ ಎಷ್ಟು ನಂಗೆ ಒಳಗಡೆ ಗಿಲ್ಟ್ ಇಲ್ಲ ಅಂದರೂ ಗಿಲ್ಟ್ ಫೀಲ್ ಕ್ರಿಯೇಟ್ ಆಗಿಬಿಡ್ಬೇಕು. ಅದೇ ಅದು ಇದರಲ್ಲಿ ಒಂದು ಇದಿದೆ, ಏನು ಈ ಸೊಸೈಟಲ್ ಈ ರಿಸ್ಟ್ರಿಕ್ಷನ್ಸ್ ಇದೆಯಲ್ಲ, ಅದ್ಯಾವುದೋ ಒಂದು ಇದೆಯಲ್ಲ, ಬಿಡನೆಂದರು ಬಿಡದಿ ಮಾಯೆ ಅಂತ. ಸೊ ನೀನು ಬಿಡೋದಕ್ಕಾಗಲ್ಲ ಆ್ಯಕ್ಚುಲಿ, ಕೆಲವೊಂದು ಅಂಶಗಳು ಹಂಗೆ ಬಂದ್ಬಿಡ್ತವೆ. ಪ್ಲೀಸ್ ನೀನು ಹೇಳ್ತಿದ್ದೆ. ಯಾ, ಸೊ ಹಾಗೆ ನಮ್ಮೊಳಗಡೆ ಅದು ಸ್ಟ್ರೆಸ್ಸರ್ ಇಲ್ಲ ಅಂದರು, ಗಿಲ್ಟ್ ಇಲ್ಲ ಅಂದರು, ಸೊಸೈಟಿ ಪದೇ ಪದೇ ಕೇಳಿ 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 ರಿಪೀಟೆಡ್ಲಿ ಆಸ್ಕಿಂಗ್ ಸೇಮ್ ಕ್ವಶನ್ಸ್. ಸೊ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಓ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಮಾಡಬಾರ್ದಿತ್ತು. ಸೊ ಅದು ಕೂಡ ಇಟ್ ಬಿಕಮ್ಸ್ ವೆರಿ ಹಾನೆಸ್ಟ್ಲಿ ಇಟ್ ವಾಸ್ ಅ ವೆರಿ ಸ್ಟ್ರೆಸ್ಫುಲ್ ಫಾರ್ ಮೀ. Okay, right. So I think it boils down to one thing, ನಮ್ಮ ಪರ್ಸೆಪ್ಷನ್. ಸೊಸೈಟಿ ಚೇಂಜ್ ಆಗ್ತಿದೆಯೋ ಇಲ್ವೋ, ಅಥವಾ ಅದು ಚೇಂಜ್ ಆಗುತ್ತೋ ಇಲ್ವೋ ಮುಂದೆ, ಆ ಪರ್ಸ್ಪೆಕ್ಟಿವ್ ಅಂದರೆ ಸೊಸೈಟಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಐ ಥಿಂಕ್ ವಿ ಆರ್ ದ ಸೊಸೈಟಿ, ಆ್ಯಂಡ್ ನಮ್ಮಲ್ಲೇ ನಾವು ಅಟ್ಲೀಸ್ಟ್ ಅದು ಚೇಂಜ್ ಮಾಡ್ಕೋತಾ ಹೋದ್ರೆ, ಸಿ ಅನು ನೀನೇ ಹೇಳ್ದಂಗೆ ಯು ಟುಕ್ ದಟ್ ಡಿಸಿಷನ್ ಆಫ್ ಗೋಯಿಂಗ್ ದೇರ್ ಆ್ಯಂಡ್ ಸ್ಟಡಿಯಿಂಗ್, ಅಲ್ಲೋ ನಾನು ಓದಬೇಕು ಅಂತ, ಆ್ಯಂಡ್ ಅದನ್ನು ಕಂಟಿನ್ಯೂ ಮಾಡ್ತಿದ್ಯಾ ದಟ್ ವಿತ್ ದಟ್ ಸ್ಟ್ರಾಂಗ್ ವಿಲ್. ಇಟ್ಸ್ ನಾಟ್ ವೆರಿ ಈಸಿ. ಪ್ರತಿ ಸ್ಟೆಪ್ಪಲ್ಲೂ ಸೊಸೈಟಿ ಹೇಳ್ತಿದೆ ನಿನಗೆ ಅಂದ್ರೆ ಅದು ಹೆಂಗೆ ಹೋಗ್ತಿದ್ಯಾ, ಹೆಂಗೆ ಮಾಡ್ತಿದ್ಯಾ ಅಂತ. ಅದು ಅಲ್ಲಿ ಇಫ್ ಯು ಆರ್ ಸ್ಟಿಲ್ ಗೋಯಿಂಗ್ ಆ್ಯಂಡ್ ಡೂಯಿಂಗ್ ಇಟ್ ಅಂದರೆ ಐ ಥಿಂಕ್ ಅದು ಇಲ್ಲಿಂದಾನೇ ಚೇಂಜ್ ಆಗಬೇಕು. ಅದರ್ವೈಸ್ ಐ ಡೋಂಟ್ ಥಿಂಕ್ ಹಂಗೇನಾದರೂ ಅವ್ರು ಹೇಳಿದ್ರು ಅಂತ ಅವಳು ವಾಪಸ್ ಬಂದುಬಿಟ್ರೆ, ಇಫ್ ಯು ಕಮ್ ಬ್ಯಾಕ್ ಅಂದರೆ ಯು ಸ್ಟಿಲ್ ಕ್ಯಾನ್, ನಿಂದೇ ಡಿಸಿಷನ್ ಅದು. ಬಟ್ ಸ್ಟಿಲ್ ಅವಳು ಕಂಟಿನ್ಯೂ ಮಾಡಿದ್ರೆ ಇಟ್ ಡಿಪೆಂಡ್ಸ್ ಆನ್ ಯು ಅಂತ. ಆ ಸ್ಟ್ರೆಸ್ ತಗೊಳ್ಳೋದು ಬಿಡೋದು, ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ಅಸ್. And again it's the same thing with my husband. Everybody asking, ಹೆಂಗೆ ನೋಡ್ಕೋತಾ ಇದೆಯಾ, ನಿನ್ನ ಕೈಲಿ ಆಗ್ತಿದ್ಯಾ, ಸ್ಟ್ರೆಸ್ ಆಗ್ತಾ ಇಲ್ವಾ. He is happy doing it, he does not have any problem.
ಬಟ್ ಸೊಸೈಟಿ ಅಗೇನ್ ಮತ್ತೆ ಮತ್ತೆ ಕೇಳೋದ್ರಿಂದ ಅವನಿಗೂ ಅದೇ ಥರ ಫೀಲ್ ಆಗ್ಬೋದು. ಸೊ ಇಲ್ಲಿ ಜೆಂಡರ್ಗಿಂತನೂ ಹೇಗೆ ಸೊಸೈಟಿ ಜೆಂಡರ್ ಎಕ್ಸ್ಪೆಕ್ಟೇಷನಿಂದ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತದೆ. ಅದೇ ಅದಕ್ಕಾಗಿನ ಇವಾಗ ಉದಾಹರಣೆಗೆ ಅದು ಒಂದೊಂದ್ಸತಿ ಏನಾದ್ರು ಪಾಸಿಟಿವ್ ಆಗುತ್ತೆ. ಇವಾಗ ನಿಮ್ಮ ಯಜಮಾನ್ರಿಗೆ ಅಥವಾ ನಿನ್ನ ಗಂಡನಿಗೆ ಸರಿ ಯಜಮಾನ ದಟ್ ಇಸ್ ನಾಟ್ ಆಕ್ಚುಲಿ ರೈಟ್ ವರ್ಡ್ We should stop coining that word. ಆ ವರ್ಡ್ ಕಾಯಿನ್ ಮಾಡೋದೇ ನಿಲ್ಲಿಸ್ಬೇಕು. ಹೌದು ಯಾಕದು ಮನೆಯವರು ನಿಮ್ಮ ಮನೆಯವರು ಅಲ್ಲ ಅನ್ಬಾರ್ದು ಆಕ್ಚುಲಿ ಬಿಕಾಸ್ ದರ್ ಇಸ್ ನಥಿಂಗ್ ಲೈಕ್ ದಟ್ ಇಸ್ ಐ ಥಿಂಕ್ ಐ ಆಮ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಹಿಮ್ ಅಂಡ್ ಇಂಪಾರ್ಟೆನ್ಸ್ ಕೊಡೋಲ್ಲ ಅನ್ನೋದಾಗುತ್ತಲ್ಲ. ಸೊ ಇವಾಗ ನಿನ್ ಗಂಡಂಗೆ ಕೆಲವೊಂದು ಟೈಮಲ್ಲಿ ಈ ಥರದ್ದು ಸನ್ನಿವೇಶಗಳಾಗ್ತಾ ಇರ್ಬೇಕಾದ್ರೆ ಆತನಿಗೂ ಒಂದ್ ರೀತಿ ಪ್ರೌಡ್ ಫೀಲಿಂಗ್ ಆಗುತ್ತೆ, ನಾನು ಇದನ್ನ ಮಾಡ್ತೀನಲ್ಲ ಅಂತ. ಸೊ ಆ ಥರ ಇದ್ರೆ ಪರವಾಗಿಲ್ಲ. ನೀನು ಹೇಳ್ದಂಗೆ ಅದು ಗಿಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಯಾವುದೋ ಒಂದು ಅದನ್ನ ತಗೊಳ್ಳಿಲ್ಲ ಅಂದ್ರೆ, ಅದರಿಂದ ಬರುವಂತ ಏನು ಪಾಸಿಟಿವ್ ಇದೆಯಲ್ಲ ಅದನ್ನು ತಗೊಂಡ್ರೆ ಡೆಫಿನೆಟ್ಲಿ ಆ ಥರ ಅದಕ್ಕಾಗಿನೇ ನಿನಗೆ ಅಲೋ ಮಾಡಿ ಅಂದ್ರೆ ಹೋಗೋದಕ್ಕೆ ಪರವಾಗಿಲ್ಲ ಅಂತಂದು ಹೇಳಿರೋದನ್ನು ನಿನ್ನ ಮತ್ತೆ ಅವ್ರ ಮೇಲೆ ನಂಬಿಕೆ ಮತ್ತೆ ಅದನ್ನ ಖುಷಿಯಿಂದ ಸ್ವೀಕರಿಸೋದಿದೆಯಲ್ಲ. ಸೊ ಮೇ ಬಿ ಅವಾಗ ಸ್ಟ್ರೆಸ್ ಆಗಲ್ಲ ಆಕ್ಚುಲಿ ಆ ಥರ ಇದ್ದಾಗ. ಇಲ್ಲ ಅಂದ್ರೆ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ನನಗೇನ್ ಬೇಕು, ಅದರಿಂದ ನಾನೇನ್ ಮಾಡ್ಬೇಕು, ನಂಗೆ ಈ ಸ್ಟ್ರೆಸ್ ಬೇಕಾ ಬೇಡ. ಅಲ್ಲೂ ಅಷ್ಟೇ. ಇವಾಗ ನಿನ್ನ ಸನ್ನಿವೇಶದಲ್ಲಿ ನೀನು ಓದ್ಬೇಕು ಅಂತ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಲ್ಲ, ನನ್ನ ಮಗನ್ ನೋಡ್ಕೊಳ್ಬೇಕು ಅಂತಂದಿರೋದಕ್ಕೆ ಆಕ್ಚುಲಿ ಆ ಒಂದು ಸ್ಟ್ರೆಸ್ ಇರಲ್ಲ. ಇನ್ನೊಬ್ಬರ ಮೇಲೆ ಇದರಿಂದ ನಾವು ಆಕ್ಚುಲಿ ಏನು ತೆಗೆದುಕೊಳ್ಳೋಕ್ಕಾಗಲ್ಲ. ಇಟ್ ಈಸ್ ಲೈಕ್ ನನಗೇನಾಗ್ತಾ ಇದೆ ಆ ಟೈಮಲ್ಲಿ. ಸೊ ಲಾಸ್ಟಿಗೆ ನೀನು ಹೇಳ್ದಂಗೆ ಎವ್ರಿಥಿಂಗ್ ಬಾಯ್ಸ್ ಡೌನ್ ಟು ನಾನು ಹೇಗೆ ನೋಡ್ತೀನಿ ಅಥವಾ ನನಗೆ ಹೇಗಾಗ್ತದೆ ಅಂತಂದು ಯಾವುದೇ ಸನ್ನಿವೇಶ ನನ್ಗೆ ಅದರಿಂದ ಏನಾಯ್ತು ಅಂತ. ಸೊ ಮೇ ಬಿ ಡೈರೆಕ್ಟ್ಲಿ ಕನೆಕ್ಟ್ ಆಗೋದಿದೆಯಲ್ಲ ಆ ಒಂದು ಔಟ್ಕಮ್ಗೆ, ಅದು ಮೇ ಬಿ ಅಲ್ಟಿಮೇಟ್ ಆಗಿ ಓಕೆ ಸ್ಟ್ರೆಸ್ ಇಲ್ಲದೆ ಇರುತ್ತೆ ಅಥವಾ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂತ ಅನ್ನೋದು. ಒಂದ್ ಕ್ವೆಶ್ಚನ್ ಕೇಳ್ತೀನಿ ನಾನು, ಯು ಆನ್ಸರ್ ಆಯ್ತಾ? ಆನ್ಸರ್ ಮಾಡಿದ್ರೆ ಇಫ್ ದೇರ್ ಇಸ್ ಅ ಬೆಟರ್ ಆನ್ಸರ್ ಆರ್ ಸಮಥಿಂಗ್ ಬೆಟರ್ ಇನ್ ದ ಸೆನ್ಸ್ ಏನಾದ್ರು ಡಿಫರೆಂಟ್ ಆನ್ಸರ್ ಇದ್ರೆ You can add on. Yeah. otherwise we'll move on to the next question. Okay, first question, what are you feeling right now? ಕೋಲ್ಡ್. Okay, you're feeling I cold. think I'm feeling relaxed. As I said, ಇದಕ್ಕೆ ಒಪ್ಕೊಂಡಾಗ ನಮ್ ಸ್ಟ್ರೆಸ್ ಆರೋ ವೆಂಟ್ ಔಟ್ ಮಾಡ್ಕೊಳ್ಳೋಣ ಇದರಿಂದ ಅಂತ ಹೇಳಿದ್ರೆ, ಐ ಥಿಂಕ್ ಕಮಿಂಗ್ ಟು ದಿ ಎಂಡ್ ಆಫ್ ದಿ ಪಾಡ್ಕಾಸ್ಟ್, ಐ ಥಿಂಕ್ ಆಲ್ ಆಫ್ ಅಸ್ ಲುಕಿಂಗ್ ಎಟ್ ಅವರ್ ಫೇಸಸ್ ವಿ ಆರ್ ಸ್ಮೈಲಿಂಗ್, ಹ್ಯಾಪಿ. ಸೊ ಐ ಆಮ್ ರಿಲ್ಯಾಕ್ಸ್ಡ್. Okay, ನಾನು ನೀವೆಲ್ಲ ಏನೇನು ಮಾತಾಡ್ತೀನಿ ಅಂತ ಕೇಳಿಸ್ಕೊಂತ ಇದ್ದೀನಿ. ಆ ಒಂದು ಕ್ಯೂರಿಯಾಸಿಟಿಲಿದ್ದೆ, ನಮ್ದಾಯ್ತು. now what are you feeling right now? ಫೀಲಿಂಗ್ ಸಾರಿ he's in zoned out. I think by the time he answers, you can answer. What are you feeling right now? I'm feeling happy. ನನಗೂ ಖುಷಿ ಇದೆ ಆಕ್ಚುಲಿ. Yeah, I'm feeling ನಾನು ನಿನ್ ಕನ್ನಡಿಲಿ ನೋಡ್ಕೊಂಡೆ, ಹೌದಲ್ವಾ? ನನಗೂ ಅದೇ ಇರೋದು. Okay, one thing currently I'm grateful for. Having a supportive family. Yeah. ನನ್ನನ್ನು ಕೇಳಿಸ್ಕೊಂಡ್ರೆ ಎಲ್ಲರೂ ಜನ ಇದಾರಲ್ಲ ಅಂತ. ನಾವು 3 ಜನ ಮನೆಯಲ್ಲಿ, ಕೆಲಸದಲ್ಲಿ, ಎಲ್ಲೆಲ್ಲೂ. Okay, ಮನೆಯಲ್ಲೂ. Oh, nice. Okay. I think I'm grateful for every second that comes my way. Okay. So I'm grateful for right now Shloka. I'm learning so much from her. ಎಲ್ಲ ಅಂತಾರೆ ಅವಳಿಗೆ ನಾನು ಏನೋ ಹೇಳ್ಕೊಡ್ಬೇಕು ಮಾಡಬೇಕು ಅಂತ, ಬಟ್ ರಿವರ್ಸ್ ಟೀಚಿಂಗ್ ಮೀ ಸೋ ಮಚ್. ಇನ್ಫ್ಯಾಕ್ಟ್ ಇದು ಈ ಐಡಿಯಾಸ್ ಎಲ್ಲ ನನಗೆ ಬರ್ತಾ ಇರೋದು ಶ್ಲೋಕನಿಂದ. ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಐ ಹ್ಯಾವ್ ಅ ಗರ್ಲ್ ಚೈಲ್ಡ್. ಓಕೆ, ಹೂ ಇಸ್ ದಟ್ ಒನ್ ಪರ್ಸನ್ ದಟ್ ಯು ಕ್ಯಾನ್ ಟಾಕ್ ಟು ವಿತೌಟ್ ಎನಿ ಫಿಲ್ಟರ್ಸ್? ಯಾವುದೇ ಫಿಲ್ಟರ್ ಇಲ್ದೇನೆ ಒಬ್ರ ಹತ್ರ ಹೋಗಿ ಮಾತಾಡ್ಬೋದು ನಾನು ಅಂದ್ರೆ ಯಾರು? ನಾನು From husband. No, he can be one of husband. Husband to there, filter, unfiltered, whatever. So That's his burden. He has to listen, no option. but you're grateful for him that And apart from that, I have 2 friends with whom I can talk anything. friends. Okay. ನನಗೆ ಫಸ್ಟ್ ನಾನೇ ಆಕ್ಚುಲಿ ಅಂದ್ರೆ ಏನು ಫಿಲ್ಟರ್ ಇಲ್ದಂಗೆ ಮಾತಾಡ್ಕೊಳ್ಳೋದೆಲ್ಲ ನಾನು ಯೂಸ್ಲಿ ಮಾಡ್ತೀನಿ ಯಾವಾಗ ನಾ ಡ್ರೈವ್ ಮಾಡ್ಬೇಕಾದ್ರೆ. ಸೊ ನನ್ಗೆ ಏನನ್ನ ಇದು ಬರುತ್ತೋ ಅದೆಲ್ಲನೂ ಮಾತಾಡ್ತೀನಿ. Nice. ಒಂದು ಮೊದಲು ನಾನು. ಸೊ ಇವಾಗ ನನ್ನ ಹೆಂಡತಿ, ನಮ್ಮ ಅಮ್ಮ ಅವ್ರ ಹತ್ರ ಎಲ್ಲ ಅಂದ್ರೆ ಅವ್ರ ಜೊತೆ ಯಾವ್ಯಾವ ಅಂಶಗಳು ಹೇಳ್ಬೇಕು ಅಂತ ಅನ್ನೋದು ಅದಕ್ಕೆ ಮಾತ್ರ ನಾನು ಇದು ಮಾಡೋವಂಥದ್ದು. ನನ್ನ ಫ್ರೆಂಡ್ಸ್ ಅಂದ್ರೆ ಇವರೆಲ್ಲ ಇದಾರಲ್ಲ, ನೀವೆಲ್ಲ ಇವರೆಲ್ಲ ಇದಾರಲ್ಲ. ನೀವೆಲ್ಲ
ಅವ್ರ ಹತ್ರ ಬಂದು ಆಕ್ಚುಲಿ ಹೇಳ್ಬಿಡ್ತೀನಿ. ಇರೋದವರು ಅಂದ್ರೆ ಒಬ್ಬೊಬ್ಬರ ಹತ್ರ ನಾನು ಫಿಲ್ಟರ್ ಮಾಡೋದಕ್ಕೆ ಅಂತ ಮೇ ಬಿ ಕೆಲವೊಂದು ಅಂಶಗಳು ಫಿಲ್ಟರ್ ಆಗ್ಬೋದು, ಹೇಳಕ್ಕಾಗಲ್ಲ. ಇವಾಗ ಯೋಚನೆ ಮಾಡ್ಬೇಕು ನಾನು ಆಕ್ಚುಲಿ ಹೋಗಿ ಕ್ವಶನ್ ಕೇಳಿದಾಗ. ಸೊ ಐ ಥಿಂಕ್ ಒನ್ ಪರ್ಸನ್ ಅಂತ ಹೇಳಕ್ ಕಷ್ಟ ಆಗುತ್ತೆ. ಕರೆಕ್ಟ್. ದೇರ್ ಆರ್ ಮೆನಿ ಪೀಪಲ್ ಲೈಕ್ ದಟ್. ಮೆನಿ ಅಂತಾನು ಹೇಳಕ್ಕಾಗಲ್ಲ, ಫ್ಯೂ ಪೀಪಲ್ ಲೈಕ್ ದಟ್. ಪ್ರಾಬ್ಲಿ ದ ಫಸ್ಟ್ ಪರ್ಸನ್ ಇಸ್ ಮೈ ಡ್ಯಾಡ್. ಏನು ಮುಖಾಮುಖಿ ನೋಡಿದ್ರೆ ಐ ಕ್ಯಾನ್ ಟೆಲ್ ಹಿಮ್ ವಾಟ್ ಎವರ್ ಇಸ್ ಇನ್ ಮೈ ಮೈಂಡ್. ಸೆಕೆಂಡ್ ಪ್ರಾಬಬ್ಲಿ ಮೈ 2 ಫ್ರೆಂಡ್ಸ್. ದೋ ಪ್ರತಿದಿನ ಮೀಟ್ ಮಾಡ್ತೀವಿ, ವಾರ ವಾರ ಮೀಟ್ ಮಾಡ್ತೀವಿ ಅಂತಿಲ್ಲ ಅಂದ್ರೂ ವೆನ್ ಎವರ್ ಐ ವಾಂಟ್ ಟು ಟಾಕ್ ಫಿಲ್ಟರ್ಲೆಸ್, ಕಾಲ್ ಅವೇ, ಐ ಕ್ಯಾನ್ ಡೂ ದಟ್. I think for me, my dad. So I think Ananyange. I think being a dad is a super job. I think. ಅವ್ರು ಮುಗಿಯೋದೇ ಇಲ್ಲ ಅನ್ಸುತ್ತೆ ಅಪ್ಪನ ಜಾಬು ಬೇಜಾರು ಆಗಲ್ಲ ಅನ್ಕೊಂಡು. ಅದ್ ಇನ್ನೊಂದೇನ್ ಗೊತ್ತಾ, ನಮಗೊಂಥರ ಕಿಕ್. ನನ್ನನ್ ಕೇಳ್ತಾ ಇದ್ರಲ್ಲ ಯಾರೋ ಒಬ್ರು, ಯು ಸ್ಟಿಲ್ ನೀಡ್ ಮೀ ಟೈಪ್ ದಟ್ ಫೀಲಿಂಗ್, ನೋ? ಅವಳೇನೋ ಮುಖ ತಿರ್ಸ್ಕೊಳ್ತಾಳೆ. ನನ್ನ ಮಗಳು ಚಿಕ್ಕವಳಾಗಿದ್ದಳು, ನನಗೇನೋ ಇದ್ದ ಮುಖ ತಿರ್ಸ್ಕೊಂಡು ಹತ್ತಿರಕ್ಕೆ ಹೋದ್ರೆ ನನ್ನ ಮಗಂದು ಬಾಯ್ಗೆ ನನಗೂ ಕೇಳು. ಅದು ನೀಡ್ ಮೀ ಅನ್ನೋ ಫೀಲಿಂಗ್ ಜೊತೆಗೆ ಇಟ್ ಇಸ್ ಮ್ಯೂಚುವಲ್. ಅವರು ನಮ್ ಜೊತೆ ಹಂಗೆ ಫಿಲ್ಟರ್ಲೆಸ್ ಆಗಿ ಮಾತಾಡೋ ಸ್ಪೇಸ್ ಇರುತ್ತಲ್ಲ, ಅದು ಪ್ರಾಬಬ್ಲಿ ನಮಗೆ ಕನೆಕ್ಟ್ ಆಗೋದು, ಮ್ಯಾಚ್ ಆಗೋದು. ರೈಟ್. ನೆಕ್ಸ್ಟ್ ಒನ್, ವಾಟ್ ಆರ್ ಯುವರ್ 3 ನೀಡ್ಸ್ ರೈಟ್ ನೌ ಇನ್ ಲೈಫ್? ಜೀವನದಲ್ಲಿ ಈಗ ನಿಮಗಿರುವಂತಹ 3 ಅವಶ್ಯಕತೆಗಳೇ ಏನು? ನೀಡ್ಸ್ ಆರ್ ಅವಶ್ಯಕತೆಗಳು ಅಂದ್ರೆ ಕರೆಕ್ಟ್. ಕರೆಕ್ಟ್. ನನಗೆ ಗೊತ್ತಾಗಲ್ಲ. ನನಗೆ ಟೈಮ್ ವಿತ್ ಮೈ ಸನ್. ಟೈಮ್ ವಿತ್ ಯುವರ್ ಸನ್. ನೀಡ್ ನೀಡ್ಸ್ ಅಂದ್ರೆ ಇವಾಗ ಈಗ ತಕ್ಷಣಕ್ಕೆ ಅಥವಾ ಫ್ಯೂಚರ್ಗ? ನೀಡ್ ಏನಾದ್ರು ಇದೆಯಾ? ಅವಶ್ಯಕತೆ ಇದೆಯಾ ನಿಮಗೆ? ಏನಾದ್ರೂ ಪರವಾಗಿಲ್ಲ. ಒಂದು ಪರ್ಮನೆಂಟ್ ಜಾಬ್, ಒಂದು ಆಮೇಲೆ ಇನ್ನೇನು, ಅದಾದ್ಮೇಲೆ ಸಿಕ್ಕಿದ್ರೆ ಇನ್ನೊಂದು ಯೋಚನೆ ಬರ್ಬೋದು. ಅಷ್ಟೇ ಮಾಡ್ತೀನಿ. ಕೂಲ್. ಓಕೆ. ಸೊ ನಾನು ಈ ಕ್ವೆಶ್ಚನ್ ಬರೆದ ತಕ್ಷಣ ಓ ವಾವ್ ವಾಟ್ ಅ ಕ್ವೆಶ್ಚನ್, ವಾವ್ ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ಬರ್ದೆ. ಯೋಚನೆ ಮಾಡಿದೆ ಏನ್ ನನ್ ನೀಡು ಅಂತ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಂಗೇನು ನೀಡ್ ಅಂತ ಇಲ್ಲ. ಊಟ ಆರಾಮಾಗಿದೆ, ನಿದ್ದೆನೂ ಮಾಡ್ತೀನಿ, ಶ್ಲೋಕನ್ ಜೊತೆ ಮಧ್ಯಾಹ್ನ ನಿದ್ದೆ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ಐ ಆಮ್ ಕಂಟೆಂಟ್ ಆಲ್ಸೋ, ಫೈನ್, ಐ ಆಮ್ ಓಕೆ ಆಲ್ಸೋ. ಈ ನೀಡ್ ಫಾರ್ ವರ್ಕ್ ಇದೆ ನೋಡು, ಐ ಹ್ಯಾವ್ ಟು ಡೂ ಸಮಥಿಂಗ್, ಐ ಹ್ಯಾವ್ ಟು, ಆ ನೀಡ್ ಇದೆ ಬಿಟ್ರೆ ದೇರ್ ಇಸ್ ನೋ ಆಕ್ಚುಲಿ ಅದು ಬೇಕು ನಂಗೆ, ಇದು ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತಿಲ್ಲ. ಐ ಥಿಂಕ್ ಅದು ಕಾನ್ಸೆಪ್ಟ್ ಆಫ್ ಏನೋ ಮಾಡಬೇಕು ನಂಗೆ ಅನ್ನೋದೇ ಸ್ಟ್ರೆಸ್ ಆಗ್ತಾ ಹೋಗುತ್ತೋ ಏನೋ, ಐ ಡೋಂಟ್ ನೋ. ಬಟ್ ವೆನ್ ಇಟ್ ಕಮ್ಸ್ ಟು ದಟ್ ಬೇಸಿಕ್ ನೀಡ್ಸ್ ಏನೇನಿದೆ ಅದು ಆರಾಮಾಗಿದೆ ಅಂತಂದ್ರೆ ದರ್ ಇಸ್ ನಾಟ್ ಆಕ್ಚುಲಿ ದಟ್ ಯು ನೀಡ್ ಟು ಸ್ಟ್ರೆಸ್ ಅಬೌಟ್ ಬೇಕು ನಂಗೆ ಏನೋ ಅಂತ ಅನಿಸ್ತು ನನಗೆ. ಸೊ ನಂದು 3 ಇಲ್ಲ, ಒಂದು ಅಂತಂದ್ರೆ ದಟ್ ವರ್ಕ್, ಐ ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋ ಒಂದು ನೀಡ್ ಇದೆ. I think the second one I was about to say is I need to travel. I want that journey kind of process ಆಗಬೇಕು ನನಗೆ ಅನ್ನೋದು ತುಂಬ ಅನ್ನಿಸ್ತಾ ಇದೆ. ದಟ್ ಈಸ್ ಅನದರ್ ಬೇಸಿಕ್ ನೀಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ರೈಟ್. ಓಕೆ. ರೀಸೆಂಟ್ಲಿ ವಾಟ್ ಈಸ್ ದ ಬ್ರೇಕ್ ಯು ಹ್ಯಾವ್ ಟೇಕನ್? ಯಾವ ಥರದ ಬ್ರೇಕ್ ಆದರೂ ಆಗಿರ್ಬೋದು. ನಿಮ್ಮ ಪ್ರಕಾರ ಏನು ಬ್ರೇಕ್? ಔಟ್ ಆಫ್ ಎನಿಥಿಂಗ್, ವಾಟ್ ಈಸ್ ದ ಬ್ರೇಕ್ ಆರ್ ವಾಟ್ ಮೇಕ್ಸ್ ಯು ಹ್ಯಾಪಿ ದ್ಯಾಟ್ ಯು ಕ್ಯಾನ್ ಟೇಕ್? ನನಗೆ ಅದೇ ಖುಷಿ ಕೊಡುತ್ತೆ. ನಾನು ನಮ್ಮ ಊರಿಗೆ ಹೋಗಿ ಬಂದರೆ ಮಕ್ಕಳ ಜೊತೆ ಇದ್ದರೆ ಅದು ಯೂಶಲಿ ಊರಿಗೆ ಹೋಗಿ ಬರೋದು. ಬ್ರೇಕ್ ಅಂದರೆ ನಂದು ಊರೇ, ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗುವಂಥದ್ದು. ಸೊ ಅದು ನನ್ನ ಬ್ರೇಕ್ ಆಯ್ತು. ಓಕೆ. ನಾನು ಕಾಲೇಜಿಗೆ ರಜೆ ಹಾಕಿ ಪಾಪು ಜೊತೆ ಇರಕ್ಕೆ ಬಂದಿದ್ದೀನಿ. ದಟ್ಸ್ ಅ ಬ್ರೇಕ್. ದಟ್ಸ್ ಅ ಬ್ರೇಕ್ ಫಾರ್ ಯು. ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಸ್ಟ್ರೆಚ್ಚಲ್ಲಿ ಬಟ್ಟೆಗಂತ ತುಂಬ ಖರ್ಚು ಮಾಡಿದೆ ನಾನು. ದಟ್ ಪ್ರಾಸೆಸ್ ನಾನೇನು ಶಾಪಿಂಗ್ ಹುಡುಕಿ ತಗೊಂಡೆ. ದಟ್ ಪ್ರಾಸೆಸ್ ಐ ಫೆಲ್ಟ್ ಆಸ್ ಅ ಬ್ರೇಕ್ ಫಾರ್ ಮೀ. ತುಂಬ ವರ್ಷ ಆಗಿತ್ತು ಆ ಥರ ನಾನು ಶಾಪ್ ಮಾಡಿ. ಸೊ ದಟ್ ವಾಸ್ ಅ ಬ್ರೇಕ್ ಫಾರ್ ಮೀ ಅಂತ ಅನ್ಸುತ್ತೆ. ರೀಸೆಂಟ್ ಬ್ರೇಕ್. ಓಕೆ. ಓಕೆ. ಲಾಸ್ಟ್ ನಂದು
ನಾನು ಐ ಆಮ್ ಆನ್ ಅ ಬ್ರೇಕ್. ಇವಾಗ ಬ್ರೇಕ್ ಅಲ್ಲಿ Complete break ಅಂತ. ಲೈಕ್ ಆಫ್ಟರ್ ಶ್ಲೋಕ ಈಗ ಆಯ್ತು 3 ವರ್ಷ ಆಯ್ತು, 3.5 years. ಐ ಆಮ್ ಆನ್ ಅ ಬ್ರೇಕ್ ಅನ್ನಿಸ್ತಿದೆ. ಆರಾಮಾಗಿ ಎಲ್ಲಿ ಟ್ರಾವೆಲ್ ಮಾಡಬೇಕು, ಹೋಗಿ ಬರ್ತಿದ್ದೀನಿ, ಏನೇನು ಇದು ಮಾಡಬೇಕು, ನಿದ್ದೆ ಇದು ಎಲ್ಲ. ಐ ಥಿಂಕ್ ಐ ಆಮ್ ಆನ್ ಅ ಬ್ರೇಕ್. ಐ ಥಿಂಕ್ ನಾವು ಐ ನೀಡ್ ಟು ಗೆಟ್ ಬ್ಯಾಕ್ ಟು ವರ್ಕ್ ಅಂತ You need to break the break. Yeah, I need to break Break the the break break. for having a break. Okay. ಆಯ್ತಮ್ಮ ಮಾಡು. Last question. Have you ever told yourself, I am proud of me, or Yourself. proud of you? Yes. We just heard Muthu saying that I am proud of you. Do you want to explain? ಅಂದ್ರೆ 2 ಮಕ್ಕಳೇ, ಹೆಣ್ಮಕ್ಳಾದಾಗ ಯೂಶಲಿ ಇನ್ನೊಂದು ಗಂಡು ಮಗು ಬೇಕು ಅಂತ ಅನ್ನೋದು ಒತ್ತಡ ಇರುತ್ತೆ ಮನೆ ಅಥವಾ ಸಮಾಜದಿಂದ. ಸೊ ಆದರೆ ಆ ಲಾಸ್ಟ್ ಮೂಮೆಂಟಲ್ಲಿ ಏನೋ ಡಾಕ್ಟ್ರ್ ಬಂದು ಈಗ ನೀವು ಇದನ್ನ ಮಾಡಿಸ್ಬೋದು, ಅಂದರೆ ಮಕ್ಕಳಾಗ್ದಂಗೆ ಇದು ಮಾಡ್ಬೋದು ಅಂತ ಅನ್ನೋದಾಗ ಆ ಟೈಮಲ್ಲಿ ಬೇರೆ ಯಾವುದೂ ಒಂದು ಥಾಟು ಬರಲಿಲ್ಲ. ಇನ್ನೂ ವೆಯ್ಟ್ ಮಾಡೋಣ, ನೋಡೋಣ, ಯಾಕಂದರೆ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಇತ್ತಲ್ಲ. ಸೊ ಹೋಗಿ ಮಾಡಿಸಿ ಅಂತ ಹೇಳಿದ್ದಿದೆಯಲ್ಲ, ಅದು ಐ ಆಮ್ ಪ್ರೌಡ್ ಆಫ್. ಅಂದರೆ ಬೇರೆ ಎಲ್ಲದಕ್ಕಿಂತ ಐ ಥಿಂಕ್ ದಟ್ ಮೂಮೆಂಟ್ You are very proud of yourself. Okay. I've told myself that I'm proud of this ಅಂತ about me. ಅಂದರೆ ಒಂದಷ್ಟು ವರ್ಷಗಳು ಒಂದಷ್ಟು ಜನರಿಂದ ನಾನೇನು ಅಂತ ಅಂದ್ಕೊಂಡಿದ್ದೆ. ಸಮ್ಟೈಮ್ಸ್ ಐ ಹ್ಯಾಡ್ ದಟ್ ಫಿಯರ್. ನನ್ನವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ನಾನು ಅದನ್ನು ಫೇಸ್ ಮಾಡೋಕ್ಕಾಗುತ್ತಾ ಆಗಲ್ವಾ, ಪ್ರಾಬಬ್ಲಿ ನಾನು ಫೇಸ್ ಮಾಡಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಕೋವಿಡ್ ನಂತರದಿಂದ ಆದಂಥ ಒಂದಷ್ಟು ಸಿಚುವೇಶನ್ಸಲ್ಲಿ ಐ ಫೀಲ್ ಪ್ರೌಡ್ ಫಾರ್ ದ ವೇ ಐ ಟುಕ್ ಕೇರ್ ಆಫ್ ಮೈ ಓನ್ ಫ್ಯಾಮಿಲಿ ವೆನ್ ದೆರ್ ವಾಸ್ ಅ ನೀಡ್ ರಿಲೇಟೆಡ್ ಟು ಹೆಲ್ತ್ ಆಸ್ಪೆಕ್ಟ್ಸ್. ಸೊ that one aspect, even today I can proudly say, wow, I managed it well anta. So yeah. You have told. Yeah. You want to explain? Okay. Yes, I am also told that I am proud of myself. So yeah. Okay. ನಾವೆಲ್ಲರೂ ಪ್ರೌಡ್ ಆಗಿರೋಣ, ಯಾಕಂದ್ರೆ ಆಕೆ ಗಂಟಿಲ್ಲ ಅಂದ್ರೂ ಮಾತಾಡೋದು. I am so proud. I am so proud. Actually, thank you so much. Shreenu almost cancel ಮಾಡೋಳಿದ್ಲು, but somehow she also could make it. ಮುತ್ತು ಕಡೆಯಿಂದ I didn't have any ಏನೋ ಬಟ್ ಅದೇ ತರನು ಪ್ರಾಬ್ಲಮ್ ಕೊಡ್ತೀನಿ, ಒಂದೊಂದು ಹಂಗೆ ಬರೋದು ಇಲ್ಲ. ಅದು ಕೇಳ್ದಲೆ ಕೈ ಕೊಡೋದು. ಇದು ಅದು ಇದೆ, but still we could make it. I'm very very happy and I'm proud of ourselves. We are also very happy. yes. Thank you. Before going, signing off, on Swalpa Lokamom and US Panadad ಬಗ್ಗೆ I think we have to talk about it so that people can avail the help. ಸೊ ಇಷ್ಟ ತನಕ ಸ್ಟ್ರೆಸ್ ಬಗ್ಗೆ ಮಾತಾಡಿದ್ವಿ, ನಮಗೆ ಹೇಗೆ ಅಫೆಕ್ಟ್ ಆಗುತ್ತೆ, ನಾವು ಹೇಗೆ ಅದನ್ನು ಕೋಪ್ ಮಾಡ್ತೀವಿ ಅಂತ. ಸೊ ಇಫ್ ಎನಿ ಆಫ್ ಯು ಆರ್ ಗೋಯಿಂಗ್ ಥ್ರೂ ಸಮಥಿಂಗ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ನಮ್ಮ 4 ಜನ ಇಲ್ಲದೆ ಇದ್ರು ಇನ್ನು ಬೇಡ ಅಂತ ಅನ್ಸಿದ್ರೆ ಪ್ಲೀಸ್ whoever it is that you can go to and talk to, any mental health professional, psychologist, registered mental health professional, ಪ್ಲೀಸ್ ಹೋಗಿ ಮಾತಾಡಿ. ಇಲ್ಲ ಅಂತಂದರೆ ದರ್ ಇಸ್ ಆಲ್ವೇಸ್ ಲೋಕಾಮಾಮ್ ವೆಬ್ಸೈಟ್. ಪ್ಲೀಸ್ ಆ ವೆಬ್ಸೈಟ್ ಚೆಕ್ ಮಾಡಿ ಅಲ್ಲಿ ಟಾಕ್ ಟು ಅಸ್ ಅಂತ ಇದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ದೇರ್. ಅದರ್ವೈಸ್ ಒಂದು ಮೆಂಟಲ್ ಹೆಲ್ತ್ ಪ್ರಾಜೆಕ್ಟೇ ಇದೆ ನಿಮ್ಮ ಹ್ಯಾಂಡ್ಸಿಂದ, US ಸ್ಪಂದನ ಅಂತ. ಸೊ ನಿಮ್ಮ ಡಿಸ್ಟ್ರಿಕ್ಟ್ಸಲ್ಲಿ US ಸ್ಪಂದನ ಆಫೀಸ್ ಇಸ್ ಲೊಕೇಟೆಡ್ ಇನ್ ಜಿಲ್ಲಾ ಕ್ರೀಡಾಂಗಣ ಡಿಸ್ಟ್ರಿಕ್ಟ್ ಸ್ಟೇಡಿಯಮಲ್ಲಿ. ಸೊ ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಅವೈಲ್ ಸಪೋರ್ಟ್. ಸ್ಟ್ರೆಸ್ಸಲ್ಲಿ ಇರಲೇಬೇಕು ಕಂಪಲ್ಷನ್ ಅಂತ ಇಲ್ಲ. ಇಟ್ಸ್ ಅವರ್ ಚಾಯ್ಸ್ ಟು ಬಿ ಇನ್ ಇಟ್ ಆರ್ ನಾಟ್ ಟು ಬಿ ಇನ್ ಇಟ್. ಇಫ್ ಇನ್ ಕೇಸ್ ಅನ್ಫಾರ್ಚುನೇಟ್ಲಿ ನೀವು ಇದ್ದೀರಾ ಅಂತಂದರೆ, ಹೊರಗೆ ಬರೋಕ್ಕೆ ಆಗ್ತಿಲ್ಲ ಅಂತಂದರೆ, ಪ್ಲೀಸ್ ವಿ ಆರ್ ದೇರ್ ಟು ಹೆಲ್ಪ್. ಟಾಕ್ ಟು ಅಸ್ ಆ್ಯಂಡ್ ವಿ ಆರ್ ದೇರ್ ಫಾರ್ ಯು. ಓಕೆ. ಸೊ ಈಗೀಗ ಏನೇನು ಕ್ವೆಶನ್ಸ್ನ ನಾವುಗಳು ಆನ್ಸರ್ ಮಾಡಿದ್ವಿ, ಅದು ನಿಮಗೆ ಅಪ್ಲೈ ಮಾಡಿಕೊಂಡು ಆನ್ಸರ್ ಮಾಡಿ ನೋಡಿ. ಐ ಥಿಂಕ್ ಯು ವಿಲ್ ಗೆಟ್ ಸೊಲ್ಯೂಷನ್ಸ್ ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಸೊ ಈವನ್ ಇಫ್ ದರ್ ಇಸ್ ನೋ ಸೊಲ್ಯೂಷನ್ ಅಂತ ನಿಮಗೆ ಅನಿಸಿದ್ರೆ ಕಮ್ ಟು ಅಸ್. ಸೊ ಈ ಥರದ್ದು ಇನ್ನೂ ಜಾಸ್ತಿ ನೋಡಬೇಕು, ಈ ಥರ ಪಾಡ್ಕಾಸ್ಟ್ ಬೇಕು ಅಂತ ಅಂದರೆ ಕೈಂಡ್ಲಿ ಕಮೆಂಟ್ ಆ್ಯಂಡ್ ಹೇಳಿ ನಮಗೆ ಇನ್ನು ಯಾವ್ಯಾವ ಟಾಪಿಕ್ಸ್ ಮೇಲೆ ಯು ವುಡ್ ಲೈಕ್ ಟು ಲಿಸನ್ ಟು ಅಸ್ ಅಂತ. ಫಾಲೋ ಮಾಡಿ, ನಮ್ಮ ವೆಬ್ಸೈಟನ್ನು ನೋಡಿ, lokamom.com ಅಂತ.
ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ, loka.mom ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್.